ನಾವು ಒಂದು ಸೆಷನ್ ಅನ್ನ ಮಾಡಿದ್ವಿ. ಇಟ್ ವಾಸ್ ಅಬೌಟ್ ಕಾರ್ಪೊರೇಟ್ ಟು ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಒಂದು ಟಾಪಿಕ್ ಅಲ್ಲಿ ಮಾತಾಡ್ಕೊಂಡು, ಅದರಲ್ಲಿ ನಾವು ಡಿಸ್ಕಸ್ ಮಾಡಿರೋದನ್ನ 1 ನಿಮಿಷದಲ್ಲಿ ನಿಮಗೆ ರಿಕಾಲ್ ಮಾಡಿ ಐ ಪ್ರೊಸೀಡ್ ಟು ದ ನೆಕ್ಸ್ಟ್ ಸೆಷನ್. ಸೊ ನಿನ್ನೆ ಎಂಟೈರ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂತಂದ್ರೆ, ನಮ್ಮ ಮನಸ್ಥಿತಿಗಳು ಯಾವ ತರ ಇರಬೇಕು, ವಾಟ್ ಶುಡ್ ಬಿ ಅವರ್ ಮೈಂಡ್ ಸೆಟ್, ವಾಟ್ ಶುಡ್ ಬಿ ಅವರ್ ಅಪ್ರೋಚ್, ಹೌ ಶುಡ್ ಬಿ ಅವರ್ ಬಿಹೇವಿಯರ್, ಮತ್ತೆ ಯಾವ್ಯಾವ ಸ್ಕಿಲ್ಸ್ ಗಳನ್ನ ನಾವು ರೆಡಿ ಇಟ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಏನಾಗತ್ತೆ, ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ತುಂಬಾ ಕಾಲೇಜಸ್ಗೆ ಹೋದಾಗ ಒಂದು ದಿನದ ಮಟ್ಟಿಗೆ ನಮ್ಮನ್ನ ಕರೆಸ್ತಾರೆ ಫಾರ್ 1 ಡೇ ಪ್ರೋಗ್ರಾಮ್ ಆನ್ ದೀಸ್ ಜಾಬ್ ಗೆಟಿಂಗ್ ಸ್ಕಿಲ್ಸ್. ಸೊ ಆ ಒಂದು ದಿನದಲ್ಲಿ 6 ಅವರ್ ಸೆಷನ್ಸ್ ಇರುತ್ತೆ. ಆ 6 ಅವರ್ ಅಲ್ಲಿ ಏನಾಗುತ್ತೆ, ರೆಸ್ಯೂಮೆ ಬಿಲ್ಡಿಂಗ್ ಬಗ್ಗೆ ಮಾತಾಡ್ಬೇಕು, ಗ್ರೂಪ್ ಡಿಸ್ಕಷನ್ ಬಗ್ಗೆ ಮಾತಾಡ್ಬೇಕು, ಇಂಟರ್ವ್ಯೂ ಪ್ರಿಪರೇಷನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇದನ್ನ ಕೇಳೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಯಾಕಂದ್ರೆ ಯಾರೋ ಒಬ್ರು ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ವಿಡಿಯೋಸ್ ತೋರಿಸ್ತಾ ಇದ್ದಾರೆ, ಅದಕ್ಕೆ ರಿಲೇಟೆಡ್ ಕೆಲವೊಂದು ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ಕೇಳಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಬರೋದು, 6 ಗಂಟೆ ಯಾರನ್ನಾದ್ರೂ ಒಬ್ಬರನ್ನ ಕೇಳಿಸ್ಕೊಂಡ ತಕ್ಷಣ ನಮಗೆಲ್ಲಾನು ಆ ಕೌಶಲ್ಯಗಳು ಬರಬೇಕು ಅಂತಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಎಲ್ಲಾ ಕಡೆ ಹೋಗಿ ಬಂದ್ಮೇಲೆನೂ ಕೂಡ ಅದರ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಸ್ಟೂಡೆಂಟ್ಸ್ಗಳು ತಮ್ಮ ಪ್ರಯತ್ನ ಮಾಡಿದಾಗ್ಲೇನೆ. ಅದಕ್ಕೇನೆ ಅದೇ ಒಂದು ಇಂಟೆನ್ಷನ್ ನಾವು ತಲೆಯಲ್ಲಿ ಇಟ್ಕೊಂಡು ನಿನ್ನೆ ಆ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡ್ವಿ. ಅದಕ್ಕೋಸ್ಕರನೇ ನಿನ್ನೆ ಆ ಸೆಷನ್ ಅಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನು ಅಂದ್ರೆ, ಜಾಬ್ ಗೆಟಿಂಗ್ ಸ್ಕಿಲ್ಸ್ ಆಸ್ ವೆಲ್ ಆಸ್ ಜಾಬ್ ರಿಟೈನಿಂಗ್ ಸ್ಕಿಲ್ಸ್ ಇವೆರಡರ ಬಗ್ಗೆನೂ ನಿಮ್ಗೆ ಹೇಳಿದೆ. ಯಾವ ಕೌಶಲ್ಯಗಳು ನಮ್ಮ ಕಡೆ ಇದ್ರೆ ನಮಗೆ ಕೆಲಸ ಸಿಗತ್ತೆ, ಕೆಲಸ ಸಿಕ್ಕಾದ್ಮೇಲೆ ಆ ಕೆಲಸದಲ್ಲಿ ನಾವು ಮುಂದುವರಿಬೇಕು, ನಮ್ಮ ಕೆಲಸವನ್ನು ಸರಾಗವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ನಮಗೆ ಯಾವ ಕೌಶಲ್ಯಗಳು ಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೆ, ಒಂದು ಸಾಧ್ಯ ಆಯ್ತು ಅಂದ್ರೆ ಯೂಟ್ಯೂಬ್ ಹೋಗ್ಬಿಟ್ಟು ನನ್ನ ಒಂದು ವಿಡಿಯೋನ ನೋಡಿ, ದ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಯುವರ್ ಕಂಫರ್ಟ್ ಝೋನ್ಸ್ ಅಂತ ಒಂದು ವಿಡಿಯೋ ಇತ್ತು. ಐ ಬಿಲೀವ್ ಮೇ ಬಿ ನಂಬಿಕೆ ಇಟ್ಕೊಂಡೆ ನಾವು ಜೀವನ ಮಾಡಬೇಕು. ಅಟ್ಲೀಸ್ಟ್ ಒಂದು 2-3 ಜನನೂ ಅದನ್ನ ನೋಡಿರ್ಬಹುದು ಅಂತ ಅನ್ಕೋತೇನೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿರೋದು ಏನು ಅಂತಂದ್ರೆ, ಕಂಫರ್ಟ್ ಝೋನ್ ಇಂದ ನಾವು ಯಾವ ರೀತಿ ಕುಗ್ಗ್ ಹೋಗ್ಬಿಡ್ತೀವಿ, ಯಾಕೆ ನಾವು ಮುಂದುವರಿಯೋಕ್ಕಾಗಲ್ಲ, ಯಾಕೆ ಚಾಲೆಂಜಿಂಗ್ ಮೈಂಡ್ ಸೆಟ್ ಮತ್ತೆ ನಮ್ಮ ಬಿಹೇವಿಯರ್ ಅಲ್ಲಿ ಮಾಡಿಫಿಕೇಶನ್ಸ್ ಯಾಕೆ ಆಗಲ್ಲ ಅನ್ನೋದನ್ನ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಸೊ ನಿನ್ನೆ ಆ ಏನೋ ವಿಚಾರಗಳನ್ನ ನಾವು ಮಾತಾಡ್ಕೊಂಡಿದ್ವಿ, ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಒಂದು ಸೆಷನ್ ಅನ್ನ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೇನೆ. ಇವತ್ತಿನ ಟಾಪಿಕ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಇದೆ. ಸೊ ಈ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಇದನ್ನ ನಾವು ಬೆಳೆಸ್ಕೋಬೇಕು, ಇಸ್ ಇಟ್ ರಿಯಲಿ ನೆಸೆಸರಿ, ನಮ್ಗೆ ಈ ಒಂದು ಹಂತದಲ್ಲಿ ನಮ್ಗೆ ಅವಶ್ಯಕತೆ ಇದನ್ನ. ಸಿ ಆಸ್ ಅ ಸ್ಟೂಡೆಂಟ್ ಆಫ್ ಸೈಕಾಲಜಿ, ನಾನು ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಒಂದು ನಾನು ಶ್ರೀಧರ್ ಸರ್ ಸೆಷನ್ ಮಾಡಬೇಕಾದ್ರೆ ನಾನು ಚೆಕ್ ಮಾಡಿದೆ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅಂತ. ಅರೌಂಡ್ ಒಂದು 84-85 ಜನ ಪಾರ್ಟಿಸಿಪೆಂಟ್ಸ್ ಇದ್ರು. ಎಲ್ಲ ಈ 85-86 ಜನ ಅಥವಾ ನಿನ್ನೆ ನೋಡಿದೆ 100 ಪಾರ್ಟಿಸಿಪೆಂಟ್ಸ್ ಇದ್ರು. ಈ ಒಂದು 80 ಅಥವಾ 100 ಜನ ಪಾರ್ಟಿಸಿಪೆಂಟ್ಸ್ಗೆ ಈ ಪ್ರೋಗ್ರಾಮ್ಗಳು ಯಾಕೆ ಅಟೆಂಡ್ ಮಾಡ್ತಾ ಇದೀವಿ ಅಂತ ಎಲ್ಲಾರ್ಗು ಸರಿಯಾಗಿ ಅರ್ಥ ಆಗಿದೆನೋ ಇಲ್ವೋ ನಂಗೆ ಗೊತ್ತಿಲ್ಲ. ಎಷ್ಟೋ ಜನ ಇರ್ಲಿ ಮಾಡ್ಬೇಕು, ಒಂದ್ ಏನೋ ಪ್ರೋಗ್ರಾಮ್ ಇದೆ ನಾನು ಮಾಡಿದ್ರಾಯ್ತು ಅಂತ ಅನ್ಕೋತಾ ಇದ್ದಾರೆ. ಎಷ್ಟೋ ಜನಕ್ಕೆ ಈ ಜಾಬ್ ನೆಸೆಸರಿ ಇದೆ, ಜಾಬ್ ನೆಸೆಸರಿ ಇಲ್ಲ. ಎಷ್ಟೋ ಜನಕ್ಕೆ ಇದೇನೋ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ಸರ್ಟಿಫಿಕೇಶನ್ ಆಗ್ತಾ ಇದೆ, ಕಾಲೇಜಿಂದ ಕಂಪ್ಲೀಟ್ ಇರ್ಬೋದು ಅಂತ ಏನೋ ಮಾಡ್ತಾ ಇದೀವಿ. ಆದ್ರೆ ಕೆಲವೊಬ್ರು ಮಾತ್ರ, ಅಟ್ಲೀಸ್ಟ್ ಐ ಆಮ್ ಶೋರ್ 20% ಆಫ್ ಯು ಆರ್ ವೆರಿ ಶೋರ್ ನಿಮ್ಗೆ ಇವೆಲ್ಲ ಈ ಪ್ರೋಗ್ರಾಮ್ಗಳು ಎಷ್ಟು ಅನುಕೂಲ ಆಗಬಹುದು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಒಂದು ಟ್ಯಾಗ್ ಲೈನ್ ನಾನು ಕೊಡ್ತಾ ಇದ್ದೇನೆ ಲೀಡರ್ಶಿಪ್ಗೆ, ಇಟ್ ಇಸ್ ಅ ಕೆಪಾಸಿಟಿ ಟು ಕನ್ವರ್ಟ್ ವಿಷನ್ ಇನ್ ಟು ರಿಯಾಲಿಟಿ. ಯಾಕಂದ್ರೆ ಅದೊಂದು ನಾನು ನಿನ್ನೆ ಹೇಳ್ತಾ ಇದ್ದಲ್ಲ, ದ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಯುವರ್ ಕಂಫರ್ಟ್ ಝೋನ್ಸ್ ಅಂತ ಏನು ನಾನೊಂದು ವಿಡಿಯೋ ಬಗ್ಗೆ ನಿನ್ನೆ ನಾನು ಮೆನ್ಷನ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಇರೋದನ್ನ. ಯಾಕಂದ್ರೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಈಗಿರೋದು ಕಂಫರ್ಟ್ ಝೋನ್ಸ್ ಅಲ್ಲಿ. ಕಾಲೇಜ್ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಲೈಫ್. ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಹೇಳ್ತಾರೆ, ಬಟ್ ಐ ಬಿಲೀವ್ ಮೀ ಕಾಲೇಜ್ ಡೇಸ್ ಆರ್ ದಿ ಬೆಸ್ಟ್ ಡೇಸ್. ಯಾಕಂದ್ರೆ ಇಲ್ಲಿ ನಮಗೆ ಲಿಬರ್ಟಿನೂ ಇರುತ್ತೆ, ನಮ್ಮ ತಿಳುವಳಿಕೆ ಬಂದಿರುತ್ತೆ, ವಿ ಹ್ಯಾವ್ ಅವರ್ ಓನ್ ಚಾಯ್ಸಸ್, ವಿ ಮೇಕ್ ಲಾಟ್ ಆಫ್ ಡಿಸಿಷನ್ಸ್, ವಿ ಹ್ಯಾವ್ ಲಾಟ್ ಆಫ್ ಫನ್. ಸೊ ಇನ್ ಶಾರ್ಟ್, ನಮ್ಮ ಎಲ್ಲಾ ರೆಸ್ಪಾನ್ಸಿಬಿಲಿಟಿನ ಬೇರೆದವ್ರು ಯಾರ್ಯಾರು ತಗೋತಿರ್ತಾರೆ, ಅಟ್ಲೀಸ್ಟ್ ಫಾರ್ ಮೋಸ್ಟ್ ಆಫ್ ಅಸ್. ನಮ್ಮ ಫೀಸ್ ಯಾರು ಪೇ ಮಾಡ್ತಿರ್ತಾರೆ, ನಮ್ಮ ಕಲಿಸ್ಕೊಡೋಕೆ ಒಬ್ಬರು ಬರ್ತಿರ್ತಾರೆ, ನಾವು ಕ್ಲಾಸ್ ಅಟೆಂಡ್ ಮಾಡ್ಕೋಬೇಕು, ಸಮ್ ಟೈಮ್ಸ್ ನಮ್ಮ ಅಟೆಂಡೆನ್ಸ್ ಅನ್ನ ಇನ್ನೊಬ್ರು ಯಾರೋ ಹಾಕ್ತಿರ್ತಾರೆ. ಆಲ್ ದೀಸ್ ಫನ್ಸ್ ಹ್ಯಾಪನ್ ಇನ್ ದ ಕಾಲೇಜ್, ಬಟ್ ದಿಸ್ ಇಸ್ ಅ ಕಂಫರ್ಟ್ ಝೋನ್. ಇದನ್ನ ದಾಟಿದ ಮೇಲೆ ಸ್ಟಾರ್ಟ್ ಆಗೋದೇ ಆಕ್ಚುಯಲ್ ಲೈಫ್. ನಾವು ಯಾವಾಗ ನಮ್ಮ ಕಾಲೇಜಿನ ಒಂದು ಪರಿಸರದಿಂದ ಹೊರಗಡೆ ಬಂದು ಒಂದು ಕೆಲಸ ಅನ್ನೋ ಒಂದು ಕ್ಷೇತ್ರಕ್ಕೆ ಬರ್ತೀವಲ್ಲ, ಅಲ್ಲಿ ರಿಯಲ್ ಚಾಲೆಂಜಸ್ ಬರುತ್ತೆ. ಅಲ್ಲಿ ನಮಗೆ ಕೆಲವೊಂದು ಕ್ವಾಲಿಟೀಸ್ಗಳು ಬೇಕಾಗತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಬೇಕಾಗಿದ್ದು ಈ ಲೀಡರ್ಶಿಪ್ ಕ್ವಾಲಿಟಿ. ಈ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೇನು, ನಾನು ಕೆಲಸ ಜಾಯ್ನ್ ಆದ ತಕ್ಷಣನೇ ನಾನು ಲೀಡರ್ ಆಗ್ಬಹುದಾ, ಅಥವಾ ಲೀಡರ್ ಅಂದ್ರೆ ನಾನು ಬಾಸ, ಮ್ಯಾನೇಜರ, ಇದು ಎಲ್ಲದಕ್ಕೂ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡಿ ಒಂದು ಅರ್ಥವನ್ನ ಪಡೆದುಕೊಳ್ಳೋಣ. ಸಿ, 1ನೇ ದಿನ ಫಸ್ಟ್ ಡೇನೆ ನಿಮಗೆ ಬಾಸ್ ಆಗೋ, ಮ್ಯಾನೇಜರ್ ಆಗೋಕೆ ಅವಕಾಶ ಸಿಗದೆ ಹೋದ್ರು, ಜೀವನದಲ್ಲಿ ನಾವು 2 ಹಂತದಲ್ಲಿ ನಾವು ಇರ್ತೀವಿ. ಒಂದು ಪರ್ಸನಲ್ ಲೈಫ್, ಇನ್ನೊಂದು ಪ್ರೊಫೆಷನಲ್ ಲೈಫ್.
ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಈ ಎರಡೂ ಪರ್ಸನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಎಷ್ಟೋ ಸಿಚುವೇಶನ್ಸ್ಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಅಲ್ಲಿ ನಮಗೆ ಈ ಕ್ವಾಲಿಟೀಸ್ಗಳು ತುಂಬಾ ಮುಖ್ಯವಾಗುತ್ತೆ. ಲೀಡರ್ಶಿಪ್ ಅನ್ನೋದು ಕೇವಲ ನಾಯಕ ಅಷ್ಟೇ ಅಲ್ಲ. ಓಕೆ, ಇಟ್ ಈಸ್ ನಾಟ್ ಜಸ್ಟ್ ಅ ಕ್ವಾಲಿಟಿ. ಅದನ್ನೇ ಈ ಡೆಫಿನೇಷನ್ ಇಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಾನು ನಿಮ್ಗೆ ಎಲ್ಲ ಡೆಫಿನೇಷನ್ಸ್ಗಳು ಯಾವುದು ಬುಕ್ ಇಂದ ಬೋರೋ ಮಾಡ್ಕೊಂಡಿರೋಲ್ಲ, ಯಾವುದು 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ. ಈ ಎಲ್ಲಾ ಎಕ್ಸ್ಪ್ಲನೇಷನ್ಸ್ ಗಳು ಏನಿದೆ ಅಲ್ಲ, ನನ್ನ 10 ವರ್ಷದ ನನ್ನ ತರಬೇತಿಯ ಅನುಭವ ಏನಿದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಆಫ್ ಮೈ 10 ಇಯರ್ಸ್ ಇನ್ ಟ್ರೈನಿಂಗ್ ಪ್ರೋಗ್ರಾಮ್, ತುಂಬಾ ಜನರನ್ನ ಮೀಟ್ ಮಾಡಿದ್ದೇನೆ, ತುಂಬಾ ಪುಸ್ತಕಗಳನ್ನ ನಾನು ಓದಿದ್ದೇನೆ, ತುಂಬಾ ಕಾರ್ಯಕ್ರಮಗಳನ್ನ ನಾನು ಕೊಟ್ಟಿದ್ದೇನೆ ಅಥವಾ ಅಟೆಂಡ್ ಮಾಡಿದ್ದೇನೆ. ಇದು ಎಲ್ಲದರ ಸಾರವಾಗಿ ಜಿಸ್ಟ್ ಆಫ್ ದಿಸ್ ಐ ಆಮ್ ಗಿವಿಂಗ್ ಯು ಸಿಂಪಲ್ ಡೆಫಿನೇಷನ್ಸ್. ಓಕೆ, ಲೀಡರ್ಶಿಪ್ ಇಸ್ ನಾಟ್ ಜಸ್ಟ್ ಅ ಕ್ವಾಲಿಟಿ. ಇದನ್ನ ನಾವು ಒಂದು ಕ್ವಾಲಿಟಿ ಅಂತ ಡೆವಲಪ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಈಸ್ ಅ ವೇ ಆಫ್ ಲೈಫ್, ಇಟ್ ಈಸ್ ಅ ಲೈಫ್ ಸ್ಟೈಲ್. ಯಾಕಂದ್ರೆ ಈ ಒಂದು ಲೀಡರ್ಶಿಪ್ ಅನ್ನೋದನ್ನ ಒಂದು ಕ್ವಾಲಿಟಿ ಯಾವತ್ತೋ ಒಂದ್ಸರಿ ಡೆವಲಪ್ ಮಾಡ್ಕೊಂಡು ಯಾವುದೋ ಒಂದು ಹಂತದಲ್ಲಿ ನಾನು ಯೂಸ್ ಮಾಡ್ಕೋತೇನೆ, ನೋ. ಕಮ್ಯುನಿಕೇಶನ್ ಅಂದ್ರೆ ಮಾತನಾಡೋದು ಅಂತ ನಾನು ಕರಿಬಹುದು, ಹೌದಾ? ಮಾತನಾಡೋ ಸಂದರ್ಭದಲ್ಲಿ ಅಷ್ಟೇ ಮಾತಾಡ್ತೀವಿ. ಆದ್ರೆ ಈ ಒಂದು ಲೀಡರ್ ಕ್ವಾಲಿಟಿ ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಇಟ್ ಈಸ್ ಅ ಕಲೆಕ್ಟಿವ್ ಕ್ವಾಲಿಟೀಸ್ ಆಫ್ ಸೋ ಮೆನಿ ಅಟ್ರಿಬ್ಯೂಟ್ಸ್. ತುಂಬಾ ಕ್ವಾಲಿಟೀಸ್ಗಳು ಮಿಕ್ಸ್ ಆಗಿ ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಆ ಪರ್ಸನಾಲಿಟಿನ ನಾವು ಲೀಡರ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಒಂದೇ ಕ್ವಾಲಿಟಿ ಅಥವಾ 2 ಕ್ವಾಲಿಟಿ 3 ಕ್ವಾಲಿಟಿ ಅಂತ ನಾವು ಚೆಕ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಲ್ ದ ಕ್ವಾಲಿಟೀಸ್ ವಿಚ್ ಗಿವ್ಸ್ ಅಸ್ ಅ ಪರ್ಸನಾಲಿಟಿ. ಆ ಒಂದು ಪರ್ಸನಾಲಿಟಿಯಾಗಿ ಅದೊಂದು ವ್ಯಕ್ತಿತ್ವವಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಕೆಲವೊಂದು ಕ್ವಾಲಿಟೀಸ್ಗಳು ಬೇಕಾಗುತ್ತೆ. ಅದಕ್ಕೆ ಹೇಳೋದು, ಇಟ್ ಈಸ್ ಕೆಪಾಸಿಟಿ ಟು ಕನ್ವರ್ಟ್ ಯುವರ್ ವಿಷನ್ ಇನ್ ಟು ರಿಯಾಲಿಟಿ. ನಮ್ಮ ಮನಸ್ಸಿನಲ್ಲಿರೋ ಕೆಲವೊಂದು ಭಾವನೆಗಳು, ಕೆಲವೊಂದು ವಿಚಾರಗಳು ಇರ್ತವೆ. ದಟ್ಸ್ ವಾಟ್ ವಿ ಸಿ. ಕೆಲವು ಯಂಗ್ ಲೀಡರ್ಸ್ ನಾವು ನೋಡ್ತಿರ್ತೀವಿ, ತುಂಬಾ ಕಡಿಮೆ ವಯಸ್ಸಲ್ಲಿ ದೇ ಬಿಕಮ್ ಅ ಬಿಲೇನಿಯರ್ಸ್, ದೇ ಬಿಕಮ್ ಮಿಲೇನಿಯರ್ಸ್. ಯಾಕಂದ್ರೆ ದೇ ಹ್ಯಾವ್ ದಟ್ ಕೆಪಾಸಿಟಿ ಟು ಕನ್ವರ್ಟ್ ದೇರ್ ವಿಷನ್ ಇನ್ ಟು ರಿಯಾಲಿಟಿ. ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿ, ನೀವೆಲ್ಲೋ ನಿಮ್ಮ ಫ್ರೆಂಡ್ಸ್ ಜೊತೆ ಏನೋ ಕುತ್ಕೊಂಡು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಅಥವಾ ಯಾವುದೋ ಒಂದು ಐಡಿಯಾ ಬಗ್ಗೆ ನೀವು ವಿಚಾರ ಮಾಡ್ತಿರ್ತೀರ, ಡಿಸ್ಕಸ್ ಮಾಡ್ತಾ ಇದ್ದೀರಾ. ಆದ್ರೆ ಆ ಆಕ್ಷನ್ ನಾವು ತಗೊಳ್ಳಲ್ಲ, ನಾವು ಮುಂದುವರಿಯಲ್ಲ. ಎಷ್ಟೋ ಸರಿ ಹಿಂಜರಿಕೆ ಆಗತ್ತೆ, ಎಷ್ಟೋ ಅಡೆತಡೆಗಳು ಬರ್ತವೆ. ಏನಂದ್ರೆ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಫಂಡ್ಸ್ ಇಲ್ಲ, ನನ್ನ ಹತ್ರ ಸಪೋರ್ಟ್ ಇಲ್ಲ, ನನ್ ಹತ್ರ ಅದ್ರ ಹತ್ರ ನಾಲೆಜ್ ಇಲ್ಲ ಅಂತ ಏನೋ ಒಂದು ನಾವು ಹಿಂಜರಿಕೆಯಿಂದ ಇರ್ತೀವಿ. ಸೂನರ್ ಆರ್ ಲೇಟರ್, ಮೇ ಬಿ ಒಂದು ವಾರನೋ 15 ದಿನನೋ ತಿಂಗಳನೋ 2 ತಿಂಗಳ ಅಷ್ಟರಲ್ಲಿ ಬೇರೆ ಯಾರೋ ಒಂದು ಕಡೆಯಿಂದ ಆ ಒಂದು ವಿಚಾರ ಟೆಕ್ನಾಲಜಿ ಆಗಿ ಹೊರಗಡೆ ಬಂದ್ಬಿಡುತ್ತೆ, ಬಿಸ್ನೆಸ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಅಂಡ್ ನಾವು ಅದೇ ನಮ್ಮ ಫ್ರೆಂಡ್ ಸರ್ಕಲ್ ಹತ್ರ ಹೇಳ್ತಾ ಇರ್ತೀವಿ, ನೋಡ್ಕೊಳೋ ನಾನೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಆಲ್ರೆಡಿ ಇಟ್ ಹ್ಯಾಸ್ ಕಮ್ ಆಸ್ ಅ ಬಿಸ್ನೆಸ್. ಕರೆಕ್ಟಾ? ನಾನು ಮಾಡಿದ್ರೆ ನಾನು ಮಿಲೇನಿಯರ್ ಆಗ್ಬೋದಾಗಿತ್ತು, ಆಗಬಹುದಾಗಿತ್ತು, ಡಿಫ್ರೆಂಟ್ ಥಿಂಗ್. ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ದೇ ಹ್ಯಾವ್ ದಟ್ ಕೆಪಾಸಿಟಿ ಆಫ್ ಕನ್ವರ್ಟಿಂಗ್ ವಿಷನ್ ಇನ್ ಟು ರಿಯಾಲಿಟಿ. ಹಂಗಿದ್ರೆ ಏನಿದು, ನಮಗೆ ಆ ಕೆಪಾಸಿಟಿನ ಡೆವಲಪ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಕೋರ್ಸ್ ನಾವು ಮಾಡ್ಕೋಬೇಕು, ಹೆಂಗೆ ಈ ಲೀಡರ್ಶಿಪ್ ಕ್ವಾಲಿಟಿನ ಡೆವಲಪ್ ಮಾಡ್ಕೋಬೇಕು? ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಎಕ್ಸ್ಪೀರಿಯನ್ಸ್ ಮಾತ್ರ ಬರ್ಬೇಕಾ, ಅಥವಾ ನಮ್ಮಲ್ಲಿ ಏನಾದ್ರೂ ಪರಿವರ್ತನೆಗಳನ್ನ ಮಾಡ್ಕೊಂಡಾಗ ಈ ಕ್ವಾಲಿಟೀಸ್ಗಳನ್ನ ನಾವು ಡೆವಲಪ್ ಮಾಡ್ಕೊಳಕ್ ಆಗತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ಸೆಷನ್. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಯು, ಮೈ ಡಿಯರ್ ಫ್ರೆಂಡ್ಸ್, leadership is not one quality. Okay, leadership is a collection of all the qualities. It's a way of life. ಜೀವನದ ಪ್ರತಿ ಹಂತದಲ್ಲೂ ನಾವು ಇದನ್ನ ರೂಢಿಸ್ಕೊಂಡು ಹೋಗ್ಬೇಕಾಗತ್ತೆ. ಟು ಬಿಗಿನ್ ವಿತ್, ಐ ಹ್ಯಾವ್ ಅ ಸ್ಮಾಲ್ ವಿಡಿಯೋ ಫಾರ್ ಯು. ಆ ಒಂದು ವಿಡಿಯೋನ ನೋಡ್ಬಿಟ್ಟು 1 minute ವಿಡಿಯೋ ಟು ಅಂಡರ್ಸ್ಟ್ಯಾಂಡ್, ಸ್ವಲ್ಪ ಕಂಟೆಂಟ್ ಸ್ಕ್ರೀನ್
ವಾಸ್ ಅ ವೆರಿ ಸ್ಮಾಲ್ ಕ್ಲಿಪ್. ನಿನ್ನೆ ನಾನು ಈ PPT ನ ರೆಡಿ ಮಾಡಬೇಕಾದ್ರೆ ಐ ಹ್ಯಾವ್ ಗಾಟ್ ದಿಸ್ ಕ್ಲಿಪ್, ವೆರಿ ಮೀನಿಂಗ್ಫುಲ್. ಟು ಡೂ ಮೋರ್, ಓಕೆ, ಲರ್ನ್ ಮೋರ್. ಇದರಲ್ಲಿ ಎಲ್ಲಾನು ಜಾಸ್ತಿನೇ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ಲದಕ್ಕೂ ಒಂದು ಇನಿಷಿಯೇಟಿವ್ ತಗೋಬೇಕಾಗತ್ತೆ. ಒಂದು ಹೆಜ್ಜೆನ ನಾವು ಮುಂದೆ ಇಡ್ಲೇಬೇಕಾಗತ್ತೆ. ಮುಂದುವರೆದಾಗ್ಲೇನೆ ಅಲ್ಲಿ ರಿಸ್ಕ್ ಬರುತ್ತೆ. ರಿಸ್ಕ್ ಬಂದಾಗ ರಿಸ್ಕ್ ಅನ್ನ ಹ್ಯಾಂಡಲ್ ಮಾಡೋ ಒಂದು ಕೆಪಾಸಿಟಿ ಬರುತ್ತೆ. ಅವಾಗ ಒಂದು ಡಿಸಿಷನ್ ಮಾಡೋ ಒಂದು ಪ್ರಸಂಗ ಬರುತ್ತೆ. ಎಷ್ಟೋ ಸರಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ CV ನ ಅಥವಾ ರೆಸ್ಯೂಮ್ ರೆಡಿ ಮಾಡಬೇಕಾದ್ರೆ ನಮ್ಮ ಕ್ವಾಲಿಟೀಸ್ ಗಳನ್ನ ಬರಿಬೇಕಾಗತ್ತೆ, ಅದರಲ್ಲಿ ಸ್ಟ್ರೆಂತ್ಸ್ ನ ಬರಿಬೇಕಾಗತ್ತೆ. ಐ ಹ್ಯಾವ್ ಸೀನ್ ಥೌಸಂಡ್ಸ್ ಆಫ್ ರೆಸ್ಯೂಮೇಸ್. ಓಕೆ, ಎಷ್ಟೋ ಜನ ಬರೀತಾರೆ, ಐ ಆಮ್ ಗುಡ್ ಅಟ್ ಮೇಕಿಂಗ್ ಡಿಸಿಷನ್ಸ್, ಐ ಕ್ಯಾನ್ ವರ್ಕ್ ಅಂಡರ್ ಪ್ರೆಷರ್, ಐ ಹ್ಯಾವ್ ಗಾಟ್ ಅ ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ. ಇವೇನ್ ವರ್ಡ್ ಗಳನ್ನ ನಾವು ಪಿಕಪ್ ಮಾಡ್ಕೊತಾ ಇದೆಯಲ್ಲ, ದೇ ಆರ್ ವೆರಿ ಹೆವಿ ವರ್ಡ್ಸ್. ಅಂಡ್ ಫಾರ್ ಎವ್ರಿ ವರ್ಡ್ ಯು ಆರ್ ಸೋಸ್ ಟು ಗಿವ್ ಎಕ್ಸ್ಪ್ಲನೇಷನ್. ಫಾರ್ ಎಕ್ಸಾಂಪಲ್, ಇಫ್ ದ ವರ್ಡ್ ಈಸ್ ಚೋಸನ್, I'm a good decision maker ಅಂತಂದಾಗ, they immediately ask you, give me an example, when did you make a very good decision ಅಂತ ಕೇಳ್ತಾರೆ. ವರ್ಕಿಂಗ್ ಅಂಡರ್ ಪ್ರೆಷರ್, when did you work under pressure, give me that example. ಸೊ ಹಂಗಿತ್ತು ಅಂತಂದ್ರೆ ಏನ್ ಇವೆಲ್ಲ ಕ್ವಾಲಿಟೀಸ್ಗಳು? ಡಿಸಿಷನ್ ಮಾಡೋದು ಯಾಕೆ ಅಷ್ಟು ಕಷ್ಟ ಆಗತ್ತೆ? ಇದೊಂದು ಕ್ವಾಲಿಟಿ ಅಲ್ವಾ? ನಾವು ಎಷ್ಟೋ ಸಾರಿ ಡಿಸಿಷನ್ ಮಾಡ್ಕೊಂಡಿದೀವಿ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮುಂದುವರಿತೇನೆ. ಡಿಸಿಷನ್ ಮಾಡೋದು ಅಷ್ಟು ಈಸಿ ಆಗಿತ್ತು ಅಂತಂದ್ರೆ, ನಾವು ನಮ್ಮ ಬಟ್ಟೆಗಳನ್ನ ಪರ್ಚೇಸ್ ಮಾಡೋಕಂತ ಹೋಗ್ತೀವಲ್ಲ, ಅಲ್ಲಿ ನನ್ಗೆ ಗೊತ್ತು ನನ್ನ ಸೈಜ್ ಏನು, ನನ್ಗೆ ಯಾವ ಕಲರ್ ಇಷ್ಟ ಆಗತ್ತೆ, ಯಾವ ತರದ ಕ್ಲಾತ್ ಇಷ್ಟ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಮಾಲ್ಗೆ ಹೋದಾಗ ಕನ್ಫ್ಯೂಷನ್ ಯಾಕೆ ಆಗ್ತೀವಿ? ಒಂದು ಮೊಬೈಲ್ ಫೋನ್ ತಗೋಬೇಕಾಗಿರತ್ತೆ. ಮೊಬೈಲ್ ಫೋನ್ ತಗೊಳಕ್ ಹೋದಾಗ್ಲೂ ತುಂಬಾ ಕಡಿಮೆ ಜನ ಸ್ಪೆಸಿಫಿಕ್ ಆಗಿ ಇದೇ ಮೊಬೈಲ್ ತಗೋಬೇಕು ಅಂತ ಹೋಗ್ತಾರೆ ಹೊರತು, ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಅನಲೈಸಿಸ್ ಮಾಡ್ತಾರೆ. ಎಷ್ಟೋ ಸರಿ ಕನ್ಫ್ಯೂಷನ್ ಆಗತ್ತೆ. ಅಂಡ್ ಬೈ ಚಾನ್ಸ್ ನೀವೇನಾದ್ರೂ ಇನ್ನೊಬ್ಬರ ಸಹಾಯ ತಗೊಂಡ್ರೆ, ಇನ್ನೊಬ್ಬರ ಒಪಿನಿಯನ್ 10 ವಿಚಾರಗಳು ಅವ್ರು ಕೊಡ್ತಾರೆ, 10 ತರ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಒಂದು ಚಿಕ್ಕ ಪುಟ್ಟ ದಿನದ ಒಂದು, ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ಹೋದಾಗ ಇನ್ನ ತುಂಬಾ ಈಸಿ ಎಕ್ಸಾಂಪಲ್. ಹೋಟೆಲ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿರ್ತೀವಿ, ಫುಡ್ ಆರ್ಡರ್ ಮಾಡ್ಬೇಕು, ಅಂಡ್ ವಿ ಗೆಟ್ ಕನ್ಫ್ಯೂಸ್ಡ್. ಓಕೆ, ನನಗ್ ಬೇಕಾಗಿರೋ ಇಡ್ಲಿ ತಗೋಬೇಕೋ ದೋಸೆ ತಗೋಬೇಕೋ ಅನ್ನೋ ಡಿಸಿಷನ್ ಮಾಡೋಕ್ಕೂ ಕೂಡ ನನಗೆ ಎಷ್ಟೋ ಸರಿ ಕನ್ಫ್ಯೂಷನ್ ಆಗ್ತದೆ ಅಂತಂದಾಗ, ದಿನದ ಒಂದು ಶುರುವಾತಲ್ಲಿ, ಇನ್ ದ ಬಿಗಿನಿಂಗ್ ಆಫ್ ದ ಡೇ, ಆರ್ಡರಿಂಗ್ ದ ಬ್ರೇಕ್ಫಾಸ್ಟ್, ಇಫ್ ಐ ಗೆಟ್ ಕನ್ಫ್ಯೂಸ್, ವಾಟ್ ಅಬೌಟ್ you are sitting on the chair where you are responsible for 100 crores of business and you are supposed to make a business, or you are in the front battlefield where your one decision is responsible for 900 or 200 men who are backing for you. ಸೊ ಇಂಥ ಸಂದರ್ಭದಲ್ಲಿ ಡಿಸಿಷನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಸೊ ಈ ಒಂದು ಎಲ್ಲಾ ಕ್ವಾಲಿಟಿಗಳನ್ನು ಬರಬೇಕು ಅಂತಂದಾಗ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಪಳಗಿಸ್ಕೋಬೇಕು, ಹೌ ಡು ವಿ ಮೌಲ್ಡ್ ಅವರ್ ಸೆಲ್ಫ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ಸೆಷನ್. So as you're all college students, so I would like to begin with making you understand the qualities of leadership na yav thara ನಾವು ಯಾವ ರೀತಿಯಾಗಿ ನಾವು ಡೆವಲಪ್ ಮಾಡಬೇಕು ಅನ್ನೋದನ್ನ ನಿನ್ನೆ ನಾನು ನಿಮಗೆ ಹೇಳ್ದಂಗೆ ಒಂದು ಬುಕ್ಕಿನ ಹೆಲ್ಪ್ ನಿಂದ ನಿಮಗೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತೇನೆ. Let us understand the concept of learning leadership with this amazing book, one of my most favorite books, called as 7 Habits of Highly Effective People by Stephen Covey. ಸ್ಟೀಫನ್ ಕೋವಿ ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ಲೈಫ್ ಅಲ್ಲಿ ಹಿ ಮೆಟ್ ಲಾಟ್ ಆಫ್ ಪೀಪಲ್ ಹೂ ಆರ್ ವೆರಿ ಎಫೆಕ್ಟಿವ್, ಸಕ್ಸಸ್ಫುಲ್ ಯಾರು ಇರ್ತಾರಲ್ಲ ಅವ್ರನ್ನೆಲ್ಲ ಮೀಟ್ ಮಾಡಿ ಅವರ ಲೈಫ್ ಸ್ಟೈಲ್ ಅನ್ನ ಅರ್ಥ ಮಾಡ್ಕೊಂಡು, ಅವರ ಡಿಸಿಷನ್ಸ್ ಗಳನ್ನ, ಅವರ ಜೀವನದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡು, ಕೊನೆಯದಾಗಿ ಅವ್ರು ಏನ್ ಮಾಡ್ತಾರೆ, 7 ಹ್ಯಾಬಿಟ್ಸ್ ಗಳನ್ನ ಲಿಸ್ಟ್ ಮಾಡ್ತಾರೆ. ಹಿ ಕನ್ಕ್ಲೂಡ್ಸ್ ಆಲ್ ದ ಎಫೆಕ್ಟಿವ್ ಪೀಪಲ್ಸ್ ಲೈಫ್ ಇಂಟು 7 ಹ್ಯಾಬಿಟ್ಸ್. ಪ್ರತಿಯೊಂದು ರೂಢಿಗಳು, ಹ್ಯಾಬಿಟ್ಸ್ ಅಂದ್ರೆ ನಾವು ರೂಢಿ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ ಅಂದ್ರೆ 2 ತರಾನು ಬರುತ್ತೆ. ಒನ್ ಈಸ್ ಗುಡ್ ಅಡಿಕ್ಷನ್ ಅಂಡ್ ಬ್ಯಾಡ್ ಅಡಿಕ್ಷನ್. ಸಕಾರಾತ್ಮಕ ರೂಢಿಗಳು, ನಕಾರಾತ್ಮಕ ರೂಢಿಗಳು ಅಂತ ಹೇಳ್ತೀವಿ, ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಆಲ್ ದ ಪಾಸಿಟಿವ್ ಹ್ಯಾಬಿಟ್ಸ್. ಸೊ ಏನಂತಾರೆ, ಇನ್ನೊಂದು ಡೆಫಿನೇಷನ್ ಅನ್ನು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ನಿಮ್ಮ ರೂಢಿಗಳನ್ನ, ನಿಮ್ಮ ಹ್ಯಾಬಿಟ್ಸ್ ಅನ್ನ ನನಗೆ ತಿಳಿಸಿ, ನಾನು ನಿಮ್ಮ ಭವಿಷ್ಯವನ್ನ ನಾನು ಪ್ರಿಡಿಕ್ಟ್ ಮಾಡಬಹುದು ಅಂತಾನು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ವಿಚಾರ ಹೇಳ್ತೀವಿ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ರೂಢಿಗಳು ಯಾವ ತರ ಇದೆ, ಅದರಿಂದ ಅವನು ಯಾವ ರೀತಿಯಾಗಿ ವರ್ತನೆ ಮಾಡಬಹುದು, ಅವನು ಯಾವ ರೀತಿಯಾಗಿ ತನ್ನ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು ಅನ್ನೋದನ್ನು ಕೂಡ ಡಿಸೈಡ್ ಮಾಡಲಾಗತ್ತೆ. ಸೊ ಅವರ್ ಹ್ಯಾಬಿಟ್ಸ್ ವಿಲ್ ಡಿಸೈಡ್ ಅವರ್ ಫ್ಯೂಚರ್. ಸೊ ಹಂಗಿತ್ತು ಅಂತಂದ್ರೆ ಈ 7 ಹ್ಯಾಬಿಟ್ಸ್ ಗಳು ಯಾವುದು, ಈ 7 ಹ್ಯಾಬಿಟ್ಸ್ ಗಳಲ್ಲಿ ಏನು ಕಲಿಯೋಕ್ ಸಿಗತ್ತೆ, ಅದರಿಂದ ಯಾವ ಕ್ವಾಲಿಟೀಸ್ ಗಳನ್ನ ನಾವು ಡೆವಲಪ್ ಮಾಡ್ಕೋಬಹುದು, ಅಂಡ್ ಓವರ್ ಆಲ್ ಒಬ್ಬ ಲೀಡರ್ ಆಗಿ ನಾನು ಎಮರ್ಜ್ ಔಟ್ ಆಗ್ಬೇಕು ಅಂತಂದಾಗ ಯಾವ್ಯಾವ ಕ್ವಾಲಿಟೀಸ್ ಗಳು ಲಿಸ್ಟ್ ಆಗುತ್ತೆ ಅಂತ ಕೊನೆಯದಾಗಿ ಸಿಗತ್ತೆ. ಸೊ today's discussion is based on this beautiful book by Stephen Covey, The 7 Habits of Highly Effective People. I believe some of you have already read it. If you have not read it,
ದಿಸ್ ಬುಕ್ ಯಾಕೆಂದ್ರೆ ಏನ್ ಮಾಡ್ತಾ ಇದ್ದೀನಿ, ಈ ಬುಕ್ಕಿನ ಪೂರ್ತಿ ಸಾರಾಂಶವನ್ನ ನಾನು ಆಲ್ಮೋಸ್ಟ್ ಈಗ ಟೈಮ್ ನೋಡಿದ್ರೆ ನನ್ನ ಹತ್ರ ಸೊ 1 hour ಅಲ್ಲಿ ನಾನು ಕಂಪ್ಲೀಟ್ ಸಮರೈಸ್ ಮಾಡಬೇಕು. ಅಂಡ್ ದಿಸ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಎನಿ ಒನ್ ಟು ಸಮರೈಸ್ ದಿಸ್ ಬ್ಯೂಟಿಫುಲ್ ಬುಕ್ ಇನ್ ಟು 1 hour. ಸೊ ಅದರಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ನಮ್ಮ ಹಂತಕ್ಕೆ ಅಂದ್ರೆ ಆಸ್ ಅ ಸ್ಟೂಡೆಂಟ್ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ತಗೊಂಡು ನಿಮಗೆ ಎಕ್ಸಾಂಪಲ್ ಕೊಡೋ ಒಂದು ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಹ್ಯಾಬಿಟ್. ದ ಫಸ್ಟ್ ಹ್ಯಾಬಿಟ್ ಇನ್ ದಿಸ್ ಬುಕ್ ಈಸ್ ಬಿ ಪ್ರೊಆಕ್ಟಿವ್. ಒಂದು ಪ್ರೊಆಕ್ಟಿವ್ ಆಗಿರ್ಬೇಕು ಅನ್ನೋದು ಅಥವಾ ಪ್ರೊಆಕ್ಟಿವ್ ಆಗಿರೋದು ಏನಿದೆಯಲ್ಲ ಅದು ನಮ್ಮ ಇದರಲ್ಲಿ ಮೊದಲನೇ ಒಂದು ಹ್ಯಾಬಿಟ್ ಆಗುತ್ತೆ. ಏನಿದ್ರು ಪ್ರೊಆಕ್ಟಿವ್ ಅಂದ್ರೆ, ಈ ಕೆಳಗಡೆ ಒಂದು ಕಾರ್ನರ್ ಅಲ್ಲಿ ಒಂದು ಚಿತ್ರ ಇದೆ ನೋಡಿ, ಅದು ನಮಗೆ ಈ ಒಂದು ಪ್ರೊಆಕ್ಟಿವ್ ಅಂದ್ರೆ ಏನು ಅನ್ನೋದು ಕ್ಲಾರಿಟಿನ ಸ್ವಲ್ಪವಾಗಿ ಅಥವಾ ಒಂದು ವೆರಿ ಸ್ಮಾಲ್ ಸ್ಟೇಜ್ ಅಲ್ಲಿ ನಮಗೆ ಅರ್ಥ ಮಾಡಿಸುತ್ತೆ. 2 ಜನ ಇರ್ತಾರೆ, 2 ಥರದ ಜನ ಇರ್ತಾರೆ. ಕೆಲವೊಬ್ರು ಮನಸ್ಸು ಅಂದ್ರೆ ಗೊಂದಲಮಯವಾಗೇ ಇರುತ್ತೆ. ಯಾವುದೇ ಸಿಚುವೇಶನ್ ಕೊಡಿ, ಗಿವ್ ದೆಮ್ ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಯು ಗಿವ್ ದೆಮ್, they mess up with that situation and always they have confusion and they look at that situation in a very negative way. And in the same way ಅದೇ ಸಿಚುವೇಶನ್ ಅನ್ನ ಕೆಲವೊಬ್ರು ತುಂಬಾ ಸಲೀಸಾಗಿ, ತುಂಬಾ ಸರಳವಾಗಿ, ತುಂಬಾ ಈಸಿಯಾಗಿ, ತುಂಬಾ ಪಾಸಿಟಿವ್ ಆಗಿ ನೋಡ್ಕೋತಾರೆ. ಸೊ ಏನಿದು ಬೀಯಿಂಗ್ ಪ್ರೊಆಕ್ಟಿವ್ ಅಂತಂದ್ರೆ, ಇನ್ ಸಿಂಪಲ್ ಸ್ಟೇಟ್ಮೆಂಟ್ ಹೇಳ್ಬೇಕು ಅಂತಂದ್ರೆ, ಕ್ರಿಯೇಟಿಂಗ್ ಸಡನ್ ಆರ್ ಗೆಟಿಂಗ್ ಕಂಟ್ರೋಲ್ ಓವರ್ ಎನಿ ಸಿಚುವೇಶನ್. ಈಗ ಏನಾಗುತ್ತೆ, ಎಷ್ಟೋ ಸರಿ ನಾವು ನೋಡ್ತೀವಿ ನಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಒಂದೇನೋ ಸಮಸ್ಯೆ ಆಗಿದೆ, XYZ ಒಂದೇನೋ ಸಮಸ್ಯೆ ಆಗಿದೆ ಅಂದ್ರೆ 10 ಜನ ಇರ್ತಾರೆ ಅಂದ್ರೆ ಒಂದ್ 8 ಜನ ಆ ಒಂದು ಸಮಸ್ಯೆಯನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಂಡಿರ್ತಾರೆ. ಹೆಂಗಾಯ್ತು, ಹಂಗಾಯ್ತು, ಅದಾಯ್ತು, ಇದಾಯ್ತು. ಸಮಸ್ಯೆ ಬಗ್ಗೆನೇ ರಿಪೀಟೆಡ್ ಆಗಿ ಮಾತಾಡ್ತಾ ಇದ್ರೆ ಆ ಸಮಸ್ಯೆಗೆ ಸೊಲ್ಯೂಷನ್ ಸಿಗತ್ತಾ? ಓಕೆ, ಸಮಸ್ಯೆಯನ್ನೇ ಪದೇ ಪದೇ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರೆ ಸಮಸ್ಯೆಗೆ ಸೊಲ್ಯೂಷನ್ ಸಿಗತ್ತಾ? ಇಲ್ಲ. ಆಮೇಲೆ ಅದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ಸಮಸ್ಯೆಗೆ ಕಾರಣ ಯಾರು, ಈ ಸಮಸ್ಯೆ ಯಾಕಾಯ್ತು, ಈ ಸಮಸ್ಯೆ ಹೆಂಗಾಯ್ತು, ಈ ಸಮಸ್ಯೆಯಿಂದ ಮತ್ತೇನೇನ್ ಆಗ್ಬಹುದು ಅನ್ನೋದನ್ನೇ ಕೊಡ್ತಾರೆ ಹೊರತು, ಆ ವಿಚಾರವನ್ನೇ ಮಾಡ್ತಾರೆ ಹೊರತು ಸಮಸ್ಯೆಗೆ ಪರಿಹಾರ ಕೊಡಲ್ಲ. ಓಕೆ, ಸೊ ಪ್ರೊಆಕ್ಟಿವ್ ಇಸ್ ಅ ಬಿಹೇವಿಯರ್, ಪ್ರೊಆಕ್ಟಿವ್ ಇಸ್ ಅ ಅಬಿಲಿಟಿ. ಏನಂದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ, ಅದು ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗಿರ್ಬೋದು. ಈಗ ರೈಟ್ ನಾವು ನಿಮಗೆ ಪ್ರೊಫೆಷನಲ್ ಲೈಫ್ ಅಂದ್ರೆ ನಿಮ್ಮ ಕಾಲೇಜ್ ವರ್ಗು, ನಾಳೆ ನೀವೆಲ್ಲಿ ಕೆಲ್ಸಕ್ಕೆ ಬರ್ತೀರಲ್ಲ ಅಲ್ಲಿ ಆ ಒಂದು ಜಗತ್ತು. ಸೊ ಪರ್ಸನಲ್ ಲೈಫ್ ಆಗಿರ್ಲಿ, ಪ್ರೊಫೆಷನಲ್ ಲೈಫ್ ಆಗಿರ್ಲಿ, ಪ್ರತಿಯೊಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಹುಡುಕೋ ಒಂದು ಪ್ರಯತ್ನ ಮಾಡೋದು ಪ್ರೊಆಕ್ಟಿವ್ ಬಿಹೇವಿಯರ್. ಅಥವಾ ಆ ಸಮಸ್ಯೆಯನ್ನ ನಾವು ಕಂಟ್ರೋಲ್ ಅಲ್ಲಿ ತಗೊಂಡು ಅದಕ್ಕೆ ಪರಿಹಾರವನ್ನ ಹುಡುಕೋ ಪ್ರಯತ್ನ ಮಾಡೋದಕ್ಕೆ ನಾವು ಪ್ರೊಆಕ್ಟಿವ್ ಬಿಹೇವಿಯರ್ ಅಂತ ಕರಿತೀವಿ. ಇಟ್ಸ್ ರಾದರ್ ರೆಸ್ಪಾಂಡಿಂಗ್ ದ್ಯಾನ್ ರಿಯಾಕ್ಟಿಂಗ್ ಅಂತ ಕರಿತೀವಿ. ಹೌದಾ? ಏನಿದು ರೆಸ್ಪಾಂಡಿಂಗ್ ಅಂಡ್ ರಿಯಾಕ್ಟಿಂಗ್? ಪ್ರತಿಯೊಂದು ಸನ್ನಿವೇಶದಲ್ಲಿ, ಪ್ರತಿಯೊಂದು ಹಂತದಲ್ಲಿ ನಾವು ನಮ್ಮ ಇಲ್ಲಿ ಏನಾಗಿದೆ, ಮೈ ಡಿಯರ್ ಫ್ರೆಂಡ್ಸ್, ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ನಿಮ್ಗೆ ಏನು ನನ್ನ ರಿಕ್ವೆಸ್ಟ್ ಅಂತಂದ್ರೆ, ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಕೆಲವೊಂದು ಸನ್ನಿವೇಶ ನಾವು ಇಲ್ಲಿ ಇದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡ್ಬೇಕು. ಹೌದಾ? ಸನ್ನಿವೇಶ ಅಂತಂದಾಗ ಏನಾಗ್ಬೋದು, ರೋಡಲ್ಲಿ ಹೋಗೋಬೇಕಾದ್ರೆ ಯಾರೋ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ನನ್ನ ಪುಸ್ತಕನ ಕಳ್ಕೊಂಡಿರ್ಬೋದಾಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಗೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು, ನಾನು ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಹಾಸ್ಪಿಟಲ್ ಹೋಗಿರ್ಬೋದು, ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು. ಹೌದಾ? ಎಲ್ಲೋ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ, ಓಕೆ, ಬಿಗ್ ಬಜಾರ್ ಅಥವಾ ಮೋರ್ ಸ್ಟೋರ್ ಹೋಗಿದ್ದೀವಿ, ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ಲಿಂಗ್ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಯಾರೋ ಒಬ್ರು ಬರ್ತಾರೆ, ಇದು ಒಂದೇ ಐಟಮ್ ಇದೆ ಇದನ್ನು ಬಿಲ್ ಮಾಡು ಅಂತ ಹೇಳ್ತಾರೆ. ದೀಸ್ ಆರ್ ಡಿಫ್ರೆಂಟ್ ಸಿನಾರಿಯೋಸ್. ನಾವು ನಮ್ಮ ಲೈಫಲ್ಲಿ ಬೇರೆ ಬೇರೆ ಸನ್ನಿವೇಶಗಳನ್ನ ಬಂದಿರ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ನಾನು ರೆಸ್ಪಾಂಡ್ ಮಾಡ್ತೇನಾ ಅಥವಾ ರಿಯಾಕ್ಟ್ ಮಾಡ್ತೇನಾ? ಹಂಗಿದ್ರೆ ಏನಿದು ರೆಸ್ಪಾಂಡ್ ಅಂದ್ರೆ ಏನು, ರಿಯಾಕ್ಟ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಆಕ್ಷನ್ಗೆ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾಗಿ ವಿಚಾರ ಮಾಡದೆ ಅದಕ್ಕೆ ಉತ್ತರವನ್ನ ಕೊಡೋದನ್ನ ನಾವು ರಿಯಾಕ್ಟ್ ಅಂತ ಕರಿತೀವಿ. ಓಕೆ, ಒಬ್ರು ಏನೋ ಒಂದು ಮಾತಂದ್ರು, ಹೌದಾ, ನನಗೆ ಒಂದು ಮಾತನ್ನ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್, ನಾನು ರಸ್ತೆ ಮೇಲೆ ಹೋಗ್ತಾ ಇದ್ದೇನೆ, ಯಾರೋ ಒಬ್ರು ಅಪರಿಚಿತರು ನನ್ಗೆ ಕೈ ಮಾಡ್ಬಿಟ್ಟು ಹುಚ್ಚ ಅಂತ ಕರೀತಾರೆ, ಮ್ಯಾಡ್ ಫೆಲೋ ಅಂತ ಕರೀತಾರೆ. ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಿದೆ ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಅದನ್ನ ಇನ್ನೊಂದು ಸ್ವಲ್ಪ ಒಂದು ಹಂತ ಹಿಂದೆ ಹೋಗಿ ಒಂದು ಸ್ಟೆಪ್ ಹಿಂದೆ ಹೋಗ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಓಕೆ, ನಾನು ನಿಮ್ಮ ಊರಿಗೆ ಬಂದಿದ್ದೇನೆ ಅಂತ ಅನ್ಕೊಳ್ಳಿ, ನೀವು ಯಾವ್ಯಾವ ಊರಲ್ಲಿ ಇದ್ರೋ ಆ ಊರಿಗೆ ನಾನು ಹಂಗೆ ಬಂದಿದ್ದೇನೆ. ನಾನು ರೋಡ್ ಮೇಲೆ ಹೋಗ್ತಾ ಇದ್ದೇನೆ, ಯಾರೋ ನನಗೆ ಹಿಂದ್ಗಡೆಯಿಂದ ಪ್ರವೀಣ್ ಅಂತ ಕೂಗ್ದಂಗಾಯ್ತು. ನಾನು ಟರ್ನ್ ಆಗ್ಬೇಕು, ಆಗ್ಬಾರ್ದು, ಡೆಫಿನೆಟ್ಲಿ ಟರ್ನ್ ಆಗ್ಬೇಕು, ಬಿಕಾಸ್ ಪ್ರವೀಣ್ ನನ್ನ ಹೆಸರು. ಹೌದಾ? ಯಾರೋ ನನಗೆ ಕರೆದಿರಬಹುದು ಅಂತ ನಾನು ಟರ್ನ್ ಆಗ್ತೇನೆ. ಯಾರಾದ್ರೂ ನನಗೆ ಇನ್ ಕೇಸ್ ಆ ಊರಲ್ಲಿ ಪವ್ಯ ಅಂತ ಓದ್ರಿದ್ರೆ, ಪವ್ಯ ಇಸ್ ಲೈಕ್ ಮೈ ನಿಕ್ ನೇಮ್ ಇನ್ ಮೈ ಕಾಲೇಜ್, ಹಂಗ ಯಾರಾದ್ರೂ ಇನ್ ಕೇಸ್ ಕರೆದ್ರೆ ನಾನು ಜಂಪ್ ಮಾಡಿ ಟರ್ನ್ ಆಗ್ತೇನೆ. ಯಾಕಂದ್ರೆ somebody who knew me very closely is calling me, I have to respond. ಥರ್ಡ್ ಸಿಚುವೇಶನ್, ನಾನು ಹೋಗ್ತಾ ಇದ್ದೇನೆ, ಅನ್ನೋನ್ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಇದ್ದೇನೆ, ಅನ್ನೋನ್ ಊರಲ್ಲಿ ಹೋಗ್ತಾ ಇದ್ದೇನೆ, ಸಮ್ ಅನ್ನೋನ್ ಪರ್ಸನ್ ಕಾಲ್ಡ್ ಮಿ ಮ್ಯಾಡ್, and if I turn and respond, like if I reply back,
I am proving that, oh well, thank you so much, you have understood me. Come, you got to know that I'm mad. Correct. See, ಇಲ್ಲೇನಾಗತ್ತೆ, ವಿವೇಚನೆಗೆ ಬರುವ ವಿಚಾರ ಇದು, ಹೌದಾ? This is this small example will help us to understand one of the most important qualities of life: decision making, whether to answer or not to answer, whether to respond, not to respond. ಏನಿದೆ ಅಂದ್ರೆ, ಒಂದು ಆಕ್ಷನ್ ಆಗತ್ತೆ, ಯಾರೋ ಒಂದು ಕಮೆಂಟ್ ಮಾಡಿದ್ರು ಅಥವಾ ಒಂದು ಆಕ್ಷನ್ ಬಂತು, ಅದಕ್ಕೆ ಇಮಿಡಿಯೇಟ್ ರಿಯಾಕ್ಷನ್ ಕೊಡೋಕ್ಕಿಂತ ಮಧ್ಯದಲ್ಲಿ ಇದನ್ನ ನಾವು ತುಂಬಾ ಜನ ಮಾಡ್ತೀವಿ. ಸೊ ಆಕ್ಷನ್, ರಿಯಾಕ್ಷನ್, ದಿಸ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟಿಂಗ್. ಪ್ರತಿ ಸಂದರ್ಭದಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಎಷ್ಟೋ ಹಂತದಲ್ಲಿ ನಾವ್ ಏನ್ ಮಾಡ್ತೀವಿ, ವಿ ಫೇಸ್ ಲಾಟ್ ಆಫ್ ಕಾನ್ಸಿಕ್ವೆನ್ಸಸ್. ಆ ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಇಲ್ಲದೆ ಸುಮ್ಮನೆ ಮಾತಾಡ್ಬಿಡ್ತೀವಿ. ಸಣ್ಣ ವಿಚಾರ ದೊಡ್ಡದಕ್ಕೆ ಹೋಗಿ ಜಗಳ ಆಗಿ ನಮ್ಮ ಮನಸ್ಥಿತಿಗಳನ್ನ ಕೆಡಿಸ್ಕೊಂಡಿರೋದು ಅಥವಾ ಪರಿಸ್ಥಿತಿಗಳನ್ನು ಕೆಡಿಸ್ಕೊಂಡಿರೋ ಉದಾಹರಣೆಗಳು ತುಂಬಾ ಇವೆ. ಕರೆಕ್ಟಾ? ಸೊ ಆಕ್ಷನ್ ಅಂಡ್ ಬಿಫೋರ್ ಯು ರಿಯಾಕ್ಟ್, ಓಕೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಮಧ್ಯದಲ್ಲಿ ಇಫ್ ಯು ಗಿವ್ ಪಾಸ್ ಆಫ್ ಅ ಮಿನಿಟ್ ಅಂಡ್ ಜಸ್ಟ್ ಥಿಂಕ್, ಓಕೆ, ವಾಟ್ ಆಮ್ ಐ ಟಾಕಿಂಗ್, ಯಾರ ಜೊತೆ ನಾನು ಮಾತಾಡ್ತೇನೆ, ಹೂಮ್ ಆಮ್ ಐ ಟಾಕಿಂಗ್, ಓಕೆ, ಇಸ್ ಇಟ್ ನೆಸೆಸರಿ ಟು ಟಾಕ್? ಈ ಮೂರು ಪ್ರಶ್ನೆಗಳನ್ನ, ನಾನು ಯಾರ ಜೊತೆ ಮಾತಾಡ್ತಾ ಇದ್ದೇನೆ, ಯಾಕೆ ಮಾತಾಡ್ತಾ ಇದ್ದೇನೆ, ಅಥವಾ ಮಾತನಾಡುವುದು ಜರೂರತ್ ಇದೆನೋ ಇಲ್ವೋ ಅನ್ನೋದನ್ನ ಸ್ವಲ್ಪ ನಾನು ವಿಚಾರ ಮಾಡಿದ್ರೆ, ಇಫ್ ಐ ಬ್ರಿಂಗ್ ದಟ್ 1 minute ಆಫ್ ಪೇಷನ್ಸ್ ಅಂಡ್ ಅನಲೈಸ್ ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸಸ್ ಐ ಫೇಸ್ ಇಫ್ ಐ ರಿಯಾಕ್ಟ್ ಅಂತ ನಾನೇನಾದ್ರೂ ವಿಚಾರ ಮಾಡಿ ಉತ್ತರ ಕೊಟ್ಟೆ ಅಂತಾರೆ, ದಟ್ ಈಸ್ ಕಾಲ್ಡ್ ಆಸ್ ರೆಸ್ಪಾಂಡಿಂಗ್. ಈಗ ಒಂದು ಪ್ರಶ್ನೆ ಬರ್ಬೋದು, ಹಂಗಿದ್ರೆ ಪ್ರವೀಣ್, ರೆಸ್ಪಾಂಡ್ ಮಾಡಿದ್ರೆ ಯಾವತ್ತು ಏನು ಕಾನ್ಸಿಕ್ವೆನ್ಸಸ್, ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬರೋದಿಲ್ವಾ? ನೋ, ಐ ಆಮ್ ನಾಟ್ ಟೆಲ್ಲಿಂಗ್ ಯು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬರಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆದಾಗ ರೆಸ್ಪಾನ್ಸ್ ಆಗ್ಲಿ ಅಥವಾ ರಿಯಾಕ್ಟ್ ಆಗ್ಲಿ ಕಾನ್ಸಿಕ್ವೆನ್ಸಸ್ ಬಂದೇ ಬರಬಹುದು. ಆದ್ರೆ ನಾನು ರೆಸ್ಪಾಂಡ್ ಮಾಡೋ ಸಂದರ್ಭದಲ್ಲಿ ನನ್ನ ವಿವೇಚನೆಯಲ್ಲಿ ಇದ್ಕೊಂಡು ನಾನು ಮಾಡಿದಾಗ ನನಗೆ ಅದರ ಪರಿಕಲ್ಪನೆನೂ ಇರುತ್ತೆ, ಈ ತರ ಆದ್ರೆ ಹಿಂಗಾಗತ್ತೆ, ಸೊ ಅವ್ರು ಈ ತರ ನನಗೆ ಏನಾದ್ರು ಆಕ್ಷನ್ ತಗೊಂಡ್ರೆ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಪೇಷನ್ಸು ನನ್ನ ಹತ್ರ ಇರುತ್ತೆ, ಮತ್ತೆ ಅದರ ಸಿಚುವೇಶನ್ ಕಂಟ್ರೋಲು ನನ್ನ ಹತ್ರ ಇರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ರಿಯಾಕ್ಟ್. Especially I understand at the age of 21 and 22, you will be like your body is running with hot blood, ರಕ್ತ ಕುದಿತಾ ಇರುತ್ತೆ, and impulsive ಆಗಿ ಬಿಹೇವಿಯರ್ಸ್ ಇರುತ್ತೆ, ಅಂಡ್ ಅದೊಂದೇನೋ ಸೂಪರ್ ನ್ಯಾಚುರಲ್ ಪವರ್ ತರ ಇರುತ್ತೆ ಬಿಹೇವಿಯರ್ಸ್. ಯಾಕಂದ್ರೆ ಐ ಹ್ಯಾವ್ ಗಾನ್ ಥ್ರೂ ದಟ್. ಐ ಆಮ್ 35 year old and some 13-14 years back I was at your stage and I have gone through completely and I have done a lot of mistakes. ಯಾಕಂದ್ರೆ back then I was just like you. I was very reactive, I was very impulsive, and I have faced a lot of consequences. Trust me, ಅದೇ ಸಿಚುವೇಶನ್ ಏನು 10 ವರ್ಷ ಅಥವಾ 15 ವರ್ಷದ ಹಿಂದೆ ಯಾವ ಸಿಚುವೇಶನ್ ಅಲ್ಲಿ ನಾನಿದ್ದೆ, ಅದೇ ಸಿಚುವೇಶನ್ ಆದ್ರೂ ಇವತ್ತು ಬಂತು ಅಂದ್ರೆ, ಟ್ರಸ್ಟ್ ಮೀ, ಮೈ ಬಿಹೇವಿಯರ್ ಇಸ್ ಟೋಟಲಿ ಡಿಫರೆಂಟ್. ಓಕೆ, ಯಾಕಂತಂದ್ರೆ ಈಗ ಆ ಒಂದು ಕ್ವಾಲಿಟಿಯನ್ನ ನಾನು ಕಲಿತಾ ಇದ್ದೇನೆ. ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ಐ ಆಮ್ ದ ಗ್ರೇಟ್ ಪ್ರೊಆಕ್ಟಿವ್ ಪರ್ಸನ್. ಸೊ ಇಟ್ ಈಸ್, ಲೈಫ್ ಇಸ್ ಆಲ್ ಅಬೌಟ್ ಲರ್ನಿಂಗ್. ಓಕೆ, ನಾನು ಕಲಿತಾ ಇದ್ದೇನೆ ರೆಸ್ಪಾಂಡ್ ಮಾಡೋದು ಹೆಂಗೆ ಅನ್ನೋದು, ರೆಸ್ಪಾಂಡ್ ಮಾಡೋದ್ರಿಂದ ಏನೇನು ಅನುಕೂಲಗಳಾಗ್ತಾ ಇದೆ, ಅಂಡ್ ಐ ಆಮ್ ಹ್ಯಾಪಿ ರೆಸ್ಪಾಂಡಿಂಗ್ ರಾದರ್ ರಿಯಾಕ್ಟಿಂಗ್. ಸೊ proactive behavior is responding, not reacting. Second, respond positively, respond in the perception of solving the problem which is created rather just discussing. Okay, ಇದನ್ನ ನಾವು proactive behavior ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, proactive and reactive people ಎರಡು ತರದ ಜನ ಬರ್ತಾರೆ. ಅದರ ಒಂದು ಕಂಪ್ಯಾರಿಸನ್ ಅನ್ನು ನಿಮಗೆ ಕೊಡ್ತೇನೆ. ಕೆಳಗಡೆ ಸ್ಕ್ರೀನ್ ಅಲ್ಲಿ ಅದರ ಕಂಪ್ಯಾರಿಸನ್ ಅನ್ನು ನಾನು ಕೊಡ್ತಾ ಹೋಗ್ತೇನೆ. ಏನಾಗುತ್ತೆ, ಪ್ರೊಆಕ್ಟಿವ್ ಪೀಪಲ್ ಯಾವ ತರ ವರ್ತನೆ ಮಾಡ್ತಾರೆ ಅಂಡ್ ರಿಯಾಕ್ಟಿವ್ ಪೀಪಲ್ ಯಾವ ತರ ವರ್ತನೆ ಮಾಡ್ತಾರೆ, ಕ್ವಿಕ್ ಆಗಿ ನಾನು ನಿಮ್ಗೆ ಅದನ್ನ ಓದ್ಬಿಡ್ತೇನೆ. ಸೊ ಒಂದ್ ಯಾವ್ದೋ ಸಿಚುವೇಶನ್ ಅಲ್ಲಿ ಏನೋ ಸಮ್ ಥಿಂಗ್ಸ್ ಹ್ಯಾವ್ ಗಾನ್ ರಾಂಗ್, ಏನೋ ಒಂದು ಘಟನೆ ನಡೆದಿದೆ ಅಂತಂದಾಗ ಆ ಘಟನೆಗೆ ಸಂಬಂಧಪಟ್ಟ ವ್ಯಕ್ತಿ ಅಥವಾ ಘಟನೆಯನ್ನ ದೂಷಿಸ್ತಾ ಕೂತ್ಕೊಳ್ಳಲ್ಲ ಯಾರು ಪ್ರೊಆಕ್ಟಿವ್ ಪೀಪಲ್. ಓಕೆ, ಇಟ್ಸ್ ಆಲ್ರೆಡಿ ಹ್ಯಾಪನ್, ಇಟ್ಸ್ ಡನ್, ಇಟ್ ಇಸ್ ಡನ್, ಇಟ್ ಆಗ್ ಹೋಗಿದೆ. ಈಗ ಅದ್ರ ಬಗ್ಗೆ ಮಾತಾಡೋದು ಅಥವಾ ಸಂಬಂಧಪಟ್ಟ ವ್ಯಕ್ತಿನ ಟೀಕಿಸ್ತಾ ಕೂತ್ಕೊಂಡ್ರೆ, ಕ್ರಿಟಿಸೈಸ್ ಮಾಡ್ತಾ ಕೂತ್ಕೊಂಡ್ರೆ ಸೊಲ್ಯೂಷನ್ ಸಿಗತ್ತಾ? ಇಲ್ಲ. ಬಟ್ whereas these reactive people, they dig out, they get into the core of that and they do all the investigations and they behave like secret agents and do all the investigations and keep blaming. I don't want to give example, but unfortunately and also it is my request, ಒಂದು ಸನ್ನಿವೇಶ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಟ್ ವಾಸ್ 10 years ಬ್ಯಾಕ್, ನಾನು ಆಸ್ ಅ ಟ್ರೈನರ್ ನಾನು ಬೇರೆ ಎಲ್ಲ ಕಡೆ ಹೋದಾಗ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೆ, ಡೂ ವಾಚ್ ನ್ಯೂಸ್ ಚಾನಲ್ಸ್ ಟು ಇಂಪ್ರೂವ್ ಯುವರ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಜನರಲ್ ನಾಲೆಜ್ ಅಂತ ನಾವೇ ಹೇಳ್ತಾ ಇದ್ವಿ. ಬಟ್ ನೌ ಅಡೇಸ್ ಐ ಟೆಲ್ ಯು,
I go and tell, if you want to improve your knowledge as well as language, watch Rajya Sabha TV. Okay, ಅದರಲ್ಲಿ ಏನ್ ಡಿಸ್ಕಷನ್ಸ್ ಆಗುತ್ತೆ, ರಾಜ್ಯಸಭಾ ಲೋಕಸಭಾ ಟಿವಿ ಅಂತ ಬರುತ್ತೆ, ಅಂಡ್ ಇಟ್ ಇಸ್ ಅ ಫ್ರೀ ಚಾನಲ್ ಇನ್ ಯುವರ್ ಕೇಬಲ್ ನೆಟ್ವರ್ಕ್, ಅಂಡ್ ಮೋಸ್ಟ್ ಆಫ್ ಅಸ್ ವಿ ಹ್ಯಾವ್ ನಾಟ್ ಇವನ್ ಸೀನ್ ವಾಟ್ ಇಟ್ ಇಸ್. ಓಕೆ, ಅದರಲ್ಲಿ ಏನ್ ಡಿಸ್ಕಷನ್ಸ್ ಆಗತ್ತಲ್ಲ, ಆ ಡಿಸ್ಕಷನ್ ಪ್ಯಾನಲ್ ಅಲ್ಲಿ ಪ್ರತಿದಿನ ಡಿಬೇಟ್ ನಡೆಯುತ್ತೆ, ಪ್ರತಿದಿನ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಆ ಪ್ಯಾನಲ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ರಿಟೈರ್ಡ್ IAS, IFS ಅಂಡ್ IPS ಆಫೀಸರ್ಸ್, ಕ್ಯಾಬಿನೆಟ್ ಸೆಕ್ರೆಟರೀಸ್ಗಳು ಅಂಡ್ ಇಂಡಸ್ಟ್ರಿಯಲಿಸ್ಟ್ ವಿತ್ ಸಮ್ 30-35 years ಆಫ್ ಎಕ್ಸ್ಪೀರಿಯನ್ಸ್, ಅವ್ರು ಬಂದು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಡಿಬೇಟ್ ಆಗೋಬೇಕಾದ್ರೆ ಹೆಂಗಾಗುತ್ತೆ, ಒಬ್ರು ಮಾತಾಡಬೇಕಾದ್ರೆ ಮಿಕ್ಕಿರೋ 4 ಜನ ಸುಮ್ಮನೆ ಕುತ್ಕೊಂಡಿರ್ತಾರೆ, ಬಿಕಾಸ್ ಎವ್ರಿಬಡಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಒನ್. ಸೊ ನಿಮಗೆ ಇನ್ ಡೆಪ್ತ್ ನಾಲೆಜ್ ಬೇಕು, ಒಂದೇನೋ ಒಂದು ಘಟನೆ ನಡೆದಿದೆ, ಹೊಸದೊಂದೇನೋ ಅಮೆಂಡ್ಮೆಂಟ್ ಆಯ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅಥವಾ ಹೊಸದೊಂದು ಯಾವ್ದೋ ರೂಲ್ ತಗೊಂಡ್ಬಂದ್ರು, ಹೊಸದೇನೋ ಇಂಟ್ರೊಡ್ಯೂಸ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ GST ಇಂಟ್ರೊಡ್ಯೂಸ್ ಮಾಡಿದ್ರು, ಅದ್ ಏನು ಎತ್ತ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಐ ರಿಕ್ವೆಸ್ಟ್ ಯು, ಪ್ಲೀಸ್ ನೌ ಆನ್ವರ್ಡ್ಸ್, please watch Rajya Sabha and Lok Sabha TV at least for 1 hour every day, at least in the evening 9 o'clock prime time ಅಲ್ಲಿ ನೋಡಿ. ಅದರಿಂದ ಆಗೋದೇನು ಅಂದ್ರೆ, ಫಸ್ಟ್ ಮನಸ್ಸು ಶಾಂತ ಇರುತ್ತೆ. ಯಾಕಂದ್ರೆ ಅನ್ಲೈಕ್ ಅದರ್ ಚಾನಲ್ಸ್, ಎಲ್ಲಾರನ್ನೂ ಕರೆದು ಕೂಡಿಸ್ಬಿಟ್ಟು ಎಲ್ಲಾರು ಅಟ್ ಎ ಟೈಮ್ ಅಲ್ಲಿ ಮಾತಾಡಿದ್ರೆ ಹೂ ಇಸ್ ಗೋಯಿಂಗ್ ಟು ಲಿಸನ್? ನಾವು ಅದನ್ನ ಕೇಳೋದು ಇಲ್ಲಿ ಕುತ್ಕೊಂಡು, ಯಾಕಂದ್ರೆ ಕೇಳಿಸ್ಕೊಳಕ್ಕೆ ಕುತ್ಕೊಂಡಿರ್ತೀವಿ, ಬಟ್ ಎಲ್ಲಾರು ಅಟ್ ಎ ಟೈಮ್ ಅಲ್ಲಿ ಮಾತಾಡಿದ್ರೆ ನಮಗೂ ಕೇಳಿಸ್ಕೊಳಲ್ಲ, ರೈಟ್? ಅಂಡ್ ಯು ಸಿ, when these people who sit in Rajya Sabha and Lok Sabha TV ಅಲ್ಲಿ ಕುತ್ಕೊಂಡಿರ್ತಾರಲ್ಲ, you find them as a very proactive people. They talk about the solution for that particular issues, whereas unfortunately these private news channels ಏನಾಗುತ್ತೆ ಅಂದ್ರೆ, they are all reactive people for one issue. They dig into the core and only talk about the problem, and unfortunately their logics and all, I'm very sorry, I feel very illogic to listen to them. So talk about the solution, okay? Do not blame the situation, and we are reactive people blame the situation and blame the people. Next, ಏನಾಗುತ್ತೆ ಇದರಲ್ಲಿ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದ್ರೆ, ಇದರಲ್ಲಿ ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಏನಾಗುತ್ತೆ ಅಂದ್ರೆ, ಬೇಸ್ಡ್ ಆನ್ ದ ಕಾನ್ಶಿಯಸ್ ಚಾಯ್ಸಸ್ ಅಂಡ್ ವ್ಯಾಲ್ಯೂ, ಬೇಸ್ಡ್ ಆನ್ ದರ್ ವ್ಯಾಲ್ಯೂ ಸಿಸ್ಟಮ್. ಅವನ ಒಂದು, ಅದು ಹೇಳದಲ್ಲ, ವಿವೇಚನೆಯಿಂದ ಒಂದು ನಿರ್ಧಾರವನ್ನ ತಗೋತಾರೆ. ಆ ನಿರ್ಧಾರ ತಗೊಳಕ್ಕೆ ಅವನ ಜೀವನದ ಮೌಲ್ಯಗಳು ಯಾವ ತರ ಇದೆ ಅನ್ನೋದು ಅದರ ಮೇಲೆ ನಿರ್ಧಾರಿತ ಆಗುತ್ತೆ. ಸೊ see, it is a life skill. Leadership is a life skill. ಯಾಕಂದ್ರೆ ಏನಾಗುತ್ತೆ, ಜೀವನದ ಮೌಲ್ಯಗಳು ಯಾವ ರೀತಿಯಾಗಿ ನಾನು ಬೆಳೆದು ಬಂದಿದ್ದೇನೆ, ಇದರದ್ದು ಒಂದು ವಿಡಿಯೋನ ನನ್ನ ಯೂಟ್ಯೂಬ್ ಅಲ್ಲಿ ಇದೆ. ಅಂಡ್ ಇಫ್ ಎಟ್ ಆಲ್ ಯು ಹ್ಯಾವ್ ಅ ಟೈಮ್ ಅಂಡ್ ಪೇಷನ್ಸ್, ಗೋ ಅಂಡ್ ವಾಚ್ ವ್ಯಾಲ್ಯೂ ಸಿಸ್ಟಮ್, ಹೌ ಟು ಡೆವಲಪ್ ವ್ಯಾಲ್ಯೂ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಒಂದು ವ್ಯಾಲ್ಯೂ ಸಿಸ್ಟಮ್ ಡೆವಲಪ್ ಆಗ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಸುತ್ತಮುತ್ತಲಿನ ವಾತಾವರಣ, ವಿಚಾರಗಳು, ಮಾತುಗಳು, ಆಕ್ಷನ್ಸ್ ಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬರುತ್ತೆ. ಸೊ ಇದೆಲ್ಲಾನು ಸೇರ್ಕೊಂಡು, ಯಾವ ಬ್ಯಾಕ್ ಗ್ರೌಂಡ್ ಇಂದ ನಾವು ಬೆಳೆದ್ ಬಂದಿದ್ದೀವಿ, ನಮ್ಮ ಸರೌಂಡಿಂಗ್ ಯಾವ ತರ ಇದೆ, ನಾವ್ ಯಾವ ತರ ಜನರ ಜೊತೆಗೆ ದಿನ ವರ್ತನೆಯನ್ನ ಮಾಡ್ತಾ ಇರ್ತೀವಿ, ಒಡನಾಟ ಇಟ್ಕೊಂಡಿರ್ತೀವಲ್ಲ, ಅದರಿಂದ ನಮ್ಮ ವಿವೇಚನೆ ನಿಂತುಕೊಳ್ಳುತ್ತೆ. ಅದರಿಂದ ನಾನು ಪ್ರೊಆಕ್ಟಿವ್ ಆಗ್ತೇನೋ ರಿಯಾಕ್ಟಿವ್ ಆಗ್ತೇನೋ ಅನ್ನೋದು ಬರುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ನಿಂಬೆನ, ಇಫ್ ಐ ಸ್ಕ್ವೀಸ್ ಲೆಮನ್ ಐ ಗೆಟ್ ಲೆಮನ್ ಜ್ಯೂಸ್, ಇಫ್ ಐ ಸ್ಕ್ವೀಸ್ ಮ್ಯಾಂಗೋ ಐ ಗೆಟ್ ಮ್ಯಾಂಗೋ ಜ್ಯೂಸ್. ಸ್ಕ್ವೀಸಿಂಗ್ ಲೆಮನ್ ಐ ವಿಲ್ ನೆವರ್ ಗೆಟ್ ಅ ಮ್ಯಾಂಗೋ ಜ್ಯೂಸ್. ಯಾಕಂದ್ರೆ ಆ ಹಣ್ಣಿನ ಸಿಪ್ಪೆ ಒಳಗಡೆ ಯಾವ ಪದಾರ್ಥ ಇರುತ್ತಲ್ಲ, ಅದರ ಮೇಲೆ ಪ್ರೆಷರ್ ಹಾಕಿದಾಗ ಒಳಗಡೆ ಇರೋ ಪದಾರ್ಥನೇ ಹೊರಗಡೆ ಬರುತ್ತೆ. ನನ್ನ ಸರೌಂಡಿಂಗ್ ಅಲ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸದಾ ನಾನು ಯಾವಾಗ್ಲೂ ನೆಗೆಟಿವ್ ವಿಚಾರಗಳನ್ನ ಮಾಡ್ತಾ ಈ ಒಂದು ಮನಸ್ಸಿನಲ್ಲಿ, ದೇಹದ ಒಂದು ತಲೆಯಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ನೆಗೆಟಿವ್ ವಿಚಾರಗಳನ್ನ ಹಾಕೊಂಡಾಗ, ಜೀವನ ನನ್ನ ಮೇಲೆ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕ್ಸಿ ನನ್ನ ಮೇಲೆ ಪ್ರೆಷರ್ ಹಾಕತ್ತೆ ಅಂತಂದ್ರೆ, ನಾನು ಪಾಸಿಟಿವ್ ಆಗಿ ಬಿಹೇವ್ ಮಾಡೋಕ್ ಆಗೋದೇ ಇಲ್ಲ. ಯಾಕಂದ್ರೆ ಯಾವ ತರದ ವಿಚಾರ ಇರುತ್ತೆ ಅದೇ ತರದ ವ್ಯಕ್ತಿತ್ವ ಹೊರಗಡೆ ಬರುತ್ತೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ಇಟ್ ಇಸ್. ಸೊ ಇಲ್ಲಿ ರಿಯಾಕ್ಟಿವ್ ಮತ್ತೆ ಪ್ರೊಆಕ್ಟಿವ್ ಯಾಕೆ ಆಗುತ್ತೆ ಅಂದ್ರೆ, ಪ್ರೊಆಕ್ಟಿವ್ ಅಲ್ಲಿ ಅಷ್ಟು ಒಂದು ತಾಳ್ಮೆ ಅಥವಾ ಒಂದು ವಿವೇಚನೆಯಿಂದ ಕೂಡಿರೋ ಒಂದು ನಿರ್ಧಾರಗಳು ಯಾಕೆ ಬರ್ತವೆ ಅಂದ್ರೆ, ಬಿಕಾಸ್ ಆಫ್ ದ ವ್ಯಾಲ್ಯೂ ಸಿಸ್ಟಮ್. ಬಟ್ ಹೆಂಗಾಗತ್ತೆ ಅಂತಂದ್ರೆ, ಈ ಒಂದು ರಿಯಾಕ್ಟಿವ್ ಪೀಪಲ್, ದೇ ಟೇಕ್ ಅ ಡಿಸಿಷನ್ ಆನ್ ದ ಕಂಡೀಷನ್ ಅಂಡ್ ದೇರ್ ಫೀಲಿಂಗ್ಸ್. ಯಾರೋ ನನ್ನ ಫೀಲಿಂಗ್ಸ್ ಹರ್ಟ್ ಆಯ್ತು, ನಂದೊಂದು ಯಾವ್ದೋ ಒಂದು ಕಂಡೀಷನ್ ಇದೆ, ನಂದೊಂದು ಮೈಂಡ್ ಸೆಟ್ ಇದೆ, ಓಕೆ, ಐ ಆಮ್ ಪ್ರೋ ಯಾವುದೋ ಜಾತಿ ಧರ್ಮದ ಬಗ್ಗೆ ನನ್ನೊಂದು ವಿಚಾರ ಇದೆ, ಅದರ ವಿರುದ್ಧವಾಗಿ ಯಾರೋ ಮಾತಾಡ್ತಾರೆ, ಕರೆಕ್ಟಾ? ವಾಕ್ ಸ್ವಾತಂತ್ರ್ಯ ಅಂತ ಕರಿತೀವಿ ನಾವು. ಲೈಕ್ ನಮ್ಮ ಹತ್ರ ನಾವು ಮಾತಾಡಬೇಕಾದ್ರೆ, ನನಗೇನೆ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರಾ, ಏನೋ ಒಂದು ಪೋಸ್ಟ್ ಮಾಡ್ತೀರಾ, 108 ಕಮೆಂಟ್ ಬರುತ್ತೆ. ಯಾಕಂದ್ರೆ ನನಗೆ ಪೋಸ್ಟ್ ಮಾಡೋ ಅಧಿಕಾರ ಇದೆ ಅಂದ್ರೆ, ಅದಕ್ಕೆ ತಮ್ಮ ರೀತಿಯಾಗಿ, ತಮಗೆ ಬೇಕಾದ ರೀತಿಯಾಗಿ ಅದಕ್ಕೆ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸೋ ಅಧಿಕಾರ ಅವ್ರಿಗೂ ಇರುತ್ತೆ. ಓಕೆ, ದಿಸ್ ಇಸ್ ವೇರ್ ಪ್ರೊಆಕ್ಟಿವ್ ಅಂಡ್ ರಿಯಾಕ್ಟಿವ್. ಇಟ್ ಈಸ್ ಬೇಸ್ಡ್ ಆನ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಚಾಯ್ಸಸ್, ಕಾನ್ಶಿಯಸ್ ಚಾಯ್ಸಸ್. ಹಿಯರ್ ಇಟ್ ಈಸ್ ಬೇಸ್ಡ್ ಆನ್ ಕಂಡೀಷನ್ಸ್ ಅಂಡ್ ಫೀಲಿಂಗ್ಸ್. Now,
ಏನಾಗುತ್ತೆ, ಈಗ ಕೆಲವೊಬ್ರು ಏನಾಗುತ್ತೆ, ಹೊರಗಡೆ ರಿಯಾಕ್ಟಿವ್ ಪೀಪಲ್ ಹೆಂಗಂದ್ರೆ, ಹೊರಗಡೆ ವೆದರ್ ಚೆನ್ನಾಗಿಲ್ಲ, ಮಳೆ ಬರೋಂಗಿದೆ, ನನ್ಗೆ ಯಾಕೋ ಮೂಡ್ ಸರಿ ಇಲ್ಲ, ನನ್ಗೆ ಕ್ಲೈಮೇಟ್ ಸರಿ ಇಲ್ಲ, ಹೌದಾ, ಅದಕ್ಕೆ ನನಗೆ ಮಾಡೋಕ್ಕಾಗಲ್ಲ. ದೇ ಗಿವ್ ಎಕ್ಸ್ಕ್ಯೂಸಸ್. ಅಂಡ್ ದೀಸ್ ಪೀಪಲ್ ಆರ್ ಇರ್ರೆಸ್ಪೆಕ್ಟಿವ್ ಆಫ್ ದ ವೆದರ್, ಕ್ಲೈಮೇಟ್, ವಾಟ್ ಎವರ್ ಕಂಡೀಷನ್, ಮಾಡ್ಬೇಕಾ, ಇವತ್ತು ಆಗ್ಬೇಕು. ಯಾಕಂತಂದ್ರೆ ಐ ಕೆನಾಟ್ ಗಿವ್ ಎಕ್ಸ್ಕ್ಯೂಸಸ್. ಅದಕ್ಕೆ ನಿನ್ನೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈದರ್ ಬಿ ಪಾರ್ಟ್ ಆಫ್ ರೀಸನ್ಸ್ ಆರ್ ಬಿ ಪಾರ್ಟ್ ಆಫ್ ರಿಸಲ್ಟ್ಸ್. If you become part of reasons, reactive behavior. If you become a part of results, it is a proactive behavior. Irrespective of the situation, ನಂಗೆ ಮಾಡ್ಬೇಕು. End of the day, ಹೋನಾ ಹೈ ಬಸ್. ಓಕೆ, ಏನಾಗತ್ತೆ ಇಲ್ಲಿ ಹೆಂಗಾಗತ್ತೆ ಅಂದ್ರೆ, ಸುತ್ತಮುತ್ತಲಿನ ಜನಗಳು ಏನಿರ್ತಾರಲ್ಲ, ಅವರು ಯಾವ ರೀತಿಯಾಗಿ ನಮಗೆ ಸ್ಟಿಮ್ಯುಲೇಟ್ ಮಾಡ್ತಾರೆ, ನಮಗೆ ಯಾವ ತರ ಪ್ರವೋಕ್ ಮಾಡ್ತಾರಲ್ಲ, ಆ ತರ ರಿಯಾಕ್ಟಿವ್ ಪೀಪಲ್ಗಳು ಅದಕ್ಕೆ ತಕ್ಕಂಗೆ ಕುಣಿತಾ ಹೋಗ್ಬಿಡ್ತಾರೆ. ಇಲ್ಲಿ ಏನಾಗುತ್ತೆ, ಇವರೆಲ್ಲಾ ರೆಸ್ಪಾನ್ಸಸ್ಗಳನ್ನು ತಗೋತಾರೆ, ಇನ್ನೊಬ್ರು ಏನ್ ಹೇಳ್ತಾರೆ ಎಲ್ಲಾನು ಕೇಳ್ಕೊತಾರೆ. ಆದ್ರೂ ಕೂಡ ನಿರ್ಧಾರವನ್ನ ತಗೊಳ್ಳೋಕ್ಕಿಂತ ಮುಂಚೆ ತಮ್ಮ ವಿವೇಚನೆ, ತಮ್ಮ ವ್ಯಾಲ್ಯೂ ಸಿಸ್ಟಮ್, ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ವಿಚಾರ ಮಾಡಿ ನಿರ್ಧಾರ ತಗೋತಾರೆ. ಸೊ ಇಷ್ಟೆಲ್ಲಾನು ನಾವು ಮಾತಾಡಬೇಕಾದ್ರೆ ಒಂದು ಕ್ವಾಲಿಟಿನ ನಾವು ನೋಟಿಸ್ ಮಾಡ್ತೀವಿ, ಏನು ಅಂತಂದ್ರೆ ಪ್ರೋಆಕ್ಟಿವ್ ಬಿಹೇವಿಯರ್. ಬೀಯಿಂಗ್ ಪ್ರೋಆಕ್ಟಿವ್ ಇರೋದ್ರಿಂದ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಅಸ್ ಟು ಬಿ ಪಾಸಿಟಿವ್. ಈ ಒಂದು ಪ್ರೋಆಕ್ಟಿವ್ ಬಿಹೇವಿಯರ್ ಇಂದ ಜಗತ್ತಿಗೆ ಏನ್ ಸುಧಾರಣೆ ಕೊಡ್ತಾ ಇದೀವಿ, ಜಗತ್ತಲ್ಲಿ ಏನು ಬದಲಾವಣೆ ತರ್ತಾ ಇದೀವಿ. ಮೈ ಡಿಯರ್ ಫ್ರೆಂಡ್ಸ್, please come out of this kind of a mindset. Before I even contribute to the world, me contribute to self. First ನನ್ನನ್ನು ನಾನು ನಿರ್ಮಾಣ ಮಾಡ್ಕೊಳ್ತೇನೆ, ನನ್ನಲ್ಲಿ ಆ ಕ್ವಾಲಿಟಿನ ತಗೊಂಡ್ಬರ್ತೇನೆ, then I will radiate that positivity. So being proactive helps me to be positive. Being proactive will definitely help me to understand the situation, and being proactive will help me to make decisions. Okay, ಹೆಂಗೆ ಡಿಸಿಷನ್ ಮೇಕ್, ಯಾರಾದ್ರೂ ನಾಳೆ ನಿಮ್ಮ ಇಂಟರ್ವ್ಯೂಸ್ ಅಲ್ಲಿ ಏನಾದ್ರೂ ನಿಮಗೆ ಆ ಪ್ರಶ್ನೆ ಕೇಳ್ತಾರೆ, explain how, like on what basis you tell that you are a good decision making antandre, for any given situation, sir, I behave positive, I understand the situation, and based on my proactive behavior I make a good decision. And this is one great explanation for this of decision making ability na explain ಮಾಡಿ ಅಂತ. So these are the qualities. Okay, let me just come back to the previous slide. ಏನ್ ಸ್ಟಾರ್ ಮಾರ್ಕ್ ಹಾಕಿದೆನಲ್ಲ, ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಇದ್ರ ಬಗ್ಗೆನೇ ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ದೀಸ್ ಆರ್ ದ 3 ಕ್ವಾಲಿಟೀಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಫಸ್ಟ್ ಹ್ಯಾಬಿಟ್ ಆಫ್ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಈ ಪುಸ್ತಕದಲ್ಲಿ ಏನಿದೆ ಅಲ್ಲ, ಅದರ ಮೊದಲನೇ ಒಂದು ಹ್ಯಾಬಿಟ್ ಅಲ್ಲಿ 3 ಕ್ವಾಲಿಟೀಸ್ ಗಳನ್ನ ನಾವು ಕಲ್ತ್ವಿ. ಅಂಡ್ ಈ 3 ಕ್ವಾಲಿಟೀಸ್ ಗಳು ನಮ್ಮ ಜೀವನವನ್ನ ಬದಲಾಯಿಸಬಹುದು. ಐ ಟ್ರಸ್ಟ್ ಮೀ, ಬಿಫೋರ್ ಐ ಗೋ ಟು ದ ನೆಕ್ಸ್ಟ್ ಹ್ಯಾಬಿಟ್ಸ್ ಅಂಡ್ ದೇರ್ ಆಫ್ಟರ್, ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಏನು ಬೇರೆ ಹ್ಯಾಬಿಟ್ಸ್ ಹೋಗೋಕ್ಕಿಂತ ಮುಂಚೆ ಬೇರೆ ಯಾವ ಮಿಕ್ಕಿರೋ 6 ಹ್ಯಾಬಿಟ್ ಗಳನ್ನ ನಾನು ಡೆವಲಪ್ ಮಾಡ್ಕೋತೇನೋ ಗೊತ್ತಿಲ್ಲ. ಅಂಡ್ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಮೈ ಡಿಯರ್ ಫ್ರೆಂಡ್ಸ್, ಡೆವಲಪ್ ದಿಸ್ ಹ್ಯಾಬಿಟ್ ಆಫ್ ಬೀಯಿಂಗ್ ಪ್ರೊಆಕ್ಟಿವ್. This will definitely help you to be a good human being, also a good employee in days to come. Okay, we'll go to the next habit, that is begin with end in mind. Okay, very beautiful heading ಕೊಟ್ಟಿದ್ದಾರೆ. ಒಂದು proactive ಆಯ್ತು, ಸೆಕೆಂಡ್ begin with the end in the mind. ಕೆಳಗಡೆ ಒಂದು ಫೋಟೋ ಹಾಕಿದೆ ನೋಡಿ, ಚೆಸ್ ಆಟದ್ದು. ಯಾರ್ಯಾರು ಚೆಸ್ ಆಟವನ್ನ ಆಡಿದಿರಲ್ಲ, ಯು ಕ್ಯಾನ್ ವೆರಿ ಈಸಿಲಿ ರಿಲೇಟ್ ವಿತ್ ದಿಸ್ ಹ್ಯಾಬಿಟ್ ಆಫ್ ಬಿಗಿನ್ ವಿತ್ ಎಂಡ್ ಇನ್ ಮೈಂಡ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಇದಕ್ಕೆ ಇನ್ನೊಂದು ಉದಾಹರಣೆ ಏನ್ ಕೊಡ್ತೀವಿ ಅಂತಂದ್ರೆ, ಚೆಸ್ ಆಟದ ಬಗ್ಗೆ ಫಸ್ಟ್ ಮಾತಾಡ್ಕೊಂಡು ಮುಂದೆ ಹೋಗೋಣ. ಲೆಟ್ ಅಸ್ ನಾಟ್ ಗೆಟ್ ಕನ್ಫ್ಯೂಸ್. ಒಂದು ಚೆಸ್ ಆಟ ಅಂದ್ರೆ ಇಟ್ ಇಸ್ ಅ ಮೈಂಡ್ ಗೇಮ್. ಓಕೆ, ನಾನು ಯಾವ ಸ್ಟೆಪ್ ನಾನು ತಗೋಬೇಕು, ಯಾವ ಒಂದು ಕಾಯಿನ್ ಅನ್ನ ಮುಂದೆ ಸರಿಸ್ಬೇಕು, ವೆದರ್ ಕುದುರೆನ ಕಳಿಸ್ಬೇಕಾ, ಆನೆನ್ ಕಳಿಸ್ಬೇಕಾ, ಮಂತ್ರಿನ ಯಾವಾಗ ತಗೋಬೇಕು, ಸೈನಿಕರನ್ನ ಯಾವಾಗ ಬಿಡ್ಬೇಕು, ಇಟ್ ಇಸ್ ಅ ಮೈಂಡ್. ಇದು ಒಂದು ಪ್ಲಾನ್ ನಿಮ್ ತಲೆಯಲ್ಲಿ ನಡೀತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಆಟ ಶುರು ಆಗೋಕ್ಕಿಂತ ಮುಂಚೆನೆ ಮೈಂಡ್ ಮ್ಯಾಪಿಂಗ್ ಶುರು ಆಗುತ್ತೆ. ಅದ್ರ ಜೊತೆಗೆ ಎದುರುಗಡೆ ಇರೋರು ಯಾವ ರೀತಿ ಆಡ್ಬಹುದು ಅನ್ನೋದನ್ನ ಆಂಟಿಸಿಪೇಟ್ ಮಾಡ್ಕೊಂಡು ನಾವು ಆಡ್ತಾ ಇರ್ತೀವಿ. ಓಕೆ, ಇದು ಆಟದಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಮುಂದೆ ಏನಾಗ್ಬೋದು ಅಂತ ವಿಚಾರ ಮಾಡ್ಕೊಂಡೇನೆ ನಾವು ಹೆಜ್ಜೆ ಇಡ್ತೀವಿ. ಈ ಒಂದು ಕುದುರೆಯನ್ನ ಮುಂದ್ ಸರಿಸ್ಬಿಟ್ರೆ ಅವನೇನ್ ಮಾಡ್ತಾನೆ ಅನ್ನೋದನ್ನ. ದಿಸ್ ಇಸ್ ವಾಟ್ ಬಿಗಿನ್ ವಿತ್ ದ ಎಂಡ್ ಇನ್ ದ ಮೈಂಡ್. ಸಚ್ ಅ ಬ್ಯೂಟಿಫುಲ್ ಥಿಂಗ್ ವಿಚ್ ಕ್ಯಾನ್ ಕೋರಿಲೇಟ್. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಯಾವುದೇ ಕೆಲಸ ಓಕೆ 2 ಹಂತದಲ್ಲಿ ನಡೆಯುತ್ತೆ. ಒಂದು ನಮ್ಮ ತಲೆಯಲ್ಲಿ ಫಸ್ಟ್ ಶುರು ಆಗುತ್ತೆ, ಎರಡನೇದು ಪ್ರಾಕ್ಟಿಕಲ್ ಆಗಿ ಆಗತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಹಿಂದ್ಗಡೆ ಒಂದು ಯಕ್ಷಗಾನದೊಂದು ಅದರ ಮಾನ್ಯುಮೆಂಟ್ ಇದೆ ನೋಡಿ, ನನ್ನ ಹಿಂದ್ಗಡೆನೆ ಸ್ಕ್ರೀನ್ ಅಲ್ಲಿ ಇದೆ. ಇದನ್ನ ನಾನು ಉಡುಪಿಯಲ್ಲಿಗೆ ನಾನು ರೆಗ್ಯುಲರ್ ಆಗಿ ಟ್ರೈನಿಂಗ್ ಹೋಗ್ತಾ ಇರ್ತೇನೆ, ಅಲ್ಲಿ ನನಗೆ ಕೊಟ್ಟಿದ್ದು ಯಕ್ಷಗಾನ ಕಲಾರಂಗದವ್ರು ನನಗೆ ಅದನ್ನು ಕೊಟ್ಟಿದ್ದು. ಸೊ ಯಕ್ಷಗಾನ ಕಲಾರಂಗದವ್ರು ಕೊಟ್ಟಾಗ ನಾನು ಬಂದಿದ್ದೇನು ಅಂತಂದ್ರೆ, ಇದನ್ನ ಎಲ್ಲಿಡ್ಬೇಕು, ಹೌದಾ? ಆಮೇಲೆ ನಾನು ಏನ್ ಅನ್ಕೊಂಡೆ, ನನ್ನ ರೂಮ್ ಅಲ್ಲಿ ನಾನು ಏನು ಈ ತರ ವೆಬಿನಾರ್ಸ್ ಎಲ್ಲ ಏನ್ ಮಾಡ್ತೀನಿ, ನನ್ನ ರೂಮ್ ಅಲ್ಲಿ ನಾನು ಅದನ್ನ ಹಾಕ್ಬೇಕು. ಈ ಮಾನ್ಯುಮೆಂಟ್, ಈ ಮೊಮೆಂಟೋ ಕೊಟ್ಟಾಗ ಅದನ್ನ ತಗೊಂಡು ಉಡುಪಿಯಿಂದ ಹುಬ್ಳಿಗೆ ಬರೋಬೇಕಾದ್ರೇನೆ
ದ ಥಾಟ್ ಪ್ರೊಸೆಸ್ ಸ್ಟಾರ್ಟೆಡ್. ಹೌದಾ, ಇದನ್ನ ಎಲ್ಲಿ ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಎಲ್ಲಿ ಇಡಬೇಕು, ಇಲ್ಲಿ ಇಡೋಕೆ ನನಗದು ಶೆಲ್ಫ್ ಇಲ್ಲ, ಸೊ ಅದನ್ನ ನಾನು ಯಾವ ತರ ಅದನ್ನ ಗೋಡೆಗೆ ಅಂಟಿಸ್ಬೇಕು, ಇದು ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ವಾಪಸ್ಸು ಮನೆಗೆ ಬಂದ್ಮೇಲೆ ಐ ಕಮ್ ಬ್ಯಾಕ್ ಹಿಯರ್, ಐ ಟ್ರೈಡ್, ಚೆಕ್ ಅಂಡ್ ಅನ್ಪ್ಲೇಸ್ ಮಾಡಿದೆ. ಸೊ 2 ಹಂತದಲ್ಲಿ ಕೆಲಸ ನಡೆಯುತ್ತೆ. ಏನಾಗುತ್ತೆ, ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಬೇಕಂತಂದ್ರೂ, ಮೋಸ್ಟ್ ಆಫ್ ಯು ಮೈಟ್ ಬಿ ಸಿವಿಲ್ ಇಂಜಿನಿಯರ್ಸ್. ಸೊ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತಂದಾಗ ಫಸ್ಟ್ ಬರೋದೇನು ಅಂತಂದ್ರೆ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಬ್ಲೂ ಪ್ರಿಂಟ್ ಅಂದ್ರೆ ದ ಐಡಿಯಾ ಇನ್ ಯುವರ್ ಮೈಂಡ್, ಯು ಗೆಟ್ ಲೈಕ್ ಯು ಕ್ರಿಯೇಟ್ ಇಟ್ ಆನ್ ಅ ಪೀಸ್ ಆಫ್ ಪೇಪರ್. ಅದನ್ನ ರೀತಿಯಿಂದ ನೀನು ಅದನ್ನ ರೆಡಿ ಮಾಡ್ತೀಯ. ಸೊ ಏನು, ಇಟ್ ಇಸ್ ಆಲ್ ಅಬೌಟ್ know yourself and know your task. Have a vision, plan, improvise, act. Very important thing. First you should know yourself. So know yourself, all your SWOT analysis, strength, weaknesses, threats and opportunities. ನಿನ್ನೆ ನಾವು ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡ್ವಿ. ಸೊ ನನಗೆ ನನ್ನ ಸ್ಟ್ರೆಂತ್ ವೀಕ್ನೆಸಸ್ ಬಗ್ಗೆ ಗೊತ್ತಿರಬೇಕು, ನನ್ನಿಂದ ಕೆಲಸ ಆಗತ್ತೆ ಆಗಲ್ವ ಅಂತ ಗೊತ್ತಿರಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಜೊತೆಗೆ ಯಾವ ಕೆಲಸವನ್ನ ನನಗೆ ವಹಿಸ್ಕೊಟ್ಟಿದ್ದಾರೆ ಅದು ನನ್ನಿಂದ ಮಾಡೋಕ್ ಆಗತ್ತೋ ಆಗಲ್ವೋ ಅಂತ. ಇದರಲ್ಲಿ ಈ ಹಂತದಲ್ಲಿ ಒಂದು ವಿಚಾರ ಹೇಳಬೇಕು ಅಂದ್ರೆ, ಎಷ್ಟೋ ಜನ ನಾವು ವಿದ್ಯಾರ್ಥಿಗಳು, ವೆನ್ ವಿ ಆರ್ ಸ್ಟೂಡೆಂಟ್, ವಿ ಟೇಕ್ ಅ ಡಿಸಿಷನ್ ಆಫ್ ಚೂಸಿಂಗ್ ದಿಸ್ ಕೋರ್ಸ್, ಪರ್ಟಿಕ್ಯುಲರ್ ಕೋರ್ಸ್. ಅನ್ಫಾರ್ಚುನೇಟ್ಲಿ ದ ಡಿಸಿಷನ್ ಆಫ್ ಟೇಕಿಂಗ್ ದಿಸ್ ಕೋರ್ಸ್ ಇಸ್ ನಾಟ್ ಆರ್ಸ್. ಯಾರೋ ಹೇಳಿರ್ತಾರೆ, ಪೇರೆಂಟ್ಸ್ ಒಪಿನಿಯನ್ ಇರುತ್ತೆ, ಫ್ರೆಂಡ್ಸ್ ಇನ್ಫ್ಲುಯೆನ್ಸ್ ಇರುತ್ತೆ, ಯಾರೋ ರಿಲೇಟಿವ್ಸ್ ಒಪಿನಿಯನ್ ಇರುತ್ತೆ, ಅಥವಾ ಸ್ವಲ್ಪ ಜನ ನಮ್ಮ ಒಪಿನಿಯನ್ ಇಂದ ಬಂದಿರ್ತೀವಿ, ಆದ್ರೆ ನಮ್ಮ ಸಿಇಟಿ ರ್ಯಾಂಕಿಂಗ್ ಮೇಲೆ ನನಗೆ ಬೇಕಾಗಿರೋ ಕೋರ್ಸ್ ಸಿಕ್ಕರಲ್ಲ. ಹೌದಾ, ಅಂಡ್ ಸಮ್ವೇರ್ ಐ ಡೋಂಟ್ ಗೆಟ್ ಕನೆಕ್ಟೆಡ್ ವಿತ್ ಮೈ ಕೋರ್ಸ್. ಸೊ ಇದರಲ್ಲಿ ಏನ್ ಬರುತ್ತೆ, ಇಫ್ ಯು ಓನ್ಲಿ ಗಿವ್ ಬೆಸ್ಟ್ ರಿಸಲ್ಟ್ ವೆನ್ ಯು ನೋ ಯುವರ್ ಟಾಸ್ಕ್ ಅಂಡ್ ಯು ನೋ ಯುವರ್ ಸೆಲ್ಫ್. ಸೊ ಇಟ್ ಈಸ್ ಆಲ್ ಅಬೌಟ್ ಬಿಗಿನ್ ವಿತ್ ಎಂಡ್ ಇನ್ ದ ಮೈಂಡ್. ಪ್ರೊಸೆಸ್ ಸ್ಟಾರ್ಟ್ ಆಗೋದು ನಿನ್ ಬಗ್ಗೆ ನಿನ್ಗೆ ಗೊತ್ತಿರಬೇಕು, ನಿನ್ನ ಕೆಲಸದ ಬಗ್ಗೆ ನಿನಗೆ ಗೊತ್ತಿರಬೇಕು, ಅಂಡ್ ಆ ಒಂದು ಕೆಲಸದ ಒಂದು ವಿಷನ್ ನಾವು ರೆಡಿ ಮಾಡ್ಕೋಬೇಕು. ಬ್ಲೂ ಪ್ರಿಂಟ್ ವಿ ಹ್ಯಾವ್ ಟು ಕ್ರಿಯೇಟ್. ಇಟ್ ಈಸ್ ಅಬೌಟ್ ಪ್ಲಾನ್. ಬ್ಲೂ ಪ್ರಿಂಟ್ ರೆಡಿ ಆದ್ಮೇಲೆ ಯಾವ್ದನ್ನ ಸ್ಟಾರ್ಟ್ ಮಾಡ್ಬೇಕು, ಏನ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಬೇಕು, ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನ ವಹಿಸ್ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋತೀವಿ. ಅಂಡ್ ಕೆಲಸ ಸ್ಟಾರ್ಟ್ ಆದಾಗ ದೆನ್ ಇಟ್ ಕಮ್ಸ್ ಇಂಪ್ರೂವೈಸೇಷನ್. ಏನಾಗುತ್ತೆ ಅಂತಂದ್ರೆ, ಎಷ್ಟು ಹಂತದಲ್ಲಿ ನಾವು ಮಾಡೋ ಕೆಲಸಗಳು ಸರಿ ಹೋಗಿರಲ್ಲ ಕೆಲವೊಂದ್ಸರಿ, ಅವಾಗ ಇನ್ನೊಬ್ಬರ ಒಪಿನಿಯನ್ ಗಳನ್ನ ತಗೊಂಡು ಆ ಫ್ಲೆಕ್ಸಿಬಿಲಿಟಿಯನ್ನ ತಗೊಂಡ್ ಬರ್ಬೇಕಾಗತ್ತೆ. ಹೌದಾ, ನಾನ್ ಮಾಡಿದ್ದೆ ಕರೆಕ್ಟ್, ಹಿಂಗೆ ಆದ್ರೆ ಕರೆಕ್ಟ್ ಆಗತ್ತೆ, ಐ ಆಮ್ ದ ಬಾಸ್, ಯು ಶುಡ್ ಲಿಸನ್ ಟು ಮೀ ಅಂತಂದ್ರೆ ದ ಆರ್ಗನೈಸೇಷನ್ ವಿಲ್ ಕೊಲಾಪ್ಸ್. So I should have that flexibility of receiving the criticism and feedbacks. Taking feedbacks in every stage of life is very important, especially right from the personal life to professional life. ನಾವು ಫೀಡ್ಬ್ಯಾಕ್ ಗಳನ್ನ, ಇನ್ನೊಬ್ಬರಿಂದ ಫೀಡ್ಬ್ಯಾಕ್ ಗಳನ್ನ ತಗೊಂಡು ಅದನ್ನ ಅನಲೈಸ್ ಮಾಡ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡ್ತಾ ಹೋದಾಗ ನಮಗೆ ಒಂದು ರಿಸಲ್ಟ್ ಬರುತ್ತೆ. ಸೊ ಇಟ್ ಇಸ್ ಆಲ್ ಅಬೌಟ್ ಬೀಯಿಂಗ್ ಫ್ಲೆಕ್ಸಿಬಲ್ ದ್ಯಾನ್ ಬೀಯಿಂಗ್ ರಿಜಿಡ್. ನಾ ಮಾಡಿದ್ ಹಿಂಗೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಬ್ರು ಇರ್ತಾರೆ ನೋಡಿ, ನಾನಿದ್ ಹಿಂಗೆ, ನಾನು 70 ವರ್ಷ ಹಂಗೆ ಇದ್ದೇನೆ, 50 ವರ್ಷ ಹಂಗೆ ಇದ್ದೇನೆ, ಅವಾಗಲೇ ಚೇಂಜ್ ಆಗ್ಲಾರ್ದವ್ನು ಈಗ ಚೇಂಜ್ ಆಗಲ್ಲ. ಸೊ ಅದರಿಂದ ಏನಾಗತ್ತೆ ಅಂದ್ರೆ, ರಿಲೇಷನ್ಸ್ ವಿಲ್ ಸ್ಪಾಯಿಲ್. ಓಕೆ, ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್. ಜನ ಬಿಟ್ಟು ಹೋಗ್ತಾರೆ, ಮಾಡ್ಕೊಂಡು ಹೋಗು ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ವಿ ನೀಡ್ ಟು ಲರ್ನ್ ಬೀಯಿಂಗ್ ಫ್ಲೆಕ್ಸಿಬಲ್ ವಿತ್ ದ ಕ್ವಾಲಿಟಿ ಆಫ್ ಬಿಗಿನ್ ಎಂಡ್ ವಿತ್ ದ ಮೈಂಡ್. ಸೊ ಏನು, ವಾಟ್ ಇಟ್ ಆಲ್ ಟಾಕ್ಸ್ ಅಬೌಟ್? ಇಟ್ ಟಾಕ್ಸ್ ಅಬೌಟ್ ನೋ ಯೋರ್ ಸೆಲ್ಫ್, ಆಸ್ ಐ ಸೆಡ್, ನೋ ಯೋರ್ ಟಾಸ್ಕ್, ಪ್ರಿಪೇರ್ ಪ್ಲಾನ್ ಆಫ್ ಆಕ್ಷನ್, ಎಕ್ಸಿಕ್ಯೂಟ್. ಇಟ್ಸ್ ನಾಟ್, ಎಷ್ಟೋ ಜನ ಪ್ಲಾನ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡಲ್ಲ. ಅನ್ಲೆಸ್ ಯು ಪುಟ್ ಎಫರ್ಟ್ಸ್, ಅನ್ಲೆಸ್ ಯು ಸ್ಟಾರ್ಟ್. ಎಷ್ಟೋ ಜನ ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಥವಾ ನಾವು ನೋಡ್ತೀವಿ, ಸಿಕ್ಕಾಪಟ್ಟೆ ಐಡಿಯಾಸ್ ಇರುತ್ತೆ. ದೇ ಹ್ಯಾವ್ ಲೈಕ್ ಎನ್ಸೈಕ್ಲೋಪೀಡಿಯಾಸ್ ಆಫ್ ಐಡಿಯಾಸ್. ಸಿಕ್ಕಾಪಟ್ಟೆ ಐಡಿಯಾಸ್ ಬರುತ್ತೆ, ತುಂಬಾ ಚೆನ್ನಾಗಿ ಐಡಿಯಾಸ್ ಬರುತ್ತೆ. ಅನ್ಫಾರ್ಚುನೇಟ್ಲಿ ದೇ ಡೋಂಟ್ ಎಕ್ಸಿಕ್ಯೂಟ್ ಇಟ್. Unless and until you execute it, you don't understand whether it is practically possible or not. So execute, then modify the actions needed. ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಯಾಕಂದ್ರೆ ಸಿ ಮಿಡ್ ವೇ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಸ್ಟಾರ್ಟ್ ಲೈನ್ ಇಂದ ಎಂಡ್ ಲೈನ್, ಇದು ನಾವು ಮಾರ್ಕ್ ಏನ್ ತೋರಿಸ್ತಾ ಇದನ್ನಲ್ಲ, ಇಲ್ಲಿ ಸ್ಟಾರ್ಟ್ ಲೈನ್ ಇಂದ ಎಂಡ್ ಲೈನ್ ವರೆಗೂ ಬರೋವರೆಗೆ ಮಧ್ಯದಲ್ಲಿ ಬಂದಾಗ ಒಂದ್ ಸ್ಟೆಪ್ ಹಿಂದೆ ಬಂದು ಒಂದ್ಸರಿ ಅನಲೈಸ್ ಮಾಡ್ಕೋಬೇಕು. ಈಸ್ ಎವ್ರಿಥಿಂಗ್ ಗೋಯಿಂಗ್ ರೈಟ್ ಆರ್ ನಾಟ್, ದೆನ್ ಪ್ರೊಸೀಡ್ ಫರ್ದರ್. ದಿಸ್ ಇಸ್ ಕಾಲ್ಡ್ as ಮಿಡ್ ವೇ ಕರೆಕ್ಷನ್ ಇನ್ ಟೀಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇನ್ ಕಾರ್ಪೊರೇಟ್ ಅಂತ ನಾವು ಕರಿತೀವಿ. ಅಂಡ್ ಫೈನಲಿ ಅಟೈನ್ ದ ಡಿಸೈರ್ ರಿಸಲ್ಟ್. ಎಂಡ್ ಇನ್ ದ ಮೈಂಡ್, ಕೀಪ್ ಎಂಡ್ ಇನ್ ದ ಮೈಂಡ್. ಸುಮ್ನೆ ಅಲ್ಲ, ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಅದನ್ನ ರೀಚ್ ಆಗ್ಬೇಕು. ನಾವು ಚೆಸ್ ಆಟ ಸ್ಟಾರ್ಟ್ ಮಾಡಿದ್ವಿ ಯಾಕೆಂದ್ರೆ ಗೆಲ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ವಿ ಹ್ಯಾವ್ ಟು ಗೋ ಅಂಡ್ ಗಿವ್ ದ ಚೆಕ್ಮೇಟ್. ಆ ಚೆಕ್ಮೇಟ್ ಕೊಡದೆ ಹೋದ್ರೆ ಆಗಲ್ಲ. ಸೊ ಅದನ್ನ ಮಾಡ್ಬೇಕು ಅಂತಂದ್ರೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಚೆಸ್ ಗೇಮ್ ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟಿದ್ದೇನೆ, ಚೆಸ್ ಗೇಮ್ ಎಕ್ಸಾಂಪಲ್ ಯಾಕೆ ಕೊಟ್ಟಿರೋದು ಅಂದ್ರೆ ಇಟ್ ಕಂಪ್ಲೀಟ್ಲಿ ರಿಲೇಟ್ಸ್, ರೈಟ್? So now with the begin with the end in the mind, it helps us to develop strong vision. ನಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ಆಯ್ತು, ಪ್ರೊಫೆಷನಲ್ ಲೈಫ್ ಅಲ್ಲಿ ಆಯ್ತು. ಪರ್ಸನಲ್ ಲೈಫ್ ಅಲ್ಲಿ ನೋಡಿ, ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಅನ್ಕೋತಿರ್ತೀರಾ. ಸೊ ಡ್ರೀಮಿಂಗ್ ದಟ್, ಹ್ಯಾವಿಂಗ್ ದಟ್ ವಿಷನ್,
I should start believe. That's dream first. Okay, see it, believe it, act on it. That's a very, very strong statement. See it, believe it, act on it. ಮೊದಲು ಅದನ್ನ ನಾನು ಅದರ ಪರಿಕಲ್ಪನೆ ಮಾಡ್ಕೋಬೇಕು, ಅದನ್ನ ನಾನು ನಂಬಬೇಕು, ಅದಾದ್ಮೇಲೆ ಅದ್ರ ಮೇಲೆ ನಾನು ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ಸೊ ಇಟ್ ಹೆಲ್ಪ್ಸ್ ಅಸ್ ಟು ಡೆವಲಪ್ ವಿಷನ್, ಇಟ್ ಹೆಲ್ಪ್ಸ್ ಅಸ್ ಟು ನೋ ಸೆಲ್ಫ್ ಅಂಡ್ ಸರೌಂಡಿಂಗ್. ಇದರಿಂದ ಏನಾಗುತ್ತೆ, ವಿತ್ ಎಂಡ್ ಇನ್ ದ ಮೈಂಡ್, ಇದರಲ್ಲಿ ಏನಾಗುತ್ತೆ, ನನ್ನ ಬಗ್ಗೆನೂ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ನಾನು ಏನ್ ಮಾಡ್ಬೋದು, ನನ್ನಿಂದ ಏನ್ ಮಾಡೋಕ್ಕಾಗಲ್ಲ ಅಂತ. ಜೊತೆಗೆ ನನ್ನ ಸರೌಂಡಿಂಗ್ ಇಸ್ ಆಲ್ ಅಬೌಟ್ ಮೈ ಸಿಚುವೇಶನ್, ಮೈ ಫ್ಯಾಮಿಲಿ, ಮೈ ವರ್ಕ್ ಪ್ಲೇಸ್, ಮೈ ಕಲೀಗ್ಸ್, ಎವ್ರಿಥಿಂಗ್. ಅದರಲ್ಲಿ ನಾನು ಏನೇನ್ ಮಾಡ್ಬೋದು, ಯಾರ್ಯಾರನ್ನ ಯಾವ ರೀತಿಯಾಗಿ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಫೈನಲಿ ಇಟ್ ಹೆಲ್ಪ್ಸ್ ಅಸ್ ಟು ಬಿ ಫ್ಲೆಕ್ಸಿಬಲ್ ಇನ್ ವರ್ಕ್. ಸೊ ದೀಸ್ 3 qualities: vision, knowing self and surrounding, and flexible. Another 3 qualities are must for a leader. ಒಬ್ಬ ಲೀಡರ್ ಆಗ್ಬೇಕು ಅಂದ್ರೆ that leader should have a strong vision, should know self and surrounding, and should be very flexible. ರಿಜಿಡ್ ಆಗಿದ್ರೆ ಅವನು ಲೀಡರ್ ಆಗಿ ತುಂಬಾ ದಿನ ಮುಂದುವರಿಯೋಕ್ಕಾಗಲ್ಲ. he may become autocrat, but he will not become a well accepted leader. So this is habit number 2. Another 3 qualities we have derived from habit number 2. Let's move to habit number 3. I'm very sorry, I'm running very fast. ನಾನು ಸ್ವಲ್ಪ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ನಾನು ಕೊಟ್ಟಿರೋ ಟೈಮ್ ನೋಡಿದ್ರೆ ಇನ್ನು ಅರ್ಧ ಗಂಟೆಗೆ ನಾನು ಮುಗಿಸ್ಬೇಕು. ಸೊ ಐ ಸೀಕ್ ಯುವರ್ ಅಪಾಲಜಿ. ಅಂಡ್ ಕನ್ನಡದಲ್ಲಿ ಮಾತಾಡೋಕಾಗ ಇನ್ನ ಸ್ವಲ್ಪ ಫಾಸ್ಟ್ ಆಗಿ ಓಡುತ್ತೆ ನಮ್ ಗಾಡಿ, ಯಾಕಂದ್ರೆ ಎಲ್ಲೋ ನಂಬಿಕೆ ಇದೆ ನಿಮ್ಗೂ ಅರ್ಥ ಆಗ್ತಾ ಇರುತ್ತೆ ಅಂತ. ಸೊ ಹ್ಯಾಬಿಟ್ ನಂಬರ್ 3, ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಓಕೆ, ಕೆಳಗಡೆ ಇರೋ ಚಿತ್ರವನ್ನ ನೋಡಿದ್ರೆ ನಮಗೆ ಎಲ್ಲೋ ಏನೋ ಅರ್ಥ ಆಗ್ತಾ ಇದೆ, ಏನೋ ಟೈಮ್ ಏನೋ ಬರ್ತಾ ಇದೆ. It's all about, I request everybody to keep your mic on mute. That's my request, my dear friends. Yes, thank you so much. Okay, put first things first. It is all about, directly come to the point, it is all about organizing and executing plan based on priorities. So ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಾವು ದಿನನಿತ್ಯದ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಆನ್ ಡೇ ಟು ಡೇ ಬೇಸ್ಡ್ ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ 10 ಕೆಲಸಗಳನ್ನ ನಾನು ಏನಾದ್ರು ಮಾಡ್ತೇನೆ ಅಂತಂದ್ರೆ 10 ಅಥವಾ 15 ಕೆಲಸ ಮಾಡ್ತೇನೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ 15 ಕೆಲಸಗಳನ್ನ ಮಾಡ್ತೇನೆ ಅಂದ್ರೆ, ಯಾವ ಕೆಲಸವನ್ನ ಯಾವಾಗ ಮಾಡ್ಬೇಕು, ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಪ್ರಯಾರಿಟೈಸಿಂಗ್. ಓಕೆ, ಪ್ರಯಾರಿಟೈಸಿಂಗ್, ಈ ಒಂದು ಪ್ರಯಾರಿಟಿ ಕೊಡೋ ಎಬಿಲಿಟಿ ನಮ್ಮ ಹತ್ರ ಬಂತು ಅಂದ್ರೆ we will save lot of time, my dear friends. Otherwise, ಯಾಕಂದ್ರೆ ಆ ಕೆಲಸ ಮಾಡ್ಲೇಬೇಕಾಗತ್ತೆ, ಇವತ್ತು ಮಾಡದೆ ಹೋದ್ರೆ ನಾಳೆ ಹೋಗ್ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವತ್ತು 10 ಕೆಲಸ ಬೇಕು, ನಾಳೆ 10 ಕೆಲಸ ಮಾಡ್ಬೇಕು. ಇವತ್ತು ನಾನು 8 ಕೆಲಸ ಮಾಡಿದ್ರೆ ಈ 2 ಕೆಲಸಗಳು ನಾಳೆಗೆ ಹೋಗುತ್ತೆ. ನಾಳೆ 10 ಮಾಡೋದ್ರಲ್ಲಿ 12 ಮಾಡ್ಬೇಕಾಗತ್ತೆ. ಸೊ ಇಟ್ ಗೆಟ್ಸ್ ಪೈಲ್ಡ್ ಅಪ್ ಅಂಡ್ ಒನ್ ಫೈನ್ ಏನಾಗುತ್ತೆ ಅಂದ್ರೆ, ಎಷ್ಟು ಪ್ರೆಷರ್ ಆಗಿರುತ್ತೆ ಅಂತಂದ್ರೆ ನಾವು ಏನೋ ಮಾಡಕ್ ಹೋಗಿ ವಿ ಎಂಡ್ ಅಪ್ ವಿತ್ ನಥಿಂಗ್. ಸೊ ಪ್ರಯಾರಿಟೈಸಿಂಗ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಪ್ರಯಾರಿಟೈಸಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್, ಬರೀ ಆರ್ಗನೈಸಿಂಗ್ ಅಷ್ಟೇ ಅಲ್ಲ, ಆರ್ಗನೈಸ್ ಮಾಡ್ಕೋಬೇಕು, ಯಾವ್ದನ್ನ ಫಸ್ಟ್ ಯಾವ್ದನ್ನ ಸೆಕೆಂಡ್ ಮಾಡ್ಕೋಬೇಕು ಅನ್ನೋದನ್ನ ಮಾಡೋದು. ಇಟ್ಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಸೊ ನಿಮ್ಗೆ ಏನಾಗಿರುತ್ತೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಅಥವಾ ಬೇರೆ ಬೇರೆ ಕಾಲೇಜಿಂದ ನೀವೇನಾದ್ರೂ ಇದ್ರೆ, ಇನ್ ಕೇಸ್ ಯಾರಾದ್ರೂ ಈ ತರ ಬಂದು ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಮಾಡಿರಬಹುದು ಅಂತ ಅನ್ಕೋತೀನಿ. ಇನ್ ಕೇಸ್ ಮಾಡಿಲ್ಲ ಅಂತಂದ್ರೆ, ಇಲ್ಲಿ ಏನಾಗಿದೆ, ಅಗೇನ್ ಯಾವ್ದಾವ್ದು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲದಕ್ಕೂ ನನ್ನ ಯೂಟ್ಯೂಬ್ ಲಿಂಕ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಕೊಂಕಣ್ ರೈಲ್ವೆ ಇದೇ ತರದ ಪ್ರೋಗ್ರಾಮ್ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿದ್ದು ಒಂದು ಈ ಟೈಮ್ ಮ್ಯಾನೇಜ್ಮೆಂಟ್ ಮೇಲೇನೆ ಇದೆ. ಕನ್ನಡದಲ್ಲಿನೂ ಒಂದು ವಿಡಿಯೋ ಇದೆ, ಇಂಗ್ಲಿಷ್ ಅಲ್ಲೂ ಒಂದು ವಿಡಿಯೋ ಇದೆ, ಅದನ್ನು ಯೂಟ್ಯೂಬ್ ಅಲ್ಲಿ ನಾನು ಹಾಕಿದ್ದೇನೆ. ಕಂಪ್ಲೀಟ್ ಡಿಸ್ಕಷನ್ ಅಬೌಟ್ 1 hour 15 minutes I have done it on time management matrix by Eisenhower. ಈ ಐಸನ್ಹಾವರ್ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಒಂದು ಚಾರ್ಟ್ ನ ನಿಮ್ಮ ಎದುರುಗಡೆ ನಾನು ಇಲ್ಲಿ ಇಡ್ತಾ ಇದ್ದೇನೆ. ಈ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಹೆಂಗಿರುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ಇಲ್ಲಿ ಹೇಳ್ತೇನೆ. ಡೀಟೇಲ್ ಆಗಿ ನೀವು ಅಲ್ಲಿ ಟೈಮ್ ಅಂಡ್ ಪೇಷನ್ಸ್ ಇದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಿದು ಅರ್ಜೆಂಟ್ ಅಂಡ್ ಏನಿದು ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ, ಪ್ರಯಾರಿಟೈಸ್ ಮಾಡೋದು ಹೆಂಗೆ ಅಂತಂದ್ರೆ, ಇಲ್ಲಿ ಕೆಳಗಡೆ ಏನು ಚಾರ್ಟ್ ಇದೆ ನೋಡಿ, ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಅಲ್ಲಿ 4 ಥರದ ಕೆಲಸಗಳನ್ನ ನಾವು ಮಾಡ್ತೀವಿ. ಯಾವ ತರ ಕೆಲಸ ಅಂದ್ರೆ, ಒಂದು ದೇ ಆರ್ ಸಮ್ ವರ್ಕ್. ಕೆಲವೊಂದು ಕೆಲಸಗಳು ಹೆಂಗಿರ್ತವೆ, ಅರ್ಜೆಂಟ್ ಇರ್ತವೆ ಅಂಡ್ ಇಂಪಾರ್ಟೆಂಟ್ ಇರ್ತವೆ. ಕೆಲವೊಂದು ಕೆಲಸಗಳು ಇಂಪಾರ್ಟೆಂಟ್ ಇರ್ತವೆ ಬಟ್ ಅರ್ಜೆಂಟ್ ಇರಲ್ಲ. ಕೆಲವೊಂದು ಅರ್ಜೆಂಟ್ ಇರುತ್ತೆ ಬಟ್ ನಾಟ್ ಇಂಪಾರ್ಟೆಂಟ್. ಅಂಡ್ ಫೈನಲಿ ನಾಟ್ ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಅಂತ ಯಾವ ಕೆಲಸಗಳು ಬರುತ್ತೆ, ಯಾವ ಕೆಲಸಗಳು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಅಂತಿದೆ, ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬಂದಿದೆ. ಹೌದಾ? ಆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋ ಕೆಲಸಗಳು ಯಾವ್ಯಾವ್ದು ಅನ್ನೋದನ್ನ ನಾನು ಲಿಸ್ಟ್ ಮಾಡಿದ್ದೇನೆ. ನಮ್ಮ ಪ್ರಕಾರ ಯಾವ ಕೆಲಸಗಳು, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಎಮರ್ಜೆನ್ಸೀಸ್ ಇದೆ, ಪ್ರಾಜೆಕ್ಟ್ ಡೆಡ್ ಲೈನ್ ಇದೆ, ಇವತ್ತೇ ಸಬ್ಮಿಟ್ ಮಾಡಬೇಕು, ಈ ತರ ಕೆಲಸಗಳನ್ನ ನಾವು
ಖುದ್ದಾಗಿ ಮಾಡ್ಬೇಕಾಗತ್ತೆ, ನಾವೇ ಮಾಡ್ಬೇಕಾಗತ್ತೆ. ಅದಕ್ಕೆ ಅಂತಲ್ಲಿ ನಾನು ಒಂದು ಅದರ ಕಾರ್ನರ್ ಅಲ್ಲಿ ಹಾಕಿರೋದೇನು ಡೂ ಅಂತ ಕೊಟ್ಟಿರೋದು. ದಟ್ ಶುಡ್ ಬಿ ಡನ್ ಬೈ ಯಸ್. ಅದನ್ನ ಇನ್ನೊಬ್ಬರ ಹತ್ರ ಕಳಿಸ್ಕೊಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಡೆಲಿಗೇಟ್ ಮಾಡೋಕ್ಕಾಗಲ್ಲ. ಸೊ ಯಾವ ಕೆಲಸಗಳು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ ಏನ್ ಮಾಡ್ಬೇಕು, ಪ್ರತಿದಿನ ನಾವು ನಮ್ಮ ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಏನ್ ಮಾಡ್ಬೇಕು ಅನ್ನೋ ಕೆಲಸಗಳದ್ದು ಒಂದು ಪಟ್ಟಿ ಮಾಡ್ಬೇಕು. ಓಕೆ, ರೈಟ್ ದ ಚೆಕ್ ಲಿಸ್ಟ್ ಅಲ್ಲಿ ನಾವು ಬರೀತೀವಿ, ಟು ಡೂ ಟಾಸ್ಕ್ ಬರೀತೀವಲ್ಲ, ಟು ಡೂ ಅಂತ ಬರ್ಕೊಳ್ಳೋದಪ್ಪ. ಅದರಲ್ಲಿ ನಾವು ಪ್ರಯಾರಿಟೈಸ್ ಮಾಡೋದು ಏನು ಅಂದ್ರೆ ವಿಚ್ ಆರ್ ಮೋಸ್ಟ್ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಇದೆಯಲ್ಲ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಹೈಯೆಸ್ಟ್ ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ನೋಡಿ ಏನು, ವಿಚ್ ಆರ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಯಾವ ಕೆಲಸಗಳು ಸೆಕೆಂಡ್ ಕ್ವಾಡ್ರೆಂಟ್ ಯೆಲ್ಲೋ ಶೇಡ್ ಅಲ್ಲಿ ಇದೆ ನೋಡಿ, ವಿಚ್ ಆರ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಫಾರ್ ಎಕ್ಸಾಂಪಲ್ ರೀಡಿಂಗ್ ಲೆಕ್ಚರ್ ನೋಟ್ಸ್. ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ವೆಬಿನಾರ್ ನಡೆಯಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಆ ಟೈಮ್ ಮ್ಯಾನೇಜ್ಮೆಂಟ್ ಪೂರ್ತಿ ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ ಅಂತ, ವಿಚ್ ಈಸ್ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ಇದರ ಡೀಟೇಲ್ ಪೂರ್ತಿ ಅದರಲ್ಲಿ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ಅರ್ಜೆಂಟ್. ಇಟ್ ಇಸ್ ನಾಟ್ ಅರ್ಜೆಂಟ್ ಅಂದ್ರೆ ಈ ವೆಬಿನಾರ್ ಅನ್ನ ಇಲ್ಲಿಗೆ ಬಿಟ್ಟು ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳೋದಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸೊ ಸ್ಕಿಲ್ ಡೆವಲಪ್ಮೆಂಟ್, ಈಗ ನಿಮ್ಗೆ ಗೊತ್ತು, ನಾನು ನಿನ್ನೆಯಿಂದ ಮಾತಾಡ್ತಾ ಇದ್ದೀನಿ, ನಿಮ್ಮ ಕಾಲೇಜಲ್ಲಿ ತುಂಬಾ ವರ್ಷದಿಂದಾನೇ ಮಾತಾಡ್ತಾ ಇದ್ದಾರೆ ಏನು ಅಂತಂದ್ರೆ ಸ್ಕಿಲ್ಸ್ ಆರ್ ಇಂಪಾರ್ಟೆಂಟ್ ಅಂತ. ಇಟ್ ಈಸ್ ಇಂಪಾರ್ಟೆಂಟ್ ಬಟ್ ಈಗಲೇ ಅಲ್ಲ, ಯು ಹ್ಯಾವ್ ಟೈಮ್, ಯು ಹ್ಯಾವ್ 1 year ಟೈಮ್. ಹಿಂಗಿದ್ದಾಗ ಯಾವ ಕೆಲಸಗಳು ಇಂಪಾರ್ಟೆಂಟ್ ಇರುತ್ತೆ ಇಮಿಡಿಯೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ, ಅದನ್ನ ನಾವು ಪ್ಲಾನ್ ಮಾಡ್ಬೇಕು. ಯಾವತ್ ಮಾಡ್ಕೋತೇನೆ, ಸೊ ಈ ಸೆಷನ್ ಮುಗಿದ್ಮೇಲೆ ಫಾರ್ ಎಕ್ಸಾಂಪಲ್ ಇದು 1:30 ಮುಗಿಯುತ್ತೆ, 1:30 ಮುಗಿದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಸಾಯಂಕಾಲ 4 ರಿಂದ 5 ಗಂಟೆವರೆಗೂ ಪ್ರವೀಣ್ ಏನೋ 2 ದಿನದಿಂದ ಬಡ್ಕೋತಾ ಇದ್ದಾನೆ, ಯೂಟ್ಯೂಬ್ ನೋಡು ಅಂತ ಹೇಳ್ತಾ ಇದ್ದಾನೆ. ಅಟ್ಲೀಸ್ಟ್ ಒಂದ್ಸರಿ ನೋಡಿದ್ರೆ ಆಯ್ತಪ್ಪ ಅಂತ ಹೋಗಿ ನೋಡ್ಕೋಬೇಕು ಅಂತ ಈಗ್ಲೇನೆ ಪ್ಲಾನ್ ಮಾಡ್ಕೋತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪ್ಲಾನಿಂಗ್ ಯುವರ್ ವರ್ಕ್. ಅಂಡ್ ಯಾವ ಟೈಮಿಗೆ ಪ್ಲಾನ್ ಮಾಡ್ತೀರಾ ಆ ಟೈಮ್ಗೆ ಆ ಕೆಲಸ ಮಾಡ್ಕೋಬೇಕು. ಈಗ ಮಾಡೋ ಕೆಲಸವನ್ನ ನೀವು ಬೇರೆ ಸಮಯಕ್ಕೆ ಅದನ್ನ ಪ್ಲಾನ್ ಮಾಡಿ ಇಡ್ತಾ ಇದ್ದೀರಾ, ವಿಚ್ ಆರ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಅಂಡ್ ಕೆಳಗಡೆ ಮತ್ತೆ ಬರುತ್ತೆ ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್ ವರ್ಕ್. ಅರ್ಜೆಂಟ್ ಇದೆ ಬಟ್ ಇಂಪಾರ್ಟೆಂಟ್ ಇಲ್ಲ. ಇವತ್ತೇ ಲಾಸ್ಟ್ ಡೇ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕು, ಇಲ್ಲಾರೆ ಅವ್ರು ಬಂದು ಫ್ಯೂಸ್ ತಗೊಂಡು ಹೋಗ್ತಾರೆ, ವಿಚ್ ಇಸ್ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಇಂಥ ಕೆಲಸ ನಾನೇ ಮಾಡ್ಬೇಕಾ? ನಾನು ಕಾಲೇಜ್ಗೆ ಬರ್ಬೇಕಾಗಿದೆ, ಇವತ್ತು ನಾನು ಪ್ರಾಜೆಕ್ಟ್ ಸಬ್ಮಿಷನ್ ಮಾಡ್ಬೇಕಾಗಿದೆ, ಆ ಟೈಮಲ್ಲಿ ಕರೆಂಟ್ ಬಿಲ್ ಪೇ ಮಾಡಕ್ ಹೋಗತ್ತಾಗತ್ತಾ? ಇಲ್ಲ. ಅಂತ ಕೆಲಸಗಳು ಏನ್ ಬರ್ತಾವಲ್ಲ ಆ ಕೆಲಸಗಳನ್ನ ಏನ್ ಮಾಡ್ಬೋದು, ಇನ್ನೊಬ್ಬರಿಗೆ ನಾವು ಹಸ್ತಾಂತರ ಮಾಡು. ಮೇ ಬಿ ನಿಮ್ಮ ಮನೇಲಿ ನಿಮ್ ತಮ್ಮನೋ ನಿಮ್ಮ ಅಕ್ಕನೋ ಯಾರೋ ಇದ್ದಾರೆ, ಅವ್ರು ಅದೇ ರೂಟಲ್ಲಿ ಏನೋ ಹೋಗ್ತಾ ಇದಾರೆ, ಅವ್ರು ಹೇಳೋದೆ ನೀನ್ ಹೋಗ್ಬಾ, ಅಥವಾ ನಿನ್ ಫ್ರೆಂಡ್ ಹೇಳೋದು, ಅಥವಾ ನಿಮ್ ನೇಬರ್ ಯಾರೋ ಅದೇ ಅವರು ಕರೆಂಟ್ ಬಿಲ್ ಪೇ ಮಾಡಕ್ ಹೋಗ್ತಾ ಇದಾರೆ, ಅವರು ನಮ್ ತರ ಕುತ್ಕೊಂಡ್ಬಿಟ್ಟಿದ್ದಾರೆ, ಇಡೀ ತಿಂಗಳು ಬಿಲ್ ಪೇ ಮಾಡಿದೆ, ಲಾಸ್ಟ್ ಮಿನಿಟ್ ಅವ್ರು ಹೋಗ್ತಾ ಇದಾರೆ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋದಪ್ಪ, ಈ ಸರಿ ನೀವು ತುಂಬಿ, ನೆಕ್ಸ್ಟ್ ಟೈಮ್ ನಾನು ನಿಮ್ ತುಂಬ್ತೇನೆ ಅಂತ ಏನೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಸ್ಕ ಹೊಡೆದ್ಬಿಟ್ಟು ನಮ್ಮ ಬಿಲ್ ಅನ್ನ ಅವ್ರ ಹತ್ರ ಕೊಟ್ಟು ಕಳ್ಸೋದು. ಡೆಲಿಗೇಟಿಂಗ್ ದಟ್ ವರ್ಕ್. ಯಾವ ಕೆಲ ಆಮೇಲೆ ಡೆಲಿಗೇಟ್ ಅನ್ನೋ ಶಬ್ದ ಬಂದ್ರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ನಾಳೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಈ ಶಬ್ದವನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ. ಡೆಲಿಗೇಟ್ ಇಟ್ ಈಸ್ ಅನ್ ಆರ್ಟ್ ಆಫ್ ಹ್ಯಾಂಡ್ ಓವರಿಂಗ್ ದ ವರ್ಕ್ ಟು ಸಮ್ ಒನ್. ಯಾವ ಕೆಲಸವನ್ನ ಯಾವ ವ್ಯಕ್ತಿಗೆ ವಹಿಸ್ಕೊಡ್ಬೇಕು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ಆ ಕ್ಷಮತೆ ಇರತ್ತೋ ಅವ್ರಿಗೆ ಆ ಕೆಲಸವನ್ನ ವಹಿಸ್ಕೊಡ್ಬೇಕು, ಅಂಡ್ ದಟ್ ಈಸ್ ಆರ್ಟ್ ಆಫ್ ಡೆಲಿಗೇಷನ್. ಸೊ ದಟ್ ಈಸ್ ಡೆಲಿಗೇಟ್. ಅಂಡ್ ಫೋರ್ತ್, ವಿಚ್ ಆರ್ ನಾಟ್ ಇಂಪಾರ್ಟೆಂಟ್ ಅಂಡ್ ನಾಟ್ ಅರ್ಜೆಂಟ್. ಯಾವ ಕೆಲಸಗಳು ಇಂಪಾರ್ಟೆಂಟು ಇಲ್ಲ, ಯಾವ ಕೆಲಸಗಳು ಅರ್ಜೆಂಟು ಇಲ್ಲ. ಫಾರ್ ಎಕ್ಸಾಂಪಲ್ ಗೇಮ್ ಆಡ್ತಾ ಕುತ್ಕೊಂಡಿರ್ತೇನೆ, ಅಥವಾ ಫೇಸ್ಬುಕ್ ಅಲ್ಲಿ ನಾನು ಒಂದು ಫೋಟೋ ಪೋಸ್ಟ್ ಮಾಡಿದ್ದೆ, ಎಷ್ಟು ಲೈಕ್ ಬಂದಿದೆ ಅಂತ ಮಾಡ್ಕೊಳ್ಳೋದು. ಇಟ್ ಈಸ್ ನೀದರ್ ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್. ಮೇ ಬಿ ಫಾರ್ ಸಮ್ ಆಫ್ ಅಸ್ ಇಟ್ ಈಸ್ ಇಂಪಾರ್ಟೆಂಟ್. ಐ ಬಿಲೀವ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾಡೋಕ್ ಜೀವನದಲ್ಲಿ ಬೇರೆ ಏನ್ ಕೆಲಸ ಇಲ್ಲ ಸರ್, ಮಾಡಿರೋದು ಒಂದು ಫೋಟೋ ಪೋಸ್ಟ್ ಮಾಡಿದ್ದೇನೆ, ಅದಕ್ಕೆ ಲೈಕ್ ನೋಡ್ಕೋಬೇಕು. ಫಾರ್ ಯು, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು ಅಂಡ್ ದ ನೇಷನ್. ಅದರ್ವೈಸ್ ಇಟ್ ಈಸ್ ನಾಟ್ ಅರ್ಜೆಂಟ್ ಅಂಡ್ ನಾಟ್ ಇಂಪಾರ್ಟೆಂಟ್. It can be postponed. Okay, it can be seen at the evening, like tea ಕುಡಿತಾನು ನೋಡ್ಬೋದು, not done at that peak hour where some medical emergency is there. ಸೊ ಇದನ್ನ ನಾನು ಮಾಡೋ ಕಲ್ತೆ ಅಂದ್ರೆ ಈ ಒಂದು ರೀತಿಯಾಗಿ ನನ್ನ ದಿನದ ಕೆಲಸಗಳನ್ನ ನಾನೇನಾದ್ರೂ ಪ್ರಯಾರಿಟೈಸ್ ಮಾಡ್ಕೊಂಡು ಆದ್ಯತೆಗಳನ್ನ ಕೊಟ್ಕೊಂಡು ಯಾವ್ದಕ್ಕೆ ಜಾಸ್ತಿ ಸಮಯ ಕೊಡ್ಬೇಕು, ಯಾವ್ದಕ್ಕೆ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಮಾಡಿದಾಗ ನನ್ನ ಕೆಲಸಗಳು ಸರಿಯಾಗಿ ಮಾಡ್ಕೊಂಡು ಹೋಗ್ತಿವೆ. ಸೊ ಪುಟ್ ಫಸ್ಟ್ ಥಿಂಗ್ ಇನ್ ಫಸ್ಟ್, ಇಟ್ ವಿಲ್ ಹೆಲ್ಪ್ ಅಸ್ ಟು ಲರ್ನ್ ದ ಪ್ರಯಾರಿಟೈಸಿಂಗ್. ನಾಳೆ ನಾವು ಒಂದು ಕೆಲಸವನ್ನ ಮಾಡಕ್ ಹೋದಾಗ ಆಸ್ ಅ ಮ್ಯಾನೇಜರ್, ಆಸ್ ಅ ಲೀಡರ್, ನಾವು ಒಂದೇನೋ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗ್ ವಾಟ್ ವಿ ಶುಡ್ ಡು, ಬಿಗಿನ್ ದ ಡೇ ವಿತ್ ರೈಟಿಂಗ್ ದ ಟಾಸ್ಕ್ ಆಫ್ ದ ಡೇ. ಏನೇನ್ ಕೆಲಸಗಳನ್ನ ನಾನ್ ಮಾಡ್ಬೇಕು, ಯಾವ ಕೆಲಸಗಳನ್ನ ನಾನು ಇಮಿಡಿಯೇಟ್ ಆಗಿ ಮಾಡ್ಬೇಕು, ಯಾವ ಕೆಲಸಗಳನ್ನ ಪ್ಲಾನ್ ಮಾಡ್ಬೇಕು, ಯಾವ ಕೆಲಸಗಳನ್ನ ಯಾರಿಂದ ಮಾಡಿಸ್ಬೇಕು, ಯಾವ ಕೆಲಸಗಳನ್ನ ನಾನು ಪೋಸ್ಟ್ಪೋನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಮಾಡ್ಲಿಕ್ಕೆ ಕಲಿಯೋದು ಈ ಒಂದು ವಿಚಾರದಿಂದ. ಸೆಕೆಂಡ್, ಇಟ್ ಹೆಲ್ಪ್ಸ್ ಮೀ ಟು ಮ್ಯಾನೇಜ್ ದ ಟೈಮ್. ಇರೋ ಸಮಯ, ಯಾಕಂದ್ರೆ ನನಗೂ 24 ಗಂಟೆ, ನಿಮಗೂ 24 ಗಂಟೆ, ಪ್ರೈಮ್ ಮಿನಿಸ್ಟರ್ಗೂ 24 ಗಂಟೆ, ಪ್ರೆಸಿಡೆಂಟ್ಗೂ 24 ಗಂಟೆ. ಸೊ ಇರೋ ಟೈಮ್ ಅನ್ನ ಮ್ಯಾನೇಜ್ ಮಾಡಬೇಕು, ಸರಿಯಾಗಿ ಅದರ ಸದ್ಬಳಕೆ ಮಾಡೋದನ್ನ ಕಲಿಯೋದು ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್ ಅನ್ನೋ ಒಂದು ಹ್ಯಾಬಿಟ್ ಇಂದ. ಅಂಡ್ ಫೈನಲಿ, ಇಟ್ ಗಿವ್ಸ್ ಅಬ್ಸಲ್ಯೂಟ್ ಕ್ಲಾರಿಟಿ ಅಬೌಟ್ ವಾಟ್ ಟು ಬಿ ಡನ್ ಅಂಡ್ ವಾಟ್ ನಾಟ್ ಟು ಬಿ ಡನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಬಿ ಡನ್ ಅಂಡ್ ವಾಟ್ ನಾಟ್ ಟು ಬಿ ಡನ್.
Unfortunately, to tell you the thing, why we generally youngsters we say that I don't have time, I have no time ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, most of us, unfortunately, we spend most of our valuable time in doing not urgent and not important thing. We spend 80% of our quality time in doing not important, not urgent, and end up with the 20% of time doing other 3 tasks. So prioritize your work, and that will learn another 3 quality: prioritizing, managing time, and clarity, with the help of 3rd habit. Let's move to 4th habit, and one of the most important habits which we have discussed yesterday in a very ತುಂಬಾ ಚಿಕ್ಕದಾಗಿ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, and that is think win-win. ಕೆಳಗಡೆ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಆ ಒಂದು ಬ್ರಿಡ್ಜ್ ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಇಬ್ರು ಸೇರ್ಕೊಂಡ್ ಮಾಡಿದ್ರೆ ಅಲ್ಲೊಂದು ದಾರಿ ಆಗತ್ತೆ, ಇಬ್ರು ದಾಟ್ಕೊಂಡು ಹೋಗ್ತಾರೆ. ಅಲ್ಲಿ ಕಿತ್ತಾಡ್ಕೊಂಡು ಹೋದ್ರೆ ಇಬ್ರು ಬೀಳ್ತಾರೆ. ಇಟ್ ಈಸ್ ಆಲ್ ಅಬೌಟ್ ಲೈಕ್ ಗುಡ್ ಫಾರ್ ಎವ್ರಿ ಒನ್. ಇಟ್ ಈಸ್ ಫೈಂಡಿಂಗ್ ದ್ಯಾಟ್ ಸಚ್ ರಿಸಲ್ಟ್. ಯಾವ ತರ ರಿಸಲ್ಟ್ ನ ಹುಡ್ಕೋದು ಅಂತಂದ್ರೆ, ಇದರಿಂದ ಎಲ್ಲರಿಗೂ ಅನುಕೂಲ ಆಗೋ ತರ ಒಂದು ರಿಸಲ್ಟ್ ಅನ್ನ ಫೈಂಡ್ ಮಾಡಬೇಕು. ಅಂಡ್ ಇಟ್ ಈಸ್ ಅನ್ ಎಫೆಕ್ಟಿವ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಸೊ ನಿನ್ನೆ ನಾನು ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ, ಸಂಘರ್ಷಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ವಿ ಎಂಡ್ ಅಪ್ ಇನ್ ಕಾನ್ಫ್ಲಿಕ್ಟ್ಸ್. ಅಂತಹ ಸಂದರ್ಭದಲ್ಲಿ ಒಂದು ಕಾನ್ಫ್ಲಿಕ್ಟ್ಸ್ ಅನ್ನ ಅನ್ಬಯಾಸ್ಡ್ ಆಗಿ ಯಾವ ರೀತಿಯಾಗಿ, ಅಂದ್ರೆ ಯಾವುದೇ ರೀತಿಯ ತಾರತಮ್ಯ ಮಾಡದೆ, ಇವ್ರಿಗೆ ಹೆಚ್ಚು ಕಡಿಮೆ ಮಾಡದೇನೆ ಅದನ್ನ ಯಾವ ರೀತಿಯಾಗಿ ನಾವು ರಿಸಾಲ್ವ್ ಮಾಡ್ತೀವಿ ಅನ್ನೋದು ಈ ಒಂದು ಥಿಂಕ್ ವಿನ್ ವಿನ್ ಸಿಚುವೇಶನ್ ಅಲ್ಲಿ ಬರುತ್ತೆ. ಸೊ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂತು ಅಂದ್ರೆ, ಇಫ್ ಇಟ್ ಆಲ್ ಅಗೇನ್ ಯು ಹ್ಯಾವ್ ಟೈಮ್ ಅಂಡ್ ಪೇಷನ್ಸ್, ಸರ್ಫ್ ಲಾಟ್ ಆಫ್ ವಿಡಿಯೋಸ್ ಅಂಡ್ ಇನ್ಪುಟ್ಸ್ ಇನ್ ಇಂಟರ್ನೆಟ್, ವಿನ್ ವಿನ್ ಸಿಚುವೇಶನ್ ಗೆ ಹೆಂಗ್ ಅರೈವ್ ಆಗಬೇಕು ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೇನಿರುತ್ತೆ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಟೇಬಲ್ ಅಂತ ಬರುತ್ತೆ. ಅದರಲ್ಲೂ 4 ಹಂತ ಬರುತ್ತೆ. ಒಂದು ಏನಾಗುತ್ತೆ, ಇಲ್ಲಿ ನೋಡಿ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಟೇಬಲ್ ಹೆಂಗಿದೆ ಅಂತಂದ್ರೆ 4 ಹಂತದಲ್ಲಿ ಬರ್ತವೆ. ಮೊದಲನೇ ಹಂತದಲ್ಲಿ ಐ ವಿನ್ ಯು ವಿನ್. ಓಕೆ, ನಾನು ಗೆದ್ದೆ ನೀನು ಗೆದ್ದೆ, ದಟ್ ಈಸ್ ಕಾಲ್ಡ್ as ವಿನ್ ವಿನ್ ಸಿಚುವೇಶನ್. ಎರಡನೇ ಹಂತದಲ್ಲಿ ಐ ಲೂಸ್ ಯು, ಸೊ ದಟ್ ಈಸ್ ಲೂಸ್ ವಿನ್. ಐ ಲೂಸ್ ಯು ವಿನ್. ನೆಕ್ಸ್ಟ್ ಈಸ್ ಐ ವಿನ್ ಯು ಲೂಸ್, ನಾನು ಗೆದ್ದೆ ನೀನ್ ಸೋತೆ. ಅಂಡ್ ಫೋರ್ತ್ ಈಸ್ ಲೂಸ್ ಲೂಸ್, ನಾನು ಸೋತೆ ನೀನು ಸೋತೆ. ಕರೆಕ್ಟಾ? ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ನನ್ನ ಫ್ರೆಂಡ್ಸು ಥಿಯೇಟರ್ ಹತ್ರ ಕಾಯ್ತಾ ಇದ್ದಾರೆ. ನಾನು ಬೈಕ್ ಇಂದ ಥಿಯೇಟರ್ಗೆ ಹೋಗ್ತಾ ಇದ್ದೇನೆ. ಮಧ್ಯದಲ್ಲಿ ಒಂದು ಶೋರೂಮ್ ನೋಡ್ತೇನೆ, ಹೊರಗಡೆ ಒಂದು ಬಟ್ಟೆ ಹಾಕಿದ್ರು ಒಂದು ಗೊಂಬೆಗೆ, ತುಂಬಾ ಚೆನ್ನಾಗಿ ಕಾಣಿಸ್ತು. ನಾನು ಬೈಕ್ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಹೋಗ್ಬಿಟ್ಟು ಗೊಂಬೆಗೆ ಹಾಕಿರೋ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದೆ, ಹಾಕೊಂಡೇ ಬಂದ್ಬಿಟ್ಟೆ. ನಾನು ಐ ಫೆಲ್ ಇನ್ ಲವ್ ಅಟ್ ಫಸ್ಟ್ ವಿತ್ ದಟ್ ಶರ್ಟ್. ಸೊ ಐ ವೆಂಟ್ ಟು ಥಿಯೇಟರ್. ನನ್ನ ಫ್ರೆಂಡ್ಸ್ ಕಾಯ್ತಾ ನಿಂತ್ಕೊಂಡಿದ್ದಾರೆ. ನನ್ನ ನೋಡಿದ ತಕ್ಷಣ ಒಬ್ನು ನನ್ನ ಫ್ರೆಂಡ್ ಏನಂತಾನೆ, ಇದೇನೋ ಇದು ಎಂತ ಖರಾಬ್ ಆಗಿದೆ ಬಟ್ಟೆ, ನೆಲ ಒರೆಸೋ ಬಟ್ಟೆ ತರ ಇದೆ ಕಣೋ ಅಂತ ಅಂದ್ಬಿಡ್ತಾನೆ. ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲ ಯಾವ ತರ, ಅದರಲ್ಲೂ ಬೆಸ್ಟ್ ಫ್ರೆಂಡ್ಸ್ ಯಾವ ತರ ನಮಗೆ ಕಾಂಪ್ಲಿಮೆಂಟ್ಸ್ ಕಮೆಂಟ್ಸ್ ಕೊಡ್ತಾರೆ ಅನ್ನೋದು. ಸೊ ಹಿ ಮೇಡ್ ಅ ಆಕ್ಷನ್ ರಿಯಾಕ್ಷನ್, ಅಗೇನ್ ಇಟ್ ಇಸ್ ಲಿಂಕ್. ಸೊ ನಂಗೆ ಹೇಳಿದ ತಕ್ಷಣ, ಇನ್ ಕೇಸ್ ಏನಾದ್ರು ನಾನು, ಲವ್ ಮಗನೇ ನನ್ಗೇನೋ ನೀನ್ ಹೇಳ್ತೀಯಾ, ನಿನ್ ಬಟ್ಟೆ ನೀನ್ ನೋಡ್ಕೊಳ್ಳೋ, ನೀನ್ ನೋಡಿದ್ರೆ ತಿರ್ಬೋಕಿ ತರ ಕಾಣ್ತಾ ಇದ್ಯಾ, ಭಿಕ್ಷೆ ಬೇಡೋ ತರ ಕಾಣ್ತಾ ಇದ್ಯಾ ಅಂತ ನಾನ್ ಅಂದು ಅದೇನಾದ ಅಂದ್ಬಿಟ್ರೆ ಅವನು ಬೇಜಾರಾಯ್ತು. ಹೇಳಿದ್ಯಾರು ಬೆಸ್ಟ್ ಫ್ರೆಂಡ್, ಹೌದಾ? ಈ ಒಂದು ಆರ್ಗ್ಯುಮೆಂಟ್ ಅಲ್ಲಿ ನಾನ್ ಗೆದ್ದೆ. ಓಕೆ, ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಐ ಒನ್ ಹಿ ಲಾಸ್ಟ್. ಸೊ ಏನಾಯ್ತು, ನಾನು ಏನೋ ಹೇಳ್ಬಿಟ್ಟು ನನ್ನ ಡಿಫೆನ್ಸ್ ನಾನು ಮಾಡ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನನಗಂತ ನಾನು ಹೆಂಗ್ ಉತ್ತರ ಕೊಟ್ಟೆ ಗೊತ್ತಾ, ಅಯ್ಯೋ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾರೆ ಕೆಲವೊಬ್ಬ. ಆಗತ್ತೆ. ಸೊ ಬಾಯಿ ಮುಚ್ಕೊಂಡು ಹೋದ ಅಂತಂದ್ರೆ ಏನು, ಐ ಒನ್ ಹಿ ಲಾಸ್ಟ್. ಸೊ ನಾನು ಗೆದ್ದೆ ಅವನು ಸೋತ ಅಂದ್ರೆ ಅವನ ಮನಸ್ಸಲ್ಲಿ ಎಲ್ಲೋ ಒಂದು ನೋವು ಉಳ್ಕೊಳತ್ತ. ದೆರ್ ಇಸ್ ಅ ರೆಸಿಡ್ಯೂ ಆಫ್ ಕಾನ್ಫ್ಲಿಕ್ಟ್. ಅವ್ನು ನೆಕ್ಸ್ಟ್ ಟೈಮ್ ನಾವ್ ಎಂತ ಖರಾಬ್ ಬಟ್ಟೆ ಹಾಕೊಂಡ್ರು ಕೂಡ ಅವ್ನು ಹೇಳೋಕೆ ಹೋಗಲ್ಲ, ಏನ್ ಬೇಕಾದ್ ಮಾಡ, ಬಾಯಿ ಬಂದಂಗ ಮಾತಾಡ್ತಾನೆ ಕಣೋ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಅವನ್ ಹಂಗ ಅಂದ ಅಂದ ತಕ್ಷಣ, ಓಕೆ, ಅವನ್ ಅಂದ ಅಂದ ತಕ್ಷಣ ನಾನು ಆ ಬಟ್ಟೆನ ಇನ್ನೊಂದ್ಸರಿ ಹಾಕೊಳ್ಳೋದೇ ಇಲ್ಲ ಅಂತ ನಾನು ಕಿತ್ತಿ ಬಿಸಾಕ್ಬಿಟ್ಟೆ ಅಂತಂದ್ರೆ ಹಿ ಒನ್. ಓಕೆ, ಸೆಕೆಂಡ್ ಕ್ಯಾಟಗರಿ ಇಲ್ಲ, ಐ ಲೂಸ್ ಅಂಡ್ ಯು ಒನ್ ಬರುತ್ತಲ್ಲ, ಅವನು ಗೆದ್ದ, ನಾನ್ ಸೋತೆ. ಈಗ ನಾನ್ ಕಾಯ್ತಾ ಇರ್ತೇನೆ, ಅವ್ನು ನೆಕ್ಸ್ಟ್ ಟೈಮ್ ಬ್ರಾಂಡೆಡ್ ಓಕೆ ಫಿಲಿಪ್ ಶರ್ಟ್ ಹಾಕೊಂಡ್ ಬಂದ್ರು, ತುಂಬಾ ಚೆನ್ನಾಗಿ ಅವ್ನು ಕಂಡ್ರು ಕೂಡ ನಾನು ನೆಗೆಟಿವ್ ಕಮೆಂಟೇ ಕೊಡೋದು. ಯಾಕಂದ್ರೆ ಅಗೇನ್ ರೆಸಿಡ್ಯೂ ಆಫ್ ಕಾನ್ಫ್ಲಿಕ್ಟ್. ಅದೇನಾಗತ್ತೆ, ಮಾತಿಗೊಂದು ಸರಿ ಬೆಳೆದ್ ಬಿಡತ್ತೆ. ಎಷ್ಟೋ ಸರಿ ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಜಗಳಗಳು ಸಣ್ಣ ಪುಟ್ಟ ವಿಚಾರಕ್ಕೆ ಬಂದಿರ್ತವೆ. ಏನೇನೋ ಮಾತಿಗೆ ನನ್ಗೆ ಹಂಗಂದ್ಯಾ, ನೀನ್ ಹಂಗಂದ್ಯಾ, ನಿನ್ ನೋಡ್ಕೋ, ನಿನ್ ಯೋಗ್ಯತೆ ನೋಡ್ಕೋ, ನನ್ನ ಯೋಗ್ಯತೆ ನೋಡ್ಕೋ ಅಂತ ಮಾತಾಡಿ ಆ ಥಿಯೇಟರ್ ಎದುರುಗಡೆ ಇಬ್ರು ಕಾಲರ್ ಬಟ್ಟೆ ಹರಿದು ಹೊಡೆದಾಡ್ಕೊಂಡ್ಬಿಡ್ತಾರೆ. ಸೊ ಇವನ್ ಐ ಲಾಸ್ಟ್, he lost, win-win. It is a most pathetic situation. In now the situation number 1, win-win ಗೆ ಹೆಂಗ್ ಬರ್ಬೇಕಿತ್ತ,
ಸಿ ಹೇಳ್ತಾ ಇರೋದು ಯಾರು? ನಿನ್ನ ಬೆಸ್ಟ್ ಫ್ರೆಂಡ್ ಯಾಕೆ ಅಂದ್ರೆ ನಿನ್ ಬಗ್ಗೆ ಏನೋ ಕಾಳಜಿ ಇದೆ ಅಥವಾ ಏನೋ ಕನ್ಸತ್ ಇದೆ. ಸೊ ಅವ್ನು ರಿಮಾರ್ಕ್ ಮಾಡ್ತಾನೆ, ಏನೋ ಇದು ಚೆನ್ನಾಗಿಲ್ಲ ಬಟ್ಟೆ ಇದೆ, ಏನೋ ಇದು ನೆಲ ವರ್ಷ ಬಟ್ಟೆ ಇದ್ದಂಗಿದೆ ಅಂತಂದಾಗ, ಯಾಕೋ ಕಲರ್ ಸರಿ ಇಲ್ವಾ ಅಥವಾ ಏನಿದ್ರದ್ದು ಸೈಜ್ ಸರಿ ಇಲ್ವಾ? ಹಿಂಗ್ ಬರ್ತಾ ಇದೆ ಕಣೋ, ನನ್ಗೆ ಬಟ್ಟೆ ತುಂಬಾನೇ ಇಷ್ಟ ಆಯ್ತು, ಹಾಕೊಂಡ್ ಬಂದ್ಬಿಟ್ಟೆ, ಗೊತ್ತಾಗ್ಲಿಲ್ಲ ಕಣೋ. ಇಲ್ಲ ಕಣೋ, ಹಂಗೇನಿಲ್ಲ, ಬಟ್ ಏನು ಯಾವ್ದು ದೊಡ್ಡ ಒಕೇಶನ್ ಹಾಕೊಳಕ್ ಹೋಗ್ಬೇಡ, ಯಾಕೋ ಈ ಕಲರ್ ನಿಂಗೆ ಸೂಟ್ ಆಗಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ನಾನ್ ಪರ್ಚೇಸ್ ಮಾಡ್ಬೇಕಾದ್ರೆ ನಿನ್ನೇ ಕರ್ಕೊಂಡು ಹೋಗ್ತೇನೆ, ಆಯ್ತು ಕಣೋ, ಇಬ್ರು ಸೇರ್ಕೊಂಡು ಹೋಗ್ತಗೋಣ. ವೇರ್ ಯು ಹ್ಯಾವ್ ರಿಟೈನ್ಡ್ ಯುವರ್ ಡ್ರೆಸ್, ಇವನ್ ಹಿ ಫೆಲ್ಟ್ ದಟ್ ಹೀಸ್ ವ್ಯೂಸ್ ಆರ್ ರೆಸ್ಪೆಕ್ಟೆಡ್. ಇಟ್ ಈಸ್ ಒನ್ ಹೈಪರ್ ಸಿಚುವೇಶನ್. ಈ ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ಕನ್ಕ್ಲೂಷನ್ ಬರೋದು ತುಂಬಾ ಈಸಿ ಇತ್ತು, ಬಿಕಾಸ್ ದಿಸ್ ಇಸ್ ಕ್ರಿಯೇಟೆಡ್ ಬೈ ಮೀ. ಬಟ್ ಡೆವಲಪ್ ದಿಸ್ ಕೈಂಡ್ ಆಫ್ ಎಬಿಲಿಟಿ ವೇರ್ ಕಮ್ ಟು ಅ ಪ್ರಾಪರ್ ವಿನ್ ಕನ್ಕ್ಲೂಷನ್ಗೆ ಬಂದಾಗ ಸಂಘರ್ಷಗಳು ಕಡಿಮೆ ಆಗತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಟು ಡೆವಲಪ್ ಹಾರ್ಮನಿ, ಒಂದು ಸೌಹಾರ್ದತೆ, ಒಂದು 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 ಒಳ್ಳೆ ವಾತಾವರಣವನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಟೀಮ್ ಅಲ್ಲಿ. ನಮ್ಮ ಟೀಮ್ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಾಳೆ ಕೆಲಸ ಆಗಿರ್ಬೋದು. ಇಟ್ ಹೆಲ್ಪ್ಸ್ ಅಸ್ ಟು ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್. ಓಕೆ, ವಿನ್ ಲೂಸು ವಿನ್ ಬಂತು ಅಂದ್ರೆ ಎಲ್ಲೋ ಒಳಗಡೆ ಮನಸ್ಸಲ್ಲಿ ವಿಷ ಕುತ್ಕೊಂಡಿತ್ತು ಅಂದ್ರೆ ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಮೇಕ್ ಶೋರ್ ದಟ್ ವೆನ್ ಎವರ್ ಇಟ್ ಇಸ್ ಕಾನ್ಫ್ಲಿಕ್ಟ್, ಇಟ್ ಶುಡ್ ಬಿ ರಿಸಾಲ್ವ್ಡ್ ಬೇಸ್ಡ್ ಆನ್ ವಿನ್ ಸ್ಟ್ರಾಟಜಿ. ಅಂಡ್ ಫಾರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ವಿನ್ ಸ್ಟ್ರಾಟಜಿ, ಪ್ಲೀಸ್ ಡೂ ಸಮ್ ಇಂಟರ್ನೆಟ್ ಸರ್ಫಿಂಗ್ ಮಾಡ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ಅಂಡ್ ಡೆವಲಪ್ಸ್ ಅಸ್ ಟು ಇಟ್ ಹೆಲ್ಪ್ಸ್ ಅಸ್ ಟು ಡೂ ಅ ವೆರಿ ಸ್ಟ್ರಾಂಗ್ ಟೀಮ್. ಒಂದು ಟೀಮ್ ಬಿಲ್ಡಿಂಗ್, ನಾಳೆ ಆಸ್ ಅ ಮ್ಯಾನೇಜರ್, ಆಸ್ ಅ ಬಾಸ್, ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ವಾತಾವರಣ ಇರಬೇಕು, ನೆಗೆಟಿವಿಟಿ ಇರಬಾರ್ದು. ಅಂಡ್ ಬಂದಿರೋ ಎಲ್ಲಾ ಕಾನ್ಫ್ಲಿಕ್ಟ್ಸ್ ಅನ್ನು ನಾವು ಪಾಸಿಟಿವ್ ಆಗಿ ವಿನ್ ಸ್ಟ್ರಾಟಜಿಯಲ್ಲಿ ನಾವು ರಿಸಾಲ್ವ್ ಮಾಡ್ತೀವಿ ಅಂದಾಗ ನಮ್ಮ ಟೀಮ್ ಅಲ್ಲಿ ಇರೋ ಎಲ್ಲರಿಗೂ ನಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ದೆನ್ ಓನ್ಲಿ ಯು ಟರ್ನ್ ಔಟ್ ಟು ಬಿ leader. So another 3 qualities with fourth habit: creating harmony, resolving conflicts, and building strong team. Moving to, okay, I'm watching my time and I'm on time, don't worry. So fifth habit: seek first to understand, then be understood. This is a heading of fifth habit: seek first to understand, then to be understood. ಕೆಳಗಡೆ ಇರೋ ಚಿತ್ರ ನೋಡಿ, ಇದರಿಂದ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಲಿಸ್ನಿಂಗ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಆಲ್ ಅಬೌಟ್ ಲಿಸ್ನಿಂಗ್. ನಿನ್ನೆ ಅಂತ ಇದೆ ಅಥವಾ ಹೇಳ್ದೆ ಇಲ್ಲ, ತುಂಬಾ ವೆಬಿನಾರ್ಸ್ ಆಗ್ತಾ ಇರುತ್ತೆ. ಸ್ಪೀಕಿಂಗ್ ಇಸ್ ಅ ಸ್ಕಿಲ್, ಲಿಸ್ನಿಂಗ್ ಇಸ್ ಅನ್ ಆರ್ಟ್. ಮಾತನಾಡುವುದು ಒಂದು ಕೌಶಲ್ಯ, ಆದ್ರೆ ಕೇಳಿಸ್ಕೊಳ್ಳೋದು ಒಂದು ಕಲೆ. ಅಂಡ್ ಯಾವ ರೀತಿಯಾಗಿ ನಾವು ಕೇಳಿಸ್ಕೊತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಎನಿ ರಿಲೇಶನ್ಶಿಪ್, personal relationship or professional relationship, whether it is home with your boyfriend, your girlfriend, your office, your teachers, wherever it is. The way we'll ಯಾವ ರೀತಿಯಾಗಿ ಕೇಳಿಸ್ಕೊತೀವಿ, that will decide our relationship. Okay, and unfortunately ನಾವು ಕೇಳಿಸ್ಕೊಳ್ಳೋದು ಅರ್ಥ ಮಾಡ್ಕೋಬೇಕು ಅಂತ ಅಲ್ಲ, ನಾವು ಕೇಳಿಸ್ಕೊಳ್ಳೋದು ಮೋಸ್ಟ್ ಆಫ್ ದ ಟೈಮ್ ಉತ್ತರ ಕೊಡಬೇಕು ಅಂತ. We'll listen not to understand, we listen to reply. But it is all, this habit is all about listen to understand than to reply. ಉತ್ತರ ಕೊಡ್ಬೇಕು, ಹೌದು ಉತ್ತರ ಬೇಕು ಅಂತ ಎಷ್ಟೋ ಜನ ನಮ್ಮ ಹತ್ರ ಮಾತಾಡ್ತಿರ್ತಾರೆ, ಅದಕ್ಕಿಂತ ಫಸ್ಟ್ ಒಂದ್ಸರಿ ಕೇಳಿಸ್ಕೋಬೇಕಾಗತ್ತೆ. ಸೊ ಹಂಗಿದ್ರೆ ಏನಿದು, ಇಟ್ ಇಸ್ ಆಲ್ ಅಬೌಟ್ ಏನೋ 5 ತರ, ದೇರ್ ಆರ್ ಕಾಲ್ಡ್ as ಲೆವೆಲ್ಸ್ ಆಫ್ ಲಿಸ್ನಿಂಗ್ಸ್ ಅಂತ ಕರಿತೀವಿ. 5 ಲೆವೆಲ್, 5 ಲೆವೆಲ್ಸ್ ಆಫ್ ಲಿಸ್ನಿಂಗ್ಸ್ ಅಂತ ಕರಿತೀವಿ. 5 ರೀತಿಯಾಗಿ ನಾವು ಕೇಳಿಸ್ಕೋತೀವಿ. ಆ 5 ರೀತಿಯಾಗಿ ಕೇಳಿಸ್ಕೊಳ್ಳೋದು ಯಾವ್ದ್ಯಾವ್ದು ಅನ್ನೋದನ್ನ ಸ್ವಲ್ಪ ಸಣ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಈಸ್ ಇಗ್ನೋರಿಂಗ್. ದಟ್ ಮೀನ್ಸ್ ಮೇಕಿಂಗ್ ನೋ ಎಫರ್ಟ್ಸ್ ಇನ್ ಲಿಸ್ನಿಂಗ್. ಮಾತಾಡ್ತಾ ಇದಾರೆ, ನಾವು ಕ್ಯಾರೆ ಅನ್ನೋಲ್ಲ, ಹೌದಾ? ಫಾರ್ ಎಕ್ಸಾಂಪಲ್, ಮೇ ಬಿ ನಿಮ್ ಮನೆಯಲ್ಲಿ ನೀವು ಬಯಸ್ಕೊಂಡಿರಬಹುದು ಅಂತ ಅನ್ಕೋತೇನೆ, ಯಾಕಂದ್ರೆ ವಿತ್ ಮೊಬೈಲ್ ಫೋನ್ಸ್ ನೌ ಡೇಸ್ ಅಟ್ ಹೋಮ್ ಮನೆಯಲ್ಲಿ ಪಕ್ಕಾ ಬಯಸ್ಕೊಂಡಿರ್ತೀರಾ. ಮನೆಯಲ್ಲಿ ಅಮ್ಮ ಅಥವಾ ಅಪ್ಪ ಒಂದಲ್ಲ ಆಲ್ಮೋಸ್ಟ್ ಡೈಲಿ ಉಗಿತಾ ಇರ್ತಾರೆ ಈ ವಿಷಯಕ್ಕೆ. ಏನು ಅಂದ್ರೆ, ಯಾವಾಗ ನೋಡಿದ್ರು 3 ಹೊತ್ತು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀಯಾ, ರೈಟ್? ಐ ಕ್ಯಾನ್ ಸಿ ಇದನ್ನ ನಾನು ಕಾಲೇಜಿಗೆ ಬಂದು ಕೇಳಿದಾಗ ಐ ಕುಡ್ ಸಿ ಯುವರ್ ರಿಯಾಕ್ಷನ್ಸ್ ಅಂಡ್ ರೆಸ್ಪಾನ್ಸಸ್. ಎಲ್ಲರೂ ಹೌದು ಸರ್ ಅಂತೆಲ್ಲ ಅಂತಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ ದಿಸ್ ಸ್ಕ್ರೀನ್ ನನ್ನನ್ನು ಬಿಟ್ರೆ ನನ್ಗೆ ಯಾರು ಕಾಣ್ತಾ ಇಲ್ಲ. ಐ ಬಿಲೀವ್ ದಟ್ ಯು ನೋ ಇಟ್ ಈಸ್. ಪೇರೆಂಟ್ಸ್ ಬೈತಿರ್ತಾರೆ, ಯಾಕಂದ್ರೆ ಏನಾಗುತ್ತೆ, ನಾವು ಕಾಲೇಜಿಂದ ವಾಪಸ್ ಮನೆಗೆ ಬರ್ತಿರ್ತೀವ, ಯಾರೋ ಮೆಸೇಜ್ ಮಾಡಿರ್ತಾರೆ. ಐ ಡೋಂಟ್ ಕನ್ಸಿಡರ್ ದಟ್ ಎಲ್ಲಾನು ಟೈಮ್ ಪಾಸ್ ಮೆಸೇಜ್ ಇರುತ್ತೆ ಅಂತ. ಮೇ ಬಿ ಸಮ್ ಇಂಪಾರ್ಟೆಂಟ್ ಥಿಂಗ್ ಯು ಆರ್ ಡಿಸ್ಕಸಿಂಗ್. ಓಕೆ, ಇಟ್ಸ್ ಅ ಟೆಕ್ನಿಕಲ್ ಜಮಾನ ಯಾರ್, ಇಟ್ಸ್ ಎವ್ರಿಥಿಂಗ್ ಆನ್ಲೈನ್ ಅಲ್ಲಿ ನಡೀತಾ ಇರೋದ್ರಿಂದ ನೋಟ್ಸ್ ಏನೋ ಡಿಸ್ಕಷನ್ ಆಗ್ತಾ ಇದೆ. ನಾನು ಮೊಬೈಲ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಈ ತರ ಮೊಬೈಲ್ ಅಲ್ಲಿ ಹಿಡ್ಕೊಂಡು ನಾನು ಕುತ್ಕೊಂಡಿದ್ದೆ.
ಎದುರಿಗೆ ಅಷ್ಟ ಅಮ್ಮ ಬರ್ತಾರೆ, ಏನೇ ಹೆಂಗಾಯ್ತು ಕಾಲೇಜ್ ಏನಾಯ್ತು ಅಂತ ಕೇಳ್ತಾರೆ. ಏನಮ್ಮ ಆಯ್ತಮ್ಮ ಹೋದೆ ಅಮ್ಮ ಹಿಂಗ ಅಂತಂದಾಗ ಅಮ್ಮ ಫೀಲ್ಸ್ ಅಫೆಂಡೆಡ್ ಅಂಡ್ ಶಿ ಸ್ಟಾರ್ಟ್ ಸ್ಕೋಲ್ಡಿಂಗ್. ಯಾವುದೋ ಒಂದು ಹಳೆ ವಿಚಾರ ತಗೊಂಡು ಅದು ಆಲ್ರೆಡಿ ಅದ್ರ ಬಗ್ಗೆ ಜಗಳ ಆಗಿ ಸಾರ್ಟ್ ಔಟ್ ಆಗಿದೆ, ಹೌದಾ, ಕಾನ್ಫ್ಲಿಕ್ಟ್ ಪ್ರಾಪರ್ ಆಗಿ ರಿಸಾಲ್ವ್ ಆಗಿಲ್ಲ, ವಿನ್ ಲೂಸ್ ಅಲ್ಲಿ ಆಗಿರತ್ತೆ. ಅವತ್ ನೀನ್ ಗೆದ್ದಿರ್ತೀಯ, ಅಮ್ಮ ಅದನ್ನ ಇಟ್ಕೊಂಡು ಕುತ್ಕೊಂಡಿರ್ತಾಳೆ. ಅಂಡ್ ಇವತ್ತು ತಗೊಂಡು ಅಮ್ಮ ಸರಿಯಾಗಿ ಉಪ್ಪಿನಕಾಯಿ ಹಾಕ್ತಾಳೆ ನಮ್ಗೆ. ಯು ನೋ ವೈ? ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಲಿಸ್ನಿಂಗ್ ಇಸ್ ಕಾಲ್ಡ್ ಆಸ್ ಇಗ್ನೋರಿಂಗ್. ಓಕೆ, ಯಾಕಂದ್ರೆ ನನ್ಗೆ ಅಲ್ಲಿ ಕೇಳಿಸ್ಕೊತಾ ಇಲ್ಲ, ಐ ಆಮ್ ಬಿಸಿ ವಿತ್ ದಿಸ್, ಮೇಕಿಂಗ್ ನೋ ಎಫರ್ಟ್ಸ್. ಲೈಕ್ ಸೆಕೆಂಡ್ ಬಂದದ್ದು ಪ್ರಿಟೆಂಡಿಂಗ್, ಏನೋ ಪ್ರಿಟೆಂಡ್ ಲಿಸ್ನಿಂಗ್, ಕೇಳಿಸ್ಕೊಂಡಂಗ್ ತರ ಮಾಡ್ಕೊಳ್ಳೋದು. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ವೆಲ್ ಹಾ ಓಕೆ. ಕೆಲವೊಮ್ಮೆ ಏನಾಗಿರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, it is I can give an example of when we listen to our so called relative who gives always advices. At your you hate advices. ನೀವು ನಮ್ದು ಹೆಂಗಿರತ್ತೆ ಗೊತ್ತಾ, ಅಟ್ ದ ಏಜ್ ಆಫ್ 20-21 ಅಂತಂದ್ರೆ ಐ ನೋ ಎವ್ರಿ ಬಾಸ್, ಐ ನೋ ಎವ್ರಿಥಿಂಗ್, ಡೋಂಟ್ ಕಮ್ ಅಂಡ್ ಟೀಚ್ ಮೀ, ನನಗೆಲ್ಲ ಗೊತ್ತು ಕಣೋ, ಎಲ್ಲ ನಿಮ್ಗಿಂತ ಜಾಸ್ತಿ ಗೊತ್ತು. ಈ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರೋಬೇಕಾದ್ರೆ ವಿ ಹ್ಯಾವ್ ಒನ್ ಆರ್ ಟೂ ರಿಲೇಟಿವ್ಸ್ ಆಫ್ ಅವರ್ ಫ್ಯಾಮಿಲಿ ಹೂ ಆಲ್ವೇಸ್ ಗಿವ್ಸ್ ಆಫ್ ಬಂಡಲ್ಸ್ ಆಫ್ ಅಡ್ವೈಸಸ್. ಅವಾಗ ಏನ್ ಮಾಡ್ತೀವಿ, ಹೌದು, ಎಸ್ ಅಂಕಲ್, ನೋ ಅಂಕಲ್, ಯಾ ಅಂಕಲ್, ಆಯ್ತು ಅಂಕಲ್, ಹ್ಞೂ. ದಿಸ್ ಇಸ್ ಪ್ರಿಟೆಂಡಿಂಗ್ ಟು ಬಿ ಲಿಸ್ನಿಂಗ್. ಯು ಆರ್ ನಾಟ್ ಎಟ್ ಆಲ್ ಲಿಸ್ನಿಂಗ್. ಯು ಆರ್ ಜಸ್ಟ್ like you want to khatam kar do yaar, isko khatam kar do, tum nikal jao. This is called as pretending to be listening. Third, selective listening. Selective listening ಅಲ್ಲಿ ಏನಾಗುತ್ತೆ, ಕೆಲವರು ಹೇಳ್ತಾ ಇರ್ತಾರೆ, ನಾವು ಯಾವಾಗ ಅದಕ್ಕೆ ಅಟೆನ್ಷನ್ ಕೊಡ್ತೀವಿ ಗೊತ್ತಾ, ಯಾವ ವಿಚಾರ ನನಗ್ ಬೇಕೋ ಅದೇನಾದ್ರೂ ಬಂತು ಅಂದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಏನೋ ಡಿಸ್ಕಷನ್ ಮಾಡ್ಕೋತಾ ಇರ್ತಾರೆ, ಹಬ್ಬ ಬಂತು, ಏನಾಯ್ತು, ಈ ತಯಾರಿ ಅಂತ, ಯಾವ್ಯಾವ ಕೆಲಸ ಏನ್ ಮಾಡ್ಕೋಬೇಕು, ಕಸ ಗುಡಿಸ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಎಲ್ಲ ಮಾತಾಡ್ತಿರ್ತಾರೆ. ನಾವು ಕುತ್ಕೊಂಡಿರ್ತೀವಿ. ಬಟ್ಟೆ ಪರ್ಚೇಸ್ ಮಾಡ್ಕೊಳಕ್ಕೆ ಅಂದ ತಕ್ಷಣ ನಮ್ ತಲೆ ಯಸ್ ಅಮ್ಮ, ಯಾವ ಬಟ್ಟೆ ಅಮ್ಮ, ಈ ಸರಿ ನನ್ಗೆ ಈ ಬಟ್ಟೆ ಬೇಕಮ್ಮ. ಸಿ, ವಿ ಆರ್ ವೆರಿ ಸೆಲೆಕ್ಟಿವ್. ಎಲ್ಲ ಕೇಳಿಸ್ಕೊತಾ ಇದೀವಿ, but we only give attention to what is benefit, like what is there any benefit for me. And finally last two ಉಳಿತು ಯಾವುದು ಅಂದ್ರೆ ಅಟೆಂಟಿವ್ ಲಿಸ್ನಿಂಗ್. ಅಟೆಂಟಿವ್ ಲಿಸ್ನಿಂಗ್ ಅಲ್ಲಿ ಏನ್ ಬರುತ್ತೆ ಅಂತಾರೆ, ಯು ಆರ್ ಗಿವಿಂಗ್ ಫೋಕಸ್. ಓಕೆ, ಅವ್ರ ಜೊತೆ ವಂದನೆ ಮಾಡ್ತಾ ಇದ್ದೀರಾ, ಎಸ್ ಅಂತ ಇದ್ದೀರಾ, ನೋ ಅಂತ ಇದ್ದೀರಾ, ಅದರ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಆಗಿರೋ ಅದರ ಒಂದು ಓನ್ ಎಕ್ಸ್ಪೀರಿಯನ್ಸ್ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದೀರಾ. ಓಕೆ, ದಿಸ್ ಇಸ್ ಆಕ್ಟಿವ್ ಲಿಸ್ನಿಂಗ್ ಈಸ್ ಆಲ್ವೇಸ್ ಗುಡ್. ಆಗುತ್ತೆ ನಾಡಿಂಗ್ ಹೆಡ್, ಅವ್ರ ಜೊತೆ ಒಂದು ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್. ಇದರ ನೆಕ್ಸ್ಟ್ ಲೆವೆಲ್ ಅಂತ ಬರುತ್ತೆ. ದಿಸ್ ಇಸ್ ಅಟ್ಲೀಸ್ಟ್ ದಿಸ್ ಇಸ್ ಗುಡ್. ಆಕ್ಟಿವ್ ಲಿಸ್ನಿಂಗ್ ಇಸ್ ವೇ ಬೆಟರ್ ದೆನ್ ಅರ್ಲಿಯರ್ 3. ಬಟ್ ದೇರ್ ಇಸ್ ಒನ್ ಮೋರ್ ಕಾಲ್ಡ್ ಆಸ್ ಎಂಪಥೆಟಿಕ್ ಲಿಸ್ನಿಂಗ್. Empathetic listening is like connecting with your mind and heart with other person. Okay, somebody like stepping into other shoes ಅಂತ ಹೇಳ್ತೀವಲ್ಲ, ಎಲ್ಲೋ ಒಂದ್ಸರಿ ಅವ್ರಿಗೆ ಏನಾಗಿರುತ್ತೆ, sometimes your some of your statements like don't worry, I understand you, I am with you, ಈ ತರ ಕೆಲವೊಂದು ಮಾತುಗಳು ಏನ್ ಬರ್ತಾವಲ್ಲ, that is more important. So always try to understand people, okay, than to be understood. ಎಷ್ಟೋ ಸರ್ತಿ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ, ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಆಗಿರುತ್ತೆ, ಜಗಳ ಬರೋದೆ ನೀನ್ ನನ್ನನ್ನು ಅರ್ಥ ಮಾಡ್ಕೊಳಲ್ಲ ಅಂತ ಒಬ್ರು ಹೇಳ್ತಿರ್ತಾರೆ, ನೀನ್ ನನ್ನನ್ನು ಅರ್ಥ ಮಾಡ್ಕೊಳಲ್ಲ ಅಂತ ಇನ್ನೊಬ್ಬರು ಅರ್ಥ ಹೇಳ್ತಾ ಇರ್ತಾರೆ. ನಮಗ್ ಏನಾಗಿದೆ, ನಮ್ಮನ್ನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದು ಒಂದೇ ದೊಡ್ಡ ಮಾತಾಗಿದೆ. ದಟ್ ಈಸ್ ವಾಟ್ ದಿಸ್ ಹ್ಯಾಬಿಟ್, ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೆನ್ ಟು ಬಿ ಅಂಡರ್ಸ್ಟುಡ್. ನೀನು ಅರ್ಥ ಅವರು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಮುಂಚೆ ನೀನು ಅವ್ರನ್ನ ಅರ್ಥಕೊಂಡಿದೆಯಲ್ಲೋ, ದಿಸ್ ವಿಲ್ ಹೆಲ್ಪ್ ಯು ಟು ಡೆವಲಪ್ ಟ್ರಸ್ಟ್. ಇನ್ನೊಬ್ಬರನ್ನ ನೀನು ಅರ್ಥ ಮಾಡ್ಕೊಂಡ್ರೆ that will help to develop trust, and that will help to develop mutual respect, and that will improve relationship. These 3 qualities, again my dear friends, are at most qualities in any team, whether it is family or any office. Trust ಇರಬೇಕು. ಒಂದ್ಸರಿ ಕಳ್ಕೊಂಡ್ರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು. ಸೊ ಗಾನ್ ಇಸ್ ಗಾನ್. ಮ್ಯೂಚುವಲ್ ರೆಸ್ಪೆಕ್ಟ್, ಒಬ್ಬರೇ ಒಂದ್ ಕಡೆಯಿಂದ ರೆಸ್ಪೆಕ್ಟ್ ಡಿಮ್ಯಾಂಡ್ ಮಾಡೋದಲ್ಲ, ನಾನ್ ಬಾಸ್ ನನಗೆ ರೆಸ್ಪೆಕ್ಟ್ ಕೊಡು ಅಂತಲ್ಲ, ಈಕ್ವಲ್ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಅವಾಗ್ಲೇನೆ ರೆಸ್ಪೆಕ್ಟ್ ಬರುತ್ತೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅಂಡ್ ಫೈನಲಿ ರಿಲೇಶನ್ಶಿಪ್, ವೆದರ್ ಇಟ್ ಇಸ್ ಪರ್ಸನಲ್ ಆರ್ ಪ್ರೊಫೆಷನಲ್ ರಿಲೇಶನ್ಶಿಪ್, ಲಾಂಗ್ ರನ್ ಆ ರಿಲೇಶನ್ಶಿಪ್ ರನ್ ಆಗ್ಬೇಕು ಅಂತಂದ್ರೆ ಈ ಕೇಳಿಸ್ಕೊಳ್ಳೋದು, ಆಕ್ಟಿವ್ ಆಗಿ ಕೇಳಿಸ್ಕೊಳ್ಳೋದು, ಜೊತೆಗೆ ಎಂಪಥೆಟಿಕ್ ಆಗಿ ಕೇಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾವು 6th ಹ್ಯಾಬಿಟ್ ಕಾಲ್ಡ್ ಆಸ್ ಸಿನರ್ಜೈಸ್ ಅಥವಾ ಸಿನರ್ಜಿ ಅಂತ ಕರೀತಾರೆ. ಏನಿದು ಸಿನರ್ಜಿ? ಎನರ್ಜಿ ಕೇಳಿದೀವಿ, ಬಟ್ ವಿ ಹ್ಯಾವ್ ನಾಟ್ ಮಚ್ ಹರ್ಡ್ ಅಬೌಟ್ ದಿಸ್ ಸಿನರ್ಜಿ. ಇನ್ಫ್ಯಾಕ್ಟ್ ಈ ಪುಸ್ತಕ ಓದೋಕ್ಕಿಂತ ಮುಂಚೆ ನಮ್ಗೆ ಸಿನರ್ಜಿ ಅಂದ್ರೆ ಗೊತ್ತಿರಲಿಲ್ಲ, ಯಾವ್ದೋ ಒಂದು ಕಂಪನಿ ಹೆಸರು ಅನ್ಕೊಂಡಿದ್ದೆ. ಬಟ್ ಸಿನರ್ಜಿ ಸಮಥಿಂಗ್, ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೆಳಗಡೆ ಚಿತ್ರ ನೋಡಿದ್ರೆ ಗೊತ್ತಾಗ್ಬೋದು. ನಾವು ಪಂಚತಂತ್ರದ ಕಥೆಗಳನ್ನ ಓದಿರ್ತೀವಿ, ಅದರಲ್ಲಿ ಇರೋ ಕಥೆ ಒಂದೇ ಒಂದು ಕಟ್ಟಿಗೆ ಇದ್ರೆ ಮುರಿಯತ್ತೆ, ಅದೇ ಕಟ್ಟಿಗೆಗಳ ಒಂದು ಬಂಡಲ್ ಮಾಡಿದಾಗ ಮುರಿಯಲ್ಲ, ಹೌದಾ?
ಏನಿದು ನಮ್ಮ ಒಂದು ಪಂಚತಂತ್ರದ ಕತೆ, ಒಗ್ಗಟ್ಟಲ್ಲಿ ಬಲವಿದೆ. ಇಟ್ಸ್ ಆಲ್ ಔಟ್ we can achieve more when we are together. Share victory, share defeat. The last line, the share victory and share defeat, I have borrowed it for Indian Army, where everything is shared. So it's all about teamwork, open-mindedness, and creative cooperation. Creative cooperation, please understand. Cooperation is a ordinary thing. Creative cooperation. ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಒಬ್ಬನೇ ಆ ಕೆಲಸವನ್ನ ಮಾಡಿದಾಗ ತುಂಬಾ ಸಮಯ ಹಿಡಿಯುತ್ತೆ. ಅದೇ ಕೆಲಸ 4 ಜನ ಸೇರ್ಕೊಂಡು ಮಾಡಿದಾಗ ಜಲ್ದಿ ಆಗತ್ತೆ ಅಂತಂದಾಗ ಅವ್ರ ಕೋಆಪರೇಷನ್ ಬೇಕಾಗತ್ತೆ. ಅದರಲ್ಲೂ ಕ್ರಿಯೇಟಿವ್ ಕೋಆಪರೇಷನ್ ಅಂದ್ರೆ ಏನಾಗತ್ತೆ ಅಂದ್ರೆ, ಅವರು ಕೊಡುವ ಕೆಲವೊಂದು ಐಡಿಯಾಸ್ ಗಳನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡಾಗ ಆ ಕೆಲಸ ಇನ್ನ ಈಸಿಯಾಗಿ ಇನ್ನ ಎಫೆಕ್ಟಿವ್ ಆಗಿ ಆಗ್ತಾ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಈಗೋ ಅಥವಾ ನಮ್ಮ ಮೈಂಡ್ ಸೆಟ್ ಹೆಂಗಿರತ್ತೆ ಅಂತಂದ್ರೆ, ಐ ನೋ ಎವ್ರಿಥಿಂಗ್, ನನಗೆ ಎಲ್ಲ ಗೊತ್ತು, ನಿನ್ಗೇನ್ ಗೊತ್ತು ಅಂತ. ಐ ಹ್ಯಾವ್ ಅ 6-year ಬಾಯ್ ಅಟ್ ಹೋಮ್, ನನ್ನ 6 ವರ್ಷದ ಮಗ ಇದ್ದಾನೆ. ಎಷ್ಟೋ ಸರಿ ಮನೇಲಿ ನಾವ್ ಏನೋ ಕೆಲಸ ಮಾಡ್ಬೇಕಾದ್ರೆ ಅವ್ನು ಏನೋ ಐಡಿಯಾ ಕೊಡ್ತಿರ್ತಾನೆ. ಇನಿಷಿಯಲಿ ಅನ್ಸುತ್ತೆ ನಿನ್ಗೇನ್ ಗೊತ್ತು ಅಂತ ಅನ್ಸುತ್ತೆ. ಎಷ್ಟೋ ಸರಿ ಅಂದಿದ್ದೇನೆ, ನಿನ್ಗೇನ್ ಗೊತ್ತು ಅಂತ. ಬಟ್ ದೆನ್ ಐ ಥಿಂಕ್ ಲೆಟ್ ಮಿ ಓನ್ ಟ್ರೈ. ಯಾಕೋ ಏನೋ ಹೇಳ್ತಾ ಇದ್ದಾನೆ. ಟ್ರಸ್ಟ್, ವೆನ್ ಎವರ್ ಐ ಹ್ಯಾವ್ ಟ್ರೈಡ್ ಇನ್ ಹಿಸ್ ವೇ, ಇಟ್ ಹ್ಯಾಸ್ ವರ್ಕ್ಡ್ ಔಟ್. ಇಟ್ ಇಸ್ ನಾಟ್ ಅಬೌಟ್ ಏಜ್ ಮ್ಯಾನ್, ಇಟ್ ಈಸ್ ಅಬೌಟ್ ದೇರ್ ವ್ಯೂ, ದ ಪರ್ಸೆಪ್ಷನ್, ದೇ ಸಿ ದ ಥಿಂಗ್. ನಾವೆಲ್ಲಾನು ನಾವೇ ನೋಡ್ಬೇಕು, ನಾವು ನೋಡಿದ್ದೆ ಕರೆಕ್ಟ್ ಇರ್ಬೇಕು ಅಂತಲ್ಲ. ಏಜ್ ಇಸ್ ಜಸ್ಟ್ ಅ ನಂಬರ್, ಐಡಿಯಾಸ್ ಆರ್ ಲೈಕ್ ಡಿವೈನ್ ಗಿಫ್ಟ್, ರೈಟ್? ಸೊ ಇದೇನು ಅಂದ್ರೆ, ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್, ಇಟ್ಸ್ ಆಲ್ ಅಬೌಟ್ ಓಪನ್ ಮೈಂಡೆಡ್ನೆಸ್. ಆ ಓಪನ್ ಮೈಂಡೆಡ್ನೆಸ್ ಬಂತು ಅಂತಂದಾಗ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ವಾಟ್ ಇಸ್ ಸಿನರ್ಜಿ? ಸಿನರ್ಜಿಯಿಂದ ಏನ್ ಬೆನಿಫಿಟ್ಸ್ ಆಗ್ಬೋದು? ಸೊ ಯು ಫೀಲ್ ಕಂಫರ್ಟೇಬಲ್, ಎಸ್ಪೆಷಲಿ ಯು ಫೀಲ್ ಕಂಫರ್ಟೇಬಲ್ ವೆನ್ ಯು ಆರ್ ಇನ್ ಅ ಗ್ರೂಪ್, ಎಸ್ಪೆಷಲಿ ವೆನ್ ಯು ಲೂಸ್, ಅಥವಾ ಯಾವ್ದೋ ನಾವು ಏನೋ ಒಂದು ಇವೆಂಟ್, ಕಾಲೇಜಲ್ಲಿ ಯಾವ್ದೋ ಇವೆಂಟ್ ಇರುತ್ತೆ, ಯೂತ್ ಫೆಸ್ಟಿವಲ್ ಏನೋ ಮಾಡಿರ್ತೀವಿ, ಯಾವ್ದೋ ಸ್ಪೋರ್ಟ್ಸ್ ಇವೆಂಟ್ ಇರುತ್ತೆ. ಆ ಇವೆಂಟ್ ನಾವು ಸೋತಾಗ, ಒಬ್ಬರೇ ಇದ್ದಾಗ ಆಗೋ ಭಾವನೆಗೂ ಗುಂಪಿನಲ್ಲಿ ಇರೋಬೇಕಾದ್ರೆ ಅದನ್ನ ಈಸಿಯಾಗಿ ನಾವು ಸಲೀಸಾಗಿ ಮರ್ತು ಹೋಗ್ಬೋದು. ಅದೇ ಹೇಳ್ತೀವಲ್ಲ, ನಮ್ಮ ನೋವನ್ನ ಹಂಚಿಕೊಂಡ್ರೆ ಅದರ ನೋವು ಕಡಿಮೆ ಆಗತ್ತೆ ಅಂತ ಹೇಳ್ತಾರಲ್ಲ. ಅಂಡ್ ಅದು ಎಸ್ಪೆಷಲಿ ವೆನ್ ಯು ಆರ್ ಇನ್ ಅ ವೆರಿ ಗುಡ್ ಟೀಮ್, ಲೈಕ್ ಮೈಂಡೆಡ್ ಟೀಮ್ ಅಂಡ್ ಸಪೋರ್ಟಿವ್ ಟೀಮ್ ಇದ್ದಾಗ, ವೆನ್ ಥಿಂಗ್ಸ್ ಗೋ ರಾಂಗ್, ಸಿ ಆಸ್ ಅ ಟೀಮ್ ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲಾನು ಪಾಸಿಟಿವ್ ಆಗಿ ಕರೆಕ್ಟ್ ಆಗಿ ಆಗ್ಬೇಕು ಅಂತಲ್ಲ. ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಕ್ರಿಕೆಟ್ ಟೀಮ್. ಎವ್ರಿ ಕ್ರಿಕೆಟ್ ಟೀಮ್ ಎಂಟರ್ಸ್ ದ ಗ್ರೌಂಡ್ ಟು ವಿನ್ ದ ಮ್ಯಾಚ್, ಈದರ್ ಆಫ್ ದ ಟೀಮ್ ಶುಡ್ ಲೂಸ್, ಹೌದಾ? ಅಂತ ಟೈಮ್ ಅಲ್ಲಿ ಆ ಮ್ಯಾಚ್ ಸೋತಾಗ ಒಂದು ಟೀಮ್ ಇದ್ದಾಗ ಆ ಟೀಮ್ ಅಲ್ಲಿ ಅವ್ರು ಅದನ್ನ ಮರ್ತು ಹೋಗ್ಬಿಡ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಸಿನರ್ಜಿ. ಅಂಡ್ ಏನೋ ಒಂದು ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳೋಕೆ ಅದಕ್ಕೊಂದು ಇಂಟಿಗ್ರೇಷನ್ ಬರಬೇಕು, ಅದರಲ್ಲಿ ಆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂತಂದಾಗ, ಒಬ್ರೊಬ್ಬರು ಸಪೋರ್ಟ್ ಇದ್ದಾಗ, ಒಬ್ರಿಗೊಬ್ಬರು ಎನ್ಕರೇಜ್ ಮಾಡಿದಾಗ ಅದರಲ್ಲಿ ಇರೋ ಎನರ್ಜಿನೇ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಆ ಒಂದು ಟ್ರಸ್ಟ್ ಬರ್ಬೇಕಾಗತ್ತೆ, ಒಂದು ಟ್ರಸ್ಟ್ ಡೆವಲಪ್ ಆಗ್ಬೇಕಾಗತ್ತೆ, ಒಂದು ನಂಬಿಕೆ ಬರುತ್ತೆ, ಎಸ್ ನಾನು ಮಾಡ್ಬೋದು. ಎಷ್ಟೋ ಸರಿ ಏನಾಗಿರುತ್ತೆ, ನಮ್ಮಲ್ಲಿ ಆ ಮೋಟಿವೇಶನ್ ಕಡಿಮೆ ಆಗುತ್ತೆ, ನನ್ನಿಂದ ಆಗತ್ತೋ ಆಗಲ್ವೋ ಅಂತ. ಅಂತ ಟೈಮಲ್ಲಿ ಟೀಮ್ ಅಲ್ಲಿ ಇರ್ತಾರೆ, ಅವ್ರಂತಿರ್ತಾರೆ, ಆಗತ್ತೆ ಕಣೋ, ನೀನ್ ಮಾಡ್ತೀಯಾ, ಯು ಕ್ಯಾನ್ ಡೂ ಇಟ್, ಎಸ್ ಯು ಕ್ಯಾನ್ ಡೂ ಇಟ್, ನಿನ್ನಿಂದ ಆಗತ್ತೆ. ಸಿ ದಿಸ್ ಕೈಂಡ್ ಆಫ್ ಅ ಬೂಸ್ಟ್ ಅಪ್ ವಿ ವಿಲ್ ಗೆಟ್ ಇನ್ ಅ ಟೀಮ್. ಸೊ ದ ಸಿನರ್ಜಿ ವಿಲ್ ಹೆಲ್ಪ್ ಅಸ್ ಇನ್ ಅ ಎಫೆಕ್ಟಿವ್ ಟೀಮ್ ವರ್ಕ್. ಯಾಕಂದ್ರೆ ಮಾಡಬೇಕಾದ ಕೆಲಸ, ಟೀಮ್ ವರ್ಕ್ ಬಂದ್ರೆ 2 ಬರುತ್ತೆ. ಒಂದು ಪಾಸಿಟಿವ್ ಟೀಮ್ ವರ್ಕ್ ಅಂಡ್ ನೆಗೆಟಿವ್ ಟೀಮ್ ವರ್ಕ್. ಅದನ್ನ ನಾವು ಫಂಕ್ಷನಲ್ ಟೀಮ್ ಅಂಡ್ ಡಿಸ್ಫಂಕ್ಷನಲ್ ಟೀಮ್ ಅಂತ ನಾವು ಕಾರ್ಪೊರೇಟ್ ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ. ಫಂಕ್ಷನಲ್ ಟೀಮ್ ಅಂದ್ರೆ ಯಾವ ಉದ್ದೇಶದಿಂದ ತಂಡವನ್ನ ರಚನೆ ಮಾಡಿದ್ರು ಆ ಉದ್ದೇಶವನ್ನ ಕರೆಕ್ಟ್ ಆಗಿ ಪೂರೈಸೋದಕ್ಕೆ ನಾವು ಫಂಕ್ಷನಲ್ ಟೀಮ್ ಅಂತ ಕರಿತೀವಿ. ಹಂಗಾಗ್ಬೇಕು ಅಂತಂದ್ರೆ ಪ್ರಾಪರ್ ಸಿನರ್ಜಿ ಇರಬೇಕಾಗತ್ತೆ. ಇಟ್ ಪ್ರೊಡ್ಯೂಸಸ್ ಅ ಬೆಟರ್ ರಿಸಲ್ಟ್. ಓಕೆ, ನಾನು ಒಬ್ಬನೇ ಮಾಡೋದಕ್ಕಿಂತ ನನ್ನ ತಂಡವಾಗಿ ನಾನು ಮಾಡಿದಾಗ ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇಟ್ ವಿಲ್ ಹೆಲ್ಪ್, ಅಂದ್ರೆ ಪೂಲ್ ಐಡಿಯಾ ಎಲ್ಲ ಬೇರೆ ಬೇರೆದವ್ರು ಕೊಟ್ಟಿರೋ ವಿಚಾರಗಳನ್ನ ನಾನು ತಗೊಳ್ಳೋದ್ರಿಂದ ಅಲ್ಲಿ ರಿಪೀಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ನನ್ನಿಂದ ಆ ಸಮಸ್ಯೆಗೆ ಪರಿಹಾರ ಸಿಗದೇ ಇರಬಹುದು, ಆದ್ರೆ ನನ್ನ ತಂಡದವರಿಂದ ಬರುವ ಇನ್ಫಾರ್ಮೇಶನ್ ಇಂದ ಆ ಸಮಸ್ಯೆಗೆ ನಾನು ಪರಿಹಾರವನ್ನ ಪಡೆದುಕೊಳ್ಬಹುದು. ಸೊ ಟೀಮ್ ವರ್ಕ್, ಪ್ರೊಡ್ಯೂಸಿಂಗ್ ಬೆಟರ್ ರಿಸಲ್ಟ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ಸ್, these another 3 qualities we are gaining from 6th habit, that is synergy. And reaching the last stage of the book, that is sharpen your saw. ನಿನ್ನೆ ನಾನು ನಿಮಗೆ ಕತೆ ಹೇಳಿದ್ದೆ, ಮರ ಕಡಿಯೋ ಕತೆ ಹೇಳಿದ್ದೆ ಅಲ್ಲ, ಅದನ್ನ ಇಲ್ಲಿಗೆ ಸಮಂಜಸವಾಗಿರುತ್ತೆ. ಏನು ಅಂತಂದ್ರೆ, ಬಿಫೋರ್ ಯು ಟ್ರೈ ಸ್ಟಾರ್ಟ್, ಲೈಕ್ ಯು ಸ್ಟಾರ್ಟ್ ಎನಿ ವರ್ಕ್, ಬಿಫೋರ್ ಯು ಸ್ಟಾರ್ಟ್ ಎನಿ ವರ್ಕ್, sit back, make a list of your skills required for that particular task and sharpen it. And that means be good at it, be the master of your skills. ಅದಕ್ಕೆ ನಿನ್ನೆ ನನ್ನ ಮೆಂಟರ್ ಮೇಜರ್ CS ಆನಂದ್ ಅವ್ರು ಹೇಳಿರೋ ಲೈನ್ ಅನ್ನ ಮತ್ತೆ ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು ಏನು ಅಂದ್ರೆ, ನೋ ಸ್ಕಿಲ್ಸ್ ನೋ ಲೈಫ್, ನೋ ಸ್ಕಿಲ್ಸ್ ನೋ ಲೈಫ್. ಸೊ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ವರ್ಕ್ it's all about making work life easy with necessary skills.
ಮೇ ಬಿ ಇಟ್ ಇಸ್ ಲೈಕ್ ವರ್ಕ್ ಲೈಫ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಆಗಿರ್ಬೋದು, ನಾವು ಒಂದು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ನಾಳೆ ನೀವು ಒಂದು ಜಾಬ್ಗೆ ಅಂತ ಬಂದ್ರೆ ತಂಡ ಇದ್ದೇ ಇರತ್ತೆ. ಆ ತಂಡ ಇದ್ದಾಗ ಅಲ್ಲಿ ಆ ತಂಡದಲ್ಲಿ ನಾನು ಇರ್ಲೇಬೇಕು, ತಂಡದ ಭಾಗವಾಗಿ ಕೆಲಸ ಮಾಡ್ಬೇಕು, ತಂಡವನ್ನು ಮುಂದೆ ನಡೆಸ್ಕೊಂಡು ನಾನು ಹೋಗ್ಬೇಕಾಗತ್ತೆ ಅಂತಂದಾಗ ಈ ಸ್ಕಿಲ್ಸ್ ಗಳು ಬೇಕೇ ಆಗ್ತವೆ. ಹಾಗಿದ್ರೆ ಈ ಸ್ಕಿಲ್ಸ್ ಗಳು ಬೇಕಾಗ್ತವೆ ಅಂತಂದಾಗ ಅದನ್ನ ನಾನು ಕರೆಕ್ಟ್ ಆಗಿ ಡೆವಲಪ್ ಮಾಡ್ಕೊಂಡ್ರೆ ಮೈ ವರ್ಕ್ ಲೈಫ್ ವಿಲ್ ಬಿ ವೆರಿ ಈಸಿ ಅಂಡ್ ಸ್ಮೂತ್ ಅಂಡ್ ಐ ವಿಲ್ ಎಂಜಾಯ್ ಅಂಡ್ ಐ ವಿಲ್ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೈ ವರ್ಕ್. ಅಂಡ್ ದಿಸ್ ಇಸ್ 7th ಹ್ಯಾಬಿಟ್. ಇದ್ರ ಬಗ್ಗೆ ನಾನು ಜಾಸ್ತಿ ಏನಿಲ್ಲ, ಯಾಕಂದ್ರೆ ಇದರಲ್ಲಿ ಇರೋದು ಏನು ಅಂದ್ರೆ ಇಷ್ಟೊತ್ತವರೆಗೂ ಹೇಳಿರೋ ಎಲ್ಲಾ ಏನು ಸ್ಕಿಲ್ಸ್ ಗಳಿದೆಯಲ್ಲ, ಇದನ್ನ ಇನ್ನು ಸಮರಿ ಅಂತ ಕೊಡ್ಬೇಕು ಅಂತಂದ್ರೆ ಹ್ಯಾಬಿಟ್ ನಂಬರ್ 1 ಇಸ್ ಬಿ ಪ್ರೊಆಕ್ಟಿವ್. Habit number 2 is begin with end in mind. Habit number 3 is put first things first. Habit 4, think win-win. Habit 5, seek first to understand then to be understood. Habit 6, synergy. And habit 7, sharpen your axe. ಈ ಎಲ್ಲಾ ಏನು 6 ಹ್ಯಾಬಿಟ್ ಅಥವಾ 7 ಹ್ಯಾಬಿಟ್ ಗಳಲ್ಲಿ ಬಂದಿರೋ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾನು ಸಮರೈಸ್ ಮಾಡಬೇಕು ಅಂದ್ರೆ here is a list of things. Being positive, understanding the situation, making decision, having strong vision, understanding self and surrounding, being flexible, manage the work and manage the work time, have a clarity in life as well as work. This is very important. Build a strong functional team, resolve conflicts, be a good negotiator. ನೀನೆ ಹೇಳ್ತಾ ಇದ್ದೆ, negotiate ಮಾಡಬೇಕು ಅಂದ್ರೆ you need a different set of skills. Empathetic listener, develop mutual trust and respect, be a result oriented and carry out team work effectively. ಈ ಅಷ್ಟು ಕ್ವಾಲಿಟೀಸ್ ಗಳು ನಾನು ಡೆವಲಪ್ ಮಾಡ್ಕೊಂಡಾಗ ದೆನ್ ಐ ವಿಲ್ ಬಿ ಅ ಲೀಡರ್. ಈ ಲೀಡರ್ಶಿಪ್ ಕ್ವಾಲಿಟೀಸ್ ಗಳು, ಯಾಕಂದ್ರೆ ಏನಾಗುತ್ತೆ, ಇದನ್ನ 2 ರೀತಿಯಾಗಿ ಈ ಪ್ರೋಗ್ರಾಮ್ ಅನ್ನ ನಾನು ಮಾಡ್ಬೋದಾಗಿತ್ತು. ಲೀಡರ್ಶಿಪ್ ಕ್ವಾಲಿಟೀಸ್, ಲೀಡರ್ಶಿಪ್ ಒಂದು ಡೆಫಿನೇಷನ್ ಕೊಟ್ಟು, ಲೀಡರ್ಶಿಪ್ ಒಬ್ಬ ವ್ಯಕ್ತಿಯಲ್ಲಿ ಲೀಡರ್ ಆಗ್ಬೇಕು ಅಂದ್ರೆ ಅವನಲ್ಲಿ ಕೆಲವೊಂದು ಕ್ವಾಲಿಟೀಸ್ ಗಳು ಇರ್ಬೇಕಾಗತ್ತೆ. ಅವು ಕ್ವಾಲಿಟಿ ಏನು ಅನ್ನೋದನ್ನ ಈ ತರ ನಾನು ಏನಾದ್ರು ಪಟ್ಟಿ ಮಾಡಿ ಇದನ್ನೇ ಫಸ್ಟ್ ಸ್ಲೈಡ್ ಮಾಡ್ಕೊಂಡಿದ್ರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಅದ್ರ ಬದಲು ಐ ಟುಕ್ ದ ಹೆಲ್ಪ್ ಆಫ್ ದಿಸ್ ಬ್ಯೂಟಿಫುಲ್ ಬುಕ್, ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಅಂಡ್ ಅವ್ರು ಕೊಟ್ಟಿರೋ 7 ಹ್ಯಾಬಿಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಾಗ ಮೊದಲನೇ ಹ್ಯಾಬಿಟ್ ಅಲ್ಲಿ ನಾವು ಡಿಸಿಷನ್ ಮಾಡೋದನ್ನ ಕಲ್ತ್ವಿ, 2ನೇ ಹ್ಯಾಬಿಟ್ ಅಲ್ಲಿ ನಾವು ಪ್ಲಾನ್ ಮಾಡೋದನ್ನ ಕಲ್ತ್ವಿ, 3ನೇ ಹ್ಯಾಬಿಟ್ ಅಲ್ಲಿ ನಾವು ಪ್ರಯೋರಿಟೈಸ್ ಮಾಡೋದನ್ನ ಕಲ್ತ್ವಿ, 4ನೇ ಹ್ಯಾಬಿಟ್ ಅಲ್ಲಿ ಕಾನ್ಫ್ಲಿಕ್ಟ್ ಮ್ಯಾನೇಜ್ ಮಾಡೋದನ್ನ ಕಲ್ತ್ವಿ, 5ನೇ ಹ್ಯಾಬಿಟ್ ಅಲ್ಲಿ ಒಂದು ಟ್ರಸ್ಟ್ ಡೆವಲಪ್ ಮಾಡ್ಕೊಳ್ಳೋದು, ಎಂಪಥೆಟಿಕ್ ಆಗಿ ಕೇಳಿಸ್ಕೊಳ್ಳೋದನ್ನ ಕಲ್ತ್ವಿ, 6ನೇ ಹ್ಯಾಬಿಟ್ ಅಲ್ಲಿ ಒಂದು ತಂಡವಾಗಿ ಕೆಲಸ ಮಾಡೋದ್ರಿಂದ ಏನ್ ಅನುಕೂಲ ಆಗೋದನ್ನ ಕಲ್ತ್ವಿ, 7ನೇ ಹ್ಯಾಬಿಟ್ ಅಲ್ಲಿ ಸ್ಕಿಲ್ಸ್ ಗಳನ್ನ ನಾನು ಯಾವಾಗಲೂ ರೆಡಿ ಇಟ್ಕೋಬೇಕು, ಎಲ್ಲಾ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು ಕಲ್ತೆ. ಸೊ ಈ ಒಂದು ಬುಕ್ಕಿನ ಸಹಾಯದಿಂದ 1 ಗಂಟೆ 15 ನಿಮಿಷದಲ್ಲಿ ಸಾಧ್ಯವಾದ ಮಟ್ಟಿಗೆ ನನ್ನ ಯೋಗ್ಯತೆಗೆ, ನನ್ನ ನಾಲೆಜಿನ ಮತ್ತು ನನ್ನ ಒಂದು ಭಾಷೆಯ ಮಿತಿಯಲ್ಲಿ ನಿಮಗೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಅಂಡ್ ಐ ಆಮ್ ಶೋರ್, ಐ ನೋ ಇಟ್ ಈಸ್ ಇನ್ಜಸ್ಟಿಸ್ ಟು ದಿಸ್ ಬುಕ್ ಇಫ್ ಐ ಫಿನಿಶ್ ದಿಸ್ ಬುಕ್ ಇನ್ 1 hour 15 minutes. ಐ ಪರ್ಸನಲಿ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ಇದರ ಸಾಫ್ಟ್ ಕಾಪೀಸು ಇದೆ, ಇದರ ಹಾರ್ಡ್ ಕಾಪೀಸು ಅವೈಲೇಬಲ್ ಇದೆ. ಇನ್ ಕೇಸ್ ಹಾರ್ಡ್ ಕಾಪಿ ಇಲ್ಲ, ನಿಮ್ಗೆ ಸಾಫ್ಟ್ ಕಾಪಿ ಬೇಕು ಅಂದ್ರೆ ನಾನು ನಂಬರ್ ನಿನ್ನೆ ಡ್ರಾಪ್ ಮಾಡಿದ್ದೆ, ಇವತ್ತು ಡ್ರಾಪ್ ಮಾಡ್ತೇನೆ. ಜಸ್ಟ್ ನಂಗೆ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಮಾಡಿ, ಐ ವಿಲ್ ಸೆಂಡ್ ಯು ದ ಸಾಫ್ಟ್ ಕಾಪಿ. ಐ ರಿಕ್ವೆಸ್ಟ್ ಯು ರೀಡ್ ಬುಕ್ಸ್, not only this, read books. Okay, books are unconditionally are the best friends for our life, and that will help you to rediscover yourself and redefine yourself for your life as well as your personal life as well as professional life. Okay, again, this is my contact number, my dear friends. Time is 1:29. I think I'm on time, so my number is 9900001925. Instagram and Facebook profile is Praveen V Gudi, and YouTube I have mentioned couple of videos. I have mentioned value system ಬಗ್ಗೆ ಹೇಳೋದಾಯ್ತು, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಯ್ತು, ಅದಾದ್ಮೇಲೆ ಏನ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋದ್ರ ಬಗ್ಗೆ ಆಯ್ತು. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ, ಸಾಧ್ಯ ಆಯ್ತು, ಟೈಮು ಪೇಷನ್ಸ್ ಇತ್ತು ಅಂದ್ರೆ ಚೆಕ್ ಮಾಡಿ. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಅಂಡ್ ಲಾಸ್ಟ್ ಥಿಂಗ್, ಸ್ಟಾಪ್ ಇಂಪ್ರೆಸಿಂಗ್ ಅಂಡ್ ಸ್ಟಾರ್ಟ್ ಇನ್ಸ್ಪೈರಿಂಗ್ ಈಸ್ ಮೈ ಸ್ಟೇಟ್ಮೆಂಟ್ ಆಫ್ ಮೈ ಲೈಫ್. If we have impressed enough to ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದೀವಿ, it is time to inspire, because leaders are there to inspire, not to impress. If you keep impressing, you'll never become a leader.